ಎಲ್ಲರೂ ನಮಸ್ಕಾರ. PUC ಪರೀಕ್ಷೆ ಯೂಟ್ಯೂಬ್ ಚಾನಲ್ಗೆ ತಮ್ಮ ಸ್ವಾಗತ. ನಾನು ಅಮೋಘ್, ನಿಮ್ಮ CS ಫ್ಯಾಕಲ್ಟಿ. ಸೊ ಏನು ಮಾಡ್ತಾ ಇದ್ದೀವಿ ಸರ್, ಏನು ವಿಶೇಷ ಸರ್ ಇವತ್ತು ಅಂದರೆ ಬ್ಯಾಕ್ಗ್ರೌಂಡಲ್ಲಿ ಕಾಣಿಸ್ಬೋದು. ಸೆಕೆಂಡ್ PUC ಕಂಪ್ಯೂಟರ್ ಸೈನ್ಸ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಫಾರ್ ಕ್ವಾರ್ಟರ್ಲಿ ಎಕ್ಸಾಮ್. ಸೊ ನಿಮ್ಮ ಆಗಸ್ಟ್ ಅಥವಾ ಕೆಲವೊಂದು ಕಾಲೇಜಲ್ಲಿ ಜುಲೈಲಿರೋ ಕ್ವಾರ್ಟರ್ಲಿ ಎಕ್ಸಾಮ್ಸ್ಗೆ ಏನೇನು ಟಾಪಿಕ್ಸ್ ಇದೆ, ಏನೇನು ಇಂಪಾರ್ಟೆಂಟ್ ಕ್ವೆಶನ್ಸ್ ನಾನು ಡಿಸ್ಕಸ್ ಮಾಡ್ತೀನಿ ಈ ಒಂದು ಲೈವಲ್ಲಿ. ಸೊ ಆಮ್ ಐ ಆಡಿಬಲ್? ಜಸ್ಟ್ ಲೆಟ್ ಮೀ ನೋ. ಆಡಿಬಲ್ ಇದ್ದರೆ ಲೆಟ್ ಮೀ ನೋ. ಹಾಯ್ ಸರ್ ಅಂತ ನಿಖಿಲ್ ಅವ್ರು ಹೇಳ್ತಿದ್ದಾರೆ. ಹಲೋ ನಿಖಿಲ್. ಹಾಯ್ ಶ್ರೀನಿಧಿ, ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್. ಎಸ್, ಕ್ರಿಸ್ಟಲ್ ಸೋಲ್ ಅವ್ರು ಹಾಯ್ ಅಂತಿದ್ದಾರೆ. ಹಲೋ ಹಲೋ ಹಲೋ, ಗುಡ್ ಈವ್ನಿಂಗ್ ಟು ಆಲ್. ಸೊ ಜಾಸ್ತಿ ಸಮಯ ವ್ಯರ್ಥ ಮಾಡೋದು ಬೇಡ. 5 ಚಾಪ್ಟರ್ಸ್ ಇದೆ ನಮ್ಮ ಟೋಟ್ಲು. ಸೊ 5 ಚಾಪ್ಟರ್ಲಿ ಇಂಪಾರ್ಟೆಂಟ್ ಕ್ವೆಶನ್ಸ್ ಎಲ್ಲ ಚಾಪ್ಟರ್ಲ್ಲೂ ನಾನು ಡಿಸ್ಕಸ್ ಮಾಡ್ತೀನಿ. 2 ಮಾರ್ಕರ್, 3 ಮಾರ್ಕರ್ ಆ್ಯಂಡ್ 5 ಮಾರ್ಕರ್. ಆ್ಯಂಡ್ MCQಸು ನಿಮಗೆ ಬೇರೆ ಸೆಷನ್ ಇರುತ್ತೆ. MCQs ಎಲ್ಲ ಬೇರೆ ಸೆಷನಲ್ಲಿ ನಿಮಗೆ ಬೇರೆ ಲೈವ್ ಇರುತ್ತೆ ಇನ್ ಜುಲೈ ಮಂತಲ್ಲೇ. ಸೊ ಅಲ್ಲಿ ಡಿಸ್ಕಸ್ ಮಾಡೋಣ. ಹೊಸಬ್ರು ಯಾರ್ಯಾರು ಇದ್ದೀರಾ, ಸೊ ಇದೇ ರೀತಿ ನಿಮಗೆ ಲೈವ್ಸ್ ಬೇಕು, ಇದೇ ರೀತಿ ನಿಮಗೆ ಇನ್ನೂ ಸಪೋರ್ಟ್ ಬೇಕು ಅಂದರೆ ಲೈಕ್ ಮಾಡಿ ಈ ಸ್ಟ್ರೀಮ್ನ, ನಿಮ್ಮ ಫ್ರೆಂಡ್ಸ್ಗೆ ಹೇಳಿ. ಆ್ಯಂಡ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ, ಆಯಿತಾ? ಸೊ ಎಸ್, ಹಾಯ್ ಸರ್ ಅಂತ ಹೇಳ್ತಿದ್ದಾರೆ. ಬ್ಯಾಡ್ ಸೋಲ್ ಲೈಫ್. ಓಕೆ, ಹಲೋ ಹಲೋ ಹಲೋ, ಬ್ಯಾಡ್ ಸೋಲ್ ಲೈಫ್. ಓಕೆ, ಒಳ್ಳೆ ಹೆಸರು. ಆಯಿತು. ಸೂರಿ ಪದ್ಮ ಅವರು ಹಾಯ್ ಸರ್, ಐ ಆಮ್ ಪೂರ್ಣೇಂದ್ರ ಅಂತ ಹೇಳ್ತಿದ್ದಾರೆ. ಓಕೆ ಪೂರ್ಣೇಂದ್ರ, ಹಲೋ ಹಲೋ, ವೆಲ್ಕಮ್. ಸೊ ನಮಗೆ 5 ಚಾಪ್ಟರ್ ಇದೆ ಅಲ್ವಾ? ಸೊ ಬೇಸಿಕ್ಲಿ ವಿ ಹ್ಯಾವ್ 5 ಚಾಪ್ಟರ್ಸ್ ಫಾರ್ ದ ಕ್ವಾರ್ಟರ್ಲಿ ಎಕ್ಸಾಮ್. ಸೊ ಈ 5 ಚಾಪ್ಟರಲ್ಲಿ ಯಾವ್ದು ಇಂಪಾರ್ಟೆಂಟು, ಏನೇನು ನಮ್ಮ ಪ್ಯಾಟರ್ನ್ ಏನಿದೆ ಅದೆಲ್ಲ ತಿಳ್ಕೊಳ್ಳೋಣ. ಗುಡ್ ಈವ್ನಿಂಗ್ ಸರ್ ಅಂತ ಗುರು ಅವ್ರು ಹೇಳ್ತಿದ್ದಾರೆ. ಗುಡ್ ಈವ್ನಿಂಗ್, ಗುಡ್ ಈವ್ನಿಂಗ್. ಹೌ ಮೆನಿ ಚಾಪ್ಟರ್ಸ್ ಅಂತ ಅರ್ಚನಾ ಅವ್ರು ಕೇಳ್ತಿದ್ದಾರೆ. 5 ಚಾಪ್ಟರ್ಸ್ ಇರುತ್ತೆ, ಅದಕ್ಕೆ ನಾನು ಬರ್ತೀನಿ. ಸೊ ರಾಧಾ ಅವರು ಹಾಯ್ ಅಂತಿದ್ದಾರೆ. ಹಲೋ. ಅಶ್ವಿನ್ ಚಂದ್ರ ಅವರು ಗುಡ್ ಈವ್ನಿಂಗ್ ಸರ್ ಅಂತಿದ್ದಾರೆ. ಹಲೋ, ಗುಡ್ ಈವ್ನಿಂಗ್. ಎಲ್ರಿಗೂ ಗುಡ್ ಈವ್ನಿಂಗ್. ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್. ಹೊಸಬ್ರಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ. ಆ್ಯಂಡ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಇದೇ ರೀತಿ ನಿಮ್ಮ ಎಕ್ಸಾಮ್ಸ್ಗೆ ಮ್ಯಾರಥಾನ್ಸ್ ಆ್ಯಂಡ್ ಶಾರ್ಟ್ ಲೈವ್ ಸೆಷನ್ಸ್ ಎಲ್ಲ ಬರ್ತಾ ಇರ್ತೀವಿ. ಓಕೆ, ಸೊ ಈಗ ಗೈಸ್ ಏನು ನಮ್ಮ ಬೇಸಿಕ್ಲಿ ಈ PDF ಇಂಪಾರ್ಟೆಂಟ್ ಕ್ವೆಶನ್ಸ್ ಏನು ಡಿಸ್ಕಸ್ ಮಾಡ್ತೀನಿ, ಇದರ PDF ನಿಮಗೆ ಬೇಕಂದರೆ ಸೊ ಈ ಲೈವ್ ಆದಮೇಲೆ ಒನ್ಸ್ ದ ಲೈವ್ ಗೆಟ್ಸ್ ಓವರ್, ಲೈವ್ ಮುಗಿದಿದ ತಕ್ಷಣ ನಿಮ್ಮ ಕಮೆಂಟ್ ಬಾಕ್ಸಲ್ಲಿ PDF ಅಂತ ಕಮೆಂಟ್ ಮಾಡಿ. ಸೊ ಈ ಎಲ್ಲ ಇಂಪಾರ್ಟೆಂಟ್ ಕ್ವೆಶನ್ಸ್ ನಾನು ನಿಮಗೆ ಕಳಿಸ್ಕೊಡ್ತೀನಿ. ಸೊ ನೀವೇನು ಮಾಡಬೇಕು, ಈಗ PDF ಅಂತ ಕಮೆಂಟ್ ಮಾಡಬೇಡಿ. ಸೊ ಆಫ್ಟರ್ ದ ಲೈವ್ ಎಂಡ್ಸ್ ಕಮೆಂಟ್ ಬಾಕ್ಸಲ್ಲಿ ಹೋಗಿ PDF ಅಂತ ಕಮೆಂಟ್ ಮಾಡಿ. ಸೊ ಈ ಇಂಪಾರ್ಟೆಂಟ್ ಕ್ವೆಶನ್ಸ್ PDF ಎಲ್ಲ ನಾನೇ ನಿಮಗೆ ಕಳಿಸ್ಕೊಡ್ತೀನಿ. ಓಕೆ, ಸೊ ಎಸ್, ಈಗ ಪ್ಯಾಟರ್ನ್ ಏನಿದೆ ನಮ್ಮ ಕ್ವಾರ್ಟರ್ಲಿ ಎಕ್ಸಾಮ್ಗೆ, ವಾಟ್ ಇಸ್ ದ ಪ್ಯಾಟರ್ನ್ ಫಾರ್ ಸೆಕೆಂಡ್ PUC? ಸೊ 35 ಮಾರ್ಕ್ ಟೋಟ್ಲು, 35 ಮಾರ್ಕ್ಸ್. ನಿಮಗೆ 1.5 ಗಂಟೆ ಇರುತ್ತೆ ಟೈಮಿಂಗ್, 1.5 hour ಇರುತ್ತೆ. ಸೊ ಪೇಪರ್ ಫಾರ್ಮ್ಯಾಟ್ ಇಲ್ಲಿ ನೋಡ್ಬೋದು. 7 MCQs, 3 ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇರುತ್ತೆ. ಟೋಟಲ್ 10 ಮಾರ್ಕ್ ಇಲ್ಲಿ MCQs ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್. ಕಂಪಲ್ಸರಿ ಸೆಕ್ಷನು, ಆಪ್ಷನ್ ಇರೋದಿಲ್ಲ. 2 ಮಾರ್ಕರ್ಸಲ್ಲಿ ಆಪ್ಷನ್ಸ್ ಇರುತ್ತೆ. ಟೋಟಲ್ 5 ಕ್ವೆಶನ್ಸಲ್ಲಿ ಎನಿ 3 ನೀವು ಆನ್ಸರ್ ಮಾಡಬೇಕು. ಸೊ ಇಲ್ಲಿ 6 ಮಾರ್ಕ್ಸ್ ನಿಮ್ಗೆ ಕವರ್ ಆಗುತ್ತೆ. 3 ಮಾರ್ಕ್ ಸೆಕ್ಷನಲ್ಲಿ ಮತ್ತೆ 5 ಕ್ವೆಶನ್ ಕೇಳ್ತಾರೆ, ಎನಿ 3 ನೀವು ಆನ್ಸರ್ ಮಾಡಬೇಕು. ಸೊ ಇಲ್ಲಿ 9 ಮಾರ್ಕ್ ಅಲೋಟ್ ಆಗುತ್ತೆ. ಮತ್ತು 5 ಮಾರ್ಕರಲ್ಲಿ ಕೂಡ ಆಪ್ಷನ್ಸ್ ಇರುತ್ತೆ. 4 ಕ್ವೆಶನ್ಸ್ ಕೇಳ್ತಾರೆ, ಎನಿ 2 ನೀವು ಆನ್ಸರ್ ಮಾಡಬೇಕು. ಸೊ ಟೋಟಲ್ 10 ಮಾರ್ಕ್ಸ್ ಬರುತ್ತೆ. ಓಕೆ, ಸೊ ಟೋಟಲ್ 35 ಮಾರ್ಕ್ ಇದೆ. ಆ್ಯಂಡ್ ದಿಸ್ ಇಸ್ ದ ಫಾರ್ಮ್ಯಾಟ್ ದಟ್ ವಿ ಹ್ಯಾವ್ ಟು ಫಾಲೋ. ಇದೆ ನಮ್ಮ ಪೇಪರ್ ಫಾರ್ಮ್ಯಾಟ್. ಈಗ ಏನೇನು ಟಾಪಿಕ್ಸ್ ಇದೆ ಸರ್ ಅಂತ ಹೇಳೋದಾದರೆ, ನಿಮ್ಮ PU ಬೋರ್ಡ್ ಸ್ಪೆಸಿಫೈ ಮಾಡಿರುವಂಥ ಟಾಪಿಕ್ಸ್: ಮೊದಲನೇ ಚಾಪ್ಟರ್ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್, 2ನೇ ಚಾಪ್ಟರ್ ಫೈಲ್ ಹ್ಯಾಂಡ್ಲಿಂಗ್, 3ನೇ ಚಾಪ್ಟರ್ ಸ್ಟ್ಯಾಕ್, 4ನೇ ಚಾಪ್ಟರ್ ಕ್ಯೂ, 5ನೇ ಚಾಪ್ಟರ್ ಸಾರ್ಟಿಂಗ್. ಸೊ 5 ಚಾಪ್ಟರಾ ಸರ್ ಅಂತ ಕೇಳ್ಬೋದು. ಎಸ್, ಸೊ ಲಾಸ್ಟ್ ಇಯರ್ ಕೂಡ 5 ಚಾಪ್ಟರ್ ಇದ್ದಿದ್ದು ನಿಮ್ಮ ಕ್ವಾರ್ಟರ್ಲಿ 1ಗೆ. ಈ ವರ್ಷ ಕೂಡ 5 ಚಾಪ್ಟರ್ಸ್ ಇನ್ಕ್ಲೂಡ್ ಮಾಡಿದ್ದಾರೆ, ಫಸ್ಟ್ ಚಾಪ್ಟರಿಂದ 5ನೇ ಚಾಪ್ಟರ್ವರೆಗೂ, ಆಯಿತಾ? ಸೊ ಎಸ್, ಫಸ್ಟ್ ಚಾಪ್ಟರ್ ಆ್ಯಂಡ್ ಸೆಕೆಂಡ್ ಚಾಪ್ಟರ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಸೆಂಡ್ ಮಿ ಅಂತ ಕೇಳ್ತಿದ್ದಾರೆ. ಸೊ ಯಾರಪ್ಪ ಇದು? ಪೂರ್ಣೇಂದ್ರ. ಸೊ ಲೈವ್ ಮುಗಿದಿದ ತಕ್ಷಣ ಕಮೆಂಟ್ ಬಾಕ್ಸಲ್ಲಿ PDF ಅಂತ ಕಮೆಂಟ್ ಮಾಡಿ. ಆಲ್ ಆಫ್ ಯು ಈ ಎಲ್ಲ ಕ್ವೆಶನ್ಸು ಕಳಿಸ್ಕೊಡ್ತೀನಿ, ಆಯಿತಾ? ಸೊ ಎಸ್, ಓಕೆ. ವಾಟ್ ಅಬೌಟ್ ಕನ್ನಡ ಆ್ಯಂಡ್ ಇಂಗ್ಲೀಷ್ ಸರ್ ಅಂತ ನಾರಾಯಣ ಸ್ವಾಮಿ ಕೇಳ್ತಿದ್ದಾರೆ. ಇಟ್ ವಿಲ್ ಬಿ ಶಾರ್ಟ್ಲಿ ಅನೌನ್ಸ್ಡ್. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಸೊ ನಿಮಗೆ ಇದ್ರ ಬಗ್ಗೆ ಇನ್ಫೋ ಸಿಗುತ್ತೆ. ಸೊ 15 ಪೀಪಲ್ ಆಫ್ ಯು ಆರ್ ವಾಚಿಂಗ್. ಸೊ ಸಪೋರ್ಟ್ ಮಾಡಿ, ಲೈಕ್ ಮಾಡಿ ಸ್ಟ್ರೀಮ್ನ. ಇದೇ ರೀತಿ ನಿಮಗೆ ಮ್ಯಾರಥಾನ್ ಸೆಷನ್ಸು, ಇಂಪಾರ್ಟೆಂಟ್ ಕ್ವೆಶನ್ಸ್ ಎಲ್ಲ ಸೆಷನ್ಸು ನಾವು ಕವರ್ ಮಾಡ್ತೀವಿ. ಸೊ ಲೈಕ್ ಮಾಡೋದು ಮರಿಬೇಡಿ ಚಾನಲ್ನ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗೆ ತಿಳಿಸೋದನ್ನ ಮರಿಬೇಡಿ. ಆಯಿತು, ಸಮಯ ವ್ಯರ್ಥ ಮಾಡೋದು ಬೇಡ. ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಚಾಪ್ಟರ್ ಫಸ್ಟ್ ನೋಡೋಣ. ಎಕ್ಸೆಪ್ಷನ್ ಹ್ಯಾಂಡ್ಲಿಂಗಲ್ಲಿ ಇಂಪಾರ್ಟೆಂಟ್ 2 ಮಾರ್ಕರ್, 3 ಮಾರ್ಕರ್, 5 ಮಾರ್ಕರ್ ಕ್ವೆಶನ್ಸ್. ಬೇಸಿಕ್ಲಿ ನಮಗೆ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಚಾಪ್ಟರ್ ಆ್ಯಂಡ್ ಫೈಲ್ ಹ್ಯಾಂಡ್ಲಿಂಗ್ ಚಾಪ್ಟರಲ್ಲಿ ಮೇನ್ ಎಕ್ಸಾಮ್, ಫೈನಲ್ ಎಕ್ಸಾಮಲ್ಲಿ 5 ಮಾರ್ಕರ್ಸ್ ಈ ಚಾಪ್ಟರಿಂದ ಬರೋದಿಲ್ಲ. ಸೊ ಈ ಎಕ್ಸೆಪ್ಷನ್ ಮತ್ತು ಫೈಲ್ ಹ್ಯಾಂಡ್ಲಿಂಗಿಂದ ನಮಗೆ 5 ಮಾರ್ಕರ್ಸ್ ಬರೋದಿಲ್ಲ. ಬಟ್ ಮಿಡ್ ಟರ್ಮ್ ಎಕ್ಸಾಮ್ಗೆ, ಈ ಕ್ವಾರ್ಟರ್ಲಿ ಎಕ್ಸಾಮ್ಗೆಲ್ಲ ಕೇಳ್ತಾರೆ 5 ಮಾರ್ಕರ್ಸು. ಸೊ ಬೇಸಿಕ್ಲಿ 2 ಮಾರ್ಕರ್ಸಿಂದ ಸ್ಟಾರ್ಟ್ ಮಾಡೋಣ. 2 ಮಾರ್ಕರಲ್ಲಿ ಎಷ್ಟು ಇಂಪಾರ್ಟೆಂಟ್ ಕ್ವೆಶನ್ಸ್ ಇದೆ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗಲ್ಲಿ? ಇಂಪಾರ್ಟೆಂಟ್ 2 ಮಾರ್ಕರ್ಸ್ ನೋಡೋದಾದರೆ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಚಾಪ್ಟರಿಂದ. ಸೊ ನೋಡ್ತಾ ಬರೋಣ ಏನೇನು ಕ್ವೆಶನ್ಸ್ ಇದೆ. ಸೊ ಗಿವ್ 2 ಡಿಫ್ರೆನ್ಸಸ್ ಬಿಟ್ವೀನ್ ಎಕ್ಸೆಪ್ಷನ್ಸ್ ಆ್ಯಂಡ್ ಸಿಂಟ್ಯಾಕ್ಸ್ ಎರರ್.
ಮೊದಲನೇ ಇಂಪಾರ್ಟೆಂಟ್ ಕ್ವೆಶನ್ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗಿಂದ 2 ಡಿಫ್ರೆನ್ಸ್ ಬರಿಬೇಕು ನೀವು ಸಿಂಟ್ಯಾಕ್ಸ್ ಎರರ್ಗೆ ಎಕ್ಸೆಪ್ಷನ್ಗೆ. ಸೊ ಸಿಂಟ್ಯಾಕ್ಸ್ ಎರರ್ ಅಂದ್ರೆ ಏನು? ಬೇಸಿಕ್ಲಿ ನಾವು ಗ್ರಾಮೆಟಿಕಲ್ ಮಿಸ್ಟೇಕ್ ಮಾಡೋದು ಅಥವಾ ಗ್ರಾಮರ್ ಮಿಸ್ಟೇಕ್ಸ್ ಮಾಡೋದ್ರಿಂದ ಸಿಂಟ್ಯಾಕ್ಸ್ ಎರರ್ ಆಗುತ್ತೆ. ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇರ್ಬೋದು ಅಥವಾ ಕೊಟೇಶನ್ ಮಾರ್ಕ್ ಡಬಲ್ ಕೊಟೇಶನ್ ಹಾಕ್ಬಿಟ್ಟು ಕ್ಲೋಸ್ ಮಾಡಿದ್ರೆ ಸಿಂಟ್ಯಾಕ್ಸ್ ಎರರ್ ಬರುತ್ತೆ. ಗ್ರಾಮರ್ ಮಿಸ್ಟೇಕ್ಸ್ ಬೇಸಿಕ್ಲಿ. ಎಕ್ಸೆಪ್ಷನ್ಸ್ ಅಂದ್ರೆ ಏನು? ಸೊ ಇದು ಎರರೇನೆ, ಬಟ್ ಇದು ಎರರ್ ಯಾವಾಗ ಆಗುತ್ತೆ? ಇದು ಎಕ್ಸಿಕ್ಯೂಷನ್ ಟೈಮಲ್ಲಿ ಆಗುವಂಥ ಎರರ್. ಸೊ ಈ ಎಕ್ಸೆಪ್ಷನ್ ಇಟ್ ವಿಲ್ ಅರೈಸ್ ಡ್ಯೂರಿಂಗ್ ಎಕ್ಸಿಕ್ಯೂಷನ್ ಟೈಮ್. ಬಟ್ ಈ ಎಕ್ಸೆಪ್ಷನ್ ಸಿಂಟ್ಯಾಕ್ಸ್ ಕರೆಕ್ಟಾಗಿ ಇರುತ್ತೆ. ಸಿಂಟ್ಯಾಕ್ಸ್ ವಿಲ್ ಬಿ ಕರೆಕ್ಟ್. ಸಿಂಟ್ಯಾಕ್ಟಿಕಲಿ ಏನೂ ಪ್ರಾಬ್ಲಮ್ ಇರೋದಿಲ್ಲ, ಬಟ್ ಎಕ್ಸಿಕ್ಯೂಷನ್ ಆಗೋ ಟೈಮಲ್ಲಿ ಎರರ್ ಬರುತ್ತೆ. ಒನ್ಸ್ ದ ಎಕ್ಸಿಕ್ಯೂಷನ್ ಟೈಮಲ್ಲಿ ಆಗೋ ಎರರ್ಸೇ ಎಕ್ಸೆಪ್ಷನ್ಸ್ ಅಂತ ಕರಿತೀವಿ. ಇನ್ನೊಂದು ಎಕ್ಸಾಂಪಲ್ ಏನು ಕೊಡ್ಬೋದು ಸರ್, ಅಥವಾ ಇನ್ನೊಂದು ಪಾಯಿಂಟ್ ಏನು ಕೊಡ್ಬೋದು? 2 ಡಿಫ್ರೆನ್ಸಸ್. ಒನ್ ಡಿಫ್ರೆನ್ಸು ಸಿಂಟ್ಯಾಕ್ಸ್ ಎರರ್ ಏನಕ್ಕೆ ಬರುತ್ತೆ? ಇಟ್ ಇಸ್ ಡ್ಯೂ ಟು ಗ್ರಾಮರ್ ಮಿಸ್ಟೇಕ್. ಎಕ್ಸೆಪ್ಷನ್ಸ್ ಏನಕ್ಕೆ ಬರುತ್ತೆ? ನೀವು ಎಕ್ಸಿಕ್ಯೂಷನ್ ಟೈಮಲ್ಲಿ ಮಿಸ್ಟೇಕ್ ಮಾಡ್ತೀರಾ, ದಟ್ ಇಸ್ ವೈ ಎಕ್ಸೆಪ್ಷನ್ಸ್ ವಿಲ್ ಅಕರ್. ಸೊ ಎರಡನೇ ಪಾಯಿಂಟ್ ಏನು ಬರಿಬೋದು? ಸೊ ಸಿಂಟ್ಯಾಕ್ಸ್ ಎರರ್ ಏನು ಎಕ್ಸಾಂಪಲ್ ಕೊಡ್ತೀರಾ ಸಿಂಟ್ಯಾಕ್ಸ್ ಎರರ್ಗೆ? ಮಿಸ್ಸಿಂಗ್ ಕೊಟೇಶನ್ ಮಾರ್ಕ್ಸ್. ಸಪೋಸ್ ಈಗ ಪ್ರಿಂಟ್ ಸ್ಟೇಟ್ಮೆಂಟ್ ಹಾಕಿ ಸಪೋಸ್ ಹಾಯ್ ಅಂತ ಬರಿತೀರಾ ಇಲ್ಲಿ, ಬಟ್ ಕೊಟೇಶನ್ ಕ್ಲೋಸ್ ಮಾಡೋದಿಲ್ಲ ಎಕ್ಸಾಂಪಲ್. ಸೊ ಅಲ್ಲಿ ಸಿಂಟ್ಯಾಕ್ಸ್ ಎರರ್ ಬರುತ್ತೆ. ಎಕ್ಸೆಪ್ಷನ್ಗೆ ನೀವು ಏನಾದರೂ ಎರರ್ ಕೊಡ್ಬೋದು. ಎಕ್ಸಾಂಪಲ್ ಯಾವುದೇ ನಂಬರ್ 100ಇಂದ ಡಿವೈಡ್ ಮಾಡಿದಾಗ ನಿಮಗೆ 0 ಡಿವಿಷನ್ ಎರರ್ ಅಂತ ಬರುತ್ತೆ, ಅದು ಒಂದು ಎಕ್ಸೆಪ್ಷನ್. ಸಿಂಟ್ಯಾಕ್ಸ್ ಕರೆಕ್ಟಾಗಿದೆ, ಬಟ್ ಎಕ್ಸಿಕ್ಯೂಷನ್ ಟೈಮಲ್ಲಿ ನೀವು ಲಾಜಿಕ್ ತಪ್ಪಾಗಿ ಬರ್ದಿದ್ದೀರಾ. ಓಕೆ. ಹಾಯ್ ಸರ್, 5 ಚಾಪ್ಟರ್ಸ್ ನಿಜಾನಾ? ಸಂತೋಷ್, ಐ ಆಮ್ ನಾಟ್ ಜೋಕಿಂಗ್. ನಿಮ್ಮ PU ಬೋರ್ಡ್ ಅವರು 5 ಚಾಪ್ಟರ್ಸ್ ಇಟ್ಟಿದ್ದಾರೆ ಕ್ವಾರ್ಟರ್ಲಿ ಎಕ್ಸಾಮ್ಗೆ. ಫಸ್ಟ್ 5 ಚಾಪ್ಟರ್ಸ್ ವಿಲ್ ಬಿ ದರ್. ಆಯ್ತಾ? ಸೊ ಎಸ್, ನೆಕ್ಸ್ಟ್ 2 ಮಾರ್ಕರ್ ಇಂಪಾರ್ಟೆಂಟ್ ಕ್ವೆಶನ್. ನೇಮ್ ಎನಿ 2 ಯೂಸರ್ ಡಿಫೈನ್ಡ್ ಎಕ್ಸೆಪ್ಷನ್ಸ್. ಸೊ 2 ಯೂಸರ್ ಡಿಫೈನ್ಡ್ ಎಕ್ಸೆಪ್ಷನ್ಸ್, ವೆರಿ ಸಿಂಪಲ್. 2 ಬೇಸಿಕ್ಲಿ ನಾವು ಓದಿರೋದೇ 2. ದಟ್ ಈಸ್ ದ ರೇಸ್ ಸ್ಟೇಟ್ಮೆಂಟ್ ಮತ್ತು ಅಸರ್ಟ್ ಸ್ಟೇಟ್ಮೆಂಟ್. ರೇಸ್ ಮತ್ತು ಅಸರ್ಟ್ ಸ್ಟೇಟ್ಮೆಂಟ್ ಅಂತ ನಾವು ಹೇಳಬೇಕಾಗತ್ತೆ. ರೇಸ್ ಸ್ಟೇಟ್ಮೆಂಟ್ ಮತ್ತು ಅಸರ್ಟ್ ಸ್ಟೇಟ್ಮೆಂಟ್ ಇಸ್ ದ 2 ಯೂಸರ್ ಡಿಫೈನ್ಡ್ ಎಕ್ಸೆಪ್ಷನ್ಸ್. ಡಿಫೈನ್ ವ್ಯಾಲ್ಯೂ ಎರರ್ ಆ್ಯಂಡ್ ನೇಮ್ ಎರರ್, ಅಗೇನ್ ಒನ್ ಆಫ್ ದ ಬಿಲ್ಟ್ ಇನ್ ಎಕ್ಸೆಪ್ಷನ್ಸು. ವ್ಯಾಲ್ಯೂ ಎರರ್ ಯಾವಾಗ ಬರುತ್ತೆ? ನೀವು ರಾಂಗ್ ವ್ಯಾಲ್ಯೂ ಕೊಟ್ಟಾಗ ಇನ್ಪುಟ್ ಮಾಡುವಾಗ ವ್ಯಾಲ್ಯೂ ಎರರ್ ಬರುತ್ತೆ. ಅದೇ ರೀತಿ ನೇಮ್ ಎರರ್ ಯಾವಾಗ ಬರುತ್ತೆ? ವೇರಿಯಬಲ್ನ ನೀವು ಡಿಫೈನ್ ಮಾಡದೆ ಆಕ್ಸೆಸ್ ಮಾಡೋಕ್ಕೆ ಪ್ರಯತ್ನ ಪಟ್ಟಾಗ ನೇಮ್ ಎರರ್ ಬರುತ್ತೆ ಅಲ್ವಾ ಸರ್? ಸೊ ವೆರಿ ಸಿಂಪಲ್ ಕ್ವೆಶನ್ಸ್ ಇದೆಲ್ಲ. ಐ ಹೋಪ್ ಎಲ್ರಿಗೂ ಅರ್ಥ ಮಾಡ್ಕೊತೀರಾ ಆ್ಯಂಡ್ ಎಲ್ಲರೂ ಓದ್ತೀರಾ ಈ ಎಲ್ಲ ಕ್ವೆಶನ್ಸ್ನ ಅಂತ. ಡಿಫೈನ್ ಇಂಪೋರ್ಟ್ ಎರರ್ ಆ್ಯಂಡ್ ಟೈಪ್ ಎರರ್, ಇದು ಇನ್ನೊಂದು ಬಿಲ್ಟ್ ಇನ್ ಎಕ್ಸೆಪ್ಷನ್. ಸೊ ಇಂಪೋರ್ಟ್ ಎರರ್ ಅಂದರೆ ರಾಂಗ್ ಮಾಡ್ಯೂಲ್ ಇಂಪೋರ್ಟ್ ಮಾಡ್ತೀರಾ. ಈಗ ನಮಗೆ ಇಂಪೋರ್ಟ್ ಮ್ಯಾಥ್ ಮಾಡ್ಯೂಲ್ ಕಲ್ತಿದ್ದೀರಾ ಫಸ್ಟ್ PUಲಿ, ಇಂಪೋರ್ಟ್ ಸ್ಟ್ಯಾಟಿಸ್ಟಿಕ್ಸ್ ಮಾಡ್ಯೂಲ್ ಕಲ್ತಿದ್ದೀರಾ, ಇಂಪೋರ್ಟ್ ರ್ಯಾಂಡಮ್ ಮಾಡ್ಯೂಲ್ ಕಲ್ತಿದ್ದೀರಾ. ಬಟ್ ನೀವು ಬೇರೆ ಏನಾದರೂ ಮಾಡ್ಯೂಲ್ ಇಂಪೋರ್ಟ್ ಮಾಡಿಬಿಟ್ರೆ, ಫಾರ್ ಎಕ್ಸಾಂಪಲ್ ಇಂಪೋರ್ಟ್ ABC, ಈ ಥರ ಮಾಡ್ಯೂಲ್ ಏನೂ ಇಲ್ಲ ನಮಗೆ. ಸೊ ನೀವು ರಾಂಗ್ ಮಾಡ್ಯೂಲ್ ಇಂಪೋರ್ಟ್ ಮಾಡಿದಾಗ ಇಂಪೋರ್ಟ್ ಎರರ್ ಬರುತ್ತೆ. ಟೈಪ್ ಎರರ್, ಸೊ ಟೈಪ್ ಎರರ್ ಅಂದರೆ ಡೇಟಾ ಟೈಪ್ ತಪ್ಪಿದೆ ಬಟ್ ಆದರೂ ಆಪ್ರೇಷನ್ ಮಾಡ್ತಾ ಇರೋ ಟೈಪ್ ಎರರ್ ಬರುತ್ತೆ. ಎಕ್ಸಾಂಪಲ್ ಟೈಪ್ ಎರರ್ಗೆ ಲೆಟ್ಸ್ ಸೇ ಒಂದು ಇಂಟೀಜರ್ 100 ಪ್ಲಸ್ ಒಂದು ಸ್ಟ್ರಿಂಗ್ನ ಆ್ಯಡ್ ಮಾಡ್ತೀರಾ ಹಾಯ್ ಅಂತ. ಸೊ ಇದು ವರ್ಕೌಟ್ ಆಗೋದಿಲ್ಲ. ಸೊ ಅಡಿಷನ್ ಮಾಡೋದಕ್ಕೆ ಆಗಲ್ಲ, ಯಾಕಂದರೆ ಇದು ಇಂಟೀಜರ್, ಇದು ಸ್ಟ್ರಿಂಗ್. ಇಂಟೀಜರ್ ಮತ್ತು ಸ್ಟ್ರಿಂಗ್ ಆಪ್ರೇಷನ್ ಮಾಡೋಕ್ಕೆ ಆಗೋದಿಲ್ಲ. ಸೊ ಇಲ್ಲಿ ಟೈಪ್ ಎರರ್ ಬರುತ್ತೆ, ಡೇಟಾ ಟೈಪೇ ತಪ್ಪಿದೆ. ದಟ್ ಇಸ್ ವೈ ವಿಲ್ ಗೆಟ್ ದ ಟೈಪ್ ಎರರ್. ಕರೆಕ್ಟಾ? ಸರ್ಚಿಂಗ್ ಚಾಪ್ಟರ್ ಸರ್ ಅಂತ ಕೇಳಿದರೆ ಸರ್ಚಿಂಗ್ ಚಾಪ್ಟರ್ ಇಲ್ಲ. ಸೊ ಫಸ್ಟ್ 5 ಚಾಪ್ಟರ್ ಮಾತ್ರ PU ಬೋರ್ಡ್ ಅವರು ಸ್ಪೆಸಿಫೈ ಮಾಡಿರೋದು. ಆಯ್ತಾ? ಸೊ ಈಗ 5ನೇ ಕ್ವೆಶನ್ ಇಂಪಾರ್ಟೆಂಟ್ 2 ಮಾರ್ಕರ್. ವಾಟ್ ಈಸ್ ದ ಯೂಸ್ ಅಥವಾ ರೈಟ್ ದ ಯೂಸ್ ಆಫ್ ರೇಸ್ ಸ್ಟೇಟ್ಮೆಂಟ್ ವಿತ್ ಸಿಂಟ್ಯಾಕ್ಸ್. ರೇಸ್ ಸ್ಟೇಟ್ಮೆಂಟ್ದು ಸಿಂಟ್ಯಾಕ್ಸ್ ಕೇಳ್ತಾರೆ ಆ್ಯಂಡ್ ಯೂಸ್ ಆಫ್ ರೇಸ್ ಸ್ಟೇಟ್ಮೆಂಟ್. ರೇಸ್ ಸ್ಟೇಟ್ಮೆಂಟ್ ಏನಕ್ಕಿದೆ? ಬೇಸಿಕ್ಲಿ ಒಂದು ಎಕ್ಸೆಪ್ಷನ್ನ ಥ್ರೋ ಮಾಡೋಕ್ಕೆ ಯೂಸರ್ ಸೈಡಿಂದ ವಿ ಹ್ಯಾವ್ ದ ರೇಸ್ ಸ್ಟೇಟ್ಮೆಂಟ್. ರೇಸ್ ಸ್ಟೇಟ್ಮೆಂಟ್ಗೆ ಸಿಂಟ್ಯಾಕ್ಸ್ ಬರ್ರಿ ಅಂತ ಕೇಳ್ತಿದ್ದಾರೆ. ವೆರಿ ಸಿಂಪಲ್. ಸೊ ರೇಸ್ ಅಂತ ಬರೀತೀರಾ, ಎಕ್ಸೆಪ್ಷನ್ ನೇಮ್ ಆಮೇಲೆ ಮೆಸೇಜ್. ರೇಸ್ ಎಕ್ಸೆಪ್ಷನ್ ನೇಮ್ ಆಮೇಲೆ ಮೆಸೇಜ್. ದಿಸ್ ಇಸ್ ದ ಸಿಂಟ್ಯಾಕ್ಸ್ ಆಫ್ ದ ರೇಸ್ ಸ್ಟೇಟ್ಮೆಂಟ್ ಅಲ್ಲ. ಸೊ ನೆಕ್ಸ್ಟ್ 6ನೇ ಕ್ವೆಶನ್. ರೈಟ್ ದ ಯೂಸ್ ಆ್ಯಂಡ್ ಯೂಸ್ ಆಫ್ ಅಸರ್ಟ್ ಸ್ಟೇಟ್ಮೆಂಟ್ ವಿತ್ ಸಿಂಟ್ಯಾಕ್ಸ್. ಅಸರ್ಟ್ ಸ್ಟೇಟ್ಮೆಂಟ್ ಏನಕ್ಕೆ ಯೂಸ್ ಮಾಡ್ತೀವಿ? ಎಕ್ಸ್ಪ್ರೆಷನ್ನ ಟೆಸ್ಟ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಎಕ್ಸ್ಪ್ರೆಷನ್ ಟ್ರೂ ಕೊಡ್ತಿದ್ಯಾ, ಫಾಲ್ಸ್ ಕೊಡ್ತಿದ್ಯಾ, ಆ್ಯಂಡ್ ಎಕ್ಸ್ಪ್ರೆಷನ್ ಅಥವಾ ಫಂಕ್ಷನ್ ಬಿಗಿನಿಂಗಲ್ಲಿ ಕೂಡ ಟೆಸ್ಟ್ ಮಾಡೋದಕ್ಕೆ ಈ ಅಸರ್ಟ್ ಸ್ಟೇಟ್ಮೆಂಟ್ ಯೂಸ್ ಮಾಡ್ತೀವಿ. ಅಸರ್ಟ್ ಸ್ಟೇಟ್ಮೆಂಟ್ ಸಿಂಟ್ಯಾಕ್ಸ್ ಕೂಡ ತುಂಬ ಸುಲಭ. ಯು ವಿಲ್ ಸೇ ಅಸರ್ಟ್, ಅಸರ್ಟ್ ಆದಮೇಲೆ ಯು ವಿಲ್ ಸೇ ಎಕ್ಸ್ಪ್ರೆಷನ್. ಎಕ್ಸ್ಪ್ರೆಷನ್ ಟ್ರೂ ಆರ್ ಫಾಲ್ಸ್ ಬರುತ್ತೆ. ಎಕ್ಸ್ಪ್ರೆಷನ್ ಫಾಲ್ಸ್ ಬಂದರೆ ಅಸರ್ಷನ್ ಎರರ್ ಬರುತ್ತೆ. ಎಕ್ಸ್ಪ್ರೆಷನ್ ಟ್ರೂ ಕಂಡೀಷನ್ ಏನಾದರೂ ಕೊಟ್ಟರೆ ಸೊ ಈ ಮೆಸೇಜ್ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ಏನು ಮೆಸೇಜ್ ಹಾಕಿರ್ತೀರಾ ಸೊ ಆ ಮೆಸೇಜ್ ಡಿಸ್ಪ್ಲೇ ಆಗುತ್ತೆ. ಸೊ ಅಸರ್ಟ್ ಸ್ಟೇಟ್ಮೆಂಟ್ ಮತ್ತು ರೇಸ್ ಸ್ಟೇಟ್ಮೆಂಟ್ ಎರಡೂ ನಮಗೆ ಸಿಂಟ್ಯಾಕ್ಸಸ್ ತುಂಬ ಮುಖ್ಯ. ಸೊ ಸಿಂಟ್ಯಾಕ್ಸ್ ಗೊತ್ತಿರಬೇಕು. ಓಕೆ. ಸೊ 7ನೇ ಕ್ವೆಶನ್. ರೈಟ್ ಎನಿ 2 ನೀಡ್ಸ್ ಆಫ್ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್. ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಏನಕ್ಕೆ ಯೂಸ್ ಮಾಡಬೇಕು? ಸೊ 2 ಅರ್ಥ ಬರಿಬೇಕು. ಏನಕ್ಕೆ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಬಳಸಬೇಕು?
ಬೇಸಿಕ್ಲಿ ಪ್ರೋಗ್ರಾಮ್ ಕ್ರಾಶ್ ಆಗೋದನ್ನು ಅವಾಯ್ಡ್ ಮಾಡೋದಕ್ಕೆ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಯೂಸ್ ಮಾಡಬೇಕು. ಆಮೇಲೆ ಇನ್ನೊಂದು ರೀಸನ್ ನೀವು ಕೊಡ್ಬೋದು, ಡಿಫ್ರೆಂಟ್ ಬಿಲ್ಟ್ ಇನ್ ಎಕ್ಸೆಪ್ಷನ್ಸ್ಗೆ ಡಿಫ್ರೆಂಟ್ ಹ್ಯಾಂಡ್ಲರ್ಸ್ ಬಳಸಬೇಕು. ದಟ್ ಇಸ್ ವೈ ಆಲ್ಸೋ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಕಾನ್ಸೆಪ್ಟ್ ನಾವು ಬಳಸಬೇಕಾಗತ್ತೆ ಅಂತ. ಸರ್ MCQ ಅಂತ ಹೇಳ್ತಾರೆ. MCQ ಬೇರೆ ಸೆಷನ್ ಇರುತ್ತಪ್ಪ. ಸೊ ಜುಲೈ ಮಂತಲ್ಲೇ ದೆಲ್ ಬಿ ಅನ್ ಅದರ್ ಸೆಷನ್ ಫಾರ್ MCQs. ಅಲ್ಲಿ MCQs ವಿ ಕ್ಯಾನ್ ಡಿಸ್ಕಸ್. ಓಕೆ, ಸೊ 8ನೇ ಕ್ವೆಶನ್, ಡಿಫೈನ್ ಥ್ರೋಯಿಂಗ್ ಆ್ಯಂಡ್ ಕ್ಯಾಚಿಂಗ್ ದಿ ಎಕ್ಸೆಪ್ಷನ್. ಥ್ರೋಯಿಂಗ್ ದಿ ಎಕ್ಸೆಪ್ಷನ್ ಅಂದರೆ ಏನು, ಕ್ಯಾಚಿಂಗ್ ದಿ ಎಕ್ಸೆಪ್ಷನ್ ಅಂದರೆ ಏನು ಬೇಸಿಕ್ಲಿ. ಸೊ ಥ್ರೋಯಿಂಗ್ ದ ಎಕ್ಸೆಪ್ಷನ್ ಅಂದರೆ ಬೇಸಿಕ್ಲಿ ಎಕ್ಸೆಪ್ಷನ್ ಆಬ್ಜೆಕ್ಟ್ ಕ್ರಿಯೇಟ್ ಆಗಿರುತ್ತೆ. ಒಂದು ಎಕ್ಸೆಪ್ಷನ್ ಬಂದ ತಕ್ಷಣ ಆ ಎಕ್ಸೆಪ್ಷನ್ ಆಬ್ಜೆಕ್ಟ್ನ ನೀವು ಥ್ರೋ ಮಾಡ್ತೀರಾ ಅಥವಾ ಎಕ್ಸೆಪ್ಷನ್ ಆಬ್ಜೆಕ್ಟ್ನ ರೇಸ್ ಮಾಡ್ತೀರಾ, ಅದನ್ನು ಥ್ರೋಯಿಂಗ್ ಆ್ಯಂಡ್ ಎಕ್ಸೆಪ್ಷನ್ ಅಂತ ಕರಿತೀವಿ. ಅದೇ ರೀತಿ ಕ್ಯಾಚಿಂಗ್ ಆ್ಯಂಡ್ ಎಕ್ಸೆಪ್ಷನ್. ಕ್ಯಾಚಿಂಗ್ ಆ್ಯಂಡ್ ಎಕ್ಸೆಪ್ಷನ್ ಅಂದರೆ ಎಕ್ಸೆಪ್ಷನ್ ಕ್ಯಾಚ್ ಎಕ್ಸೆಪ್ಷನ್ ಬಂದಿದ ತಕ್ಷಣ ಹ್ಯಾಂಡ್ಲರ್ ಹುಡುಕುತ್ತೆ ನಿಮ್ಮ ಕಂಟ್ರೋಲ್ ಹ್ಯಾಂಡ್ಲರ್ ಹುಡುಕಿದಾಗ ಹ್ಯಾಂಡ್ಲರ್ ಸಿಕ್ಕಿದ್ರೆ ಹ್ಯಾಂಡ್ಲರ್ನ ಎಕ್ಸಿಕ್ಯೂಟ್ ಮಾಡೋ ಪ್ರಾಸೆಸ್ನ ವಿ ಕಾಲ್ ಇಟ್ ಆಸ್ ಕ್ಯಾಚಿಂಗ್ ದಿ ಎಕ್ಸೆಪ್ಷನ್. ಎಕ್ಸೆಪ್ಷನ್ ಹ್ಯಾಂಡ್ಲರ್ನ ಎಕ್ಸಿಕ್ಯೂಟ್ ಮಾಡೋದನ್ನ ಕ್ಯಾಚಿಂಗ್ ದಿ ಎಕ್ಸೆಪ್ಷನ್ ಅಂತ ಹೇಳ್ತೀವಿ. ಓಕೆನಾ? ಸೊ ಎಸ್, ಐ ಹೋಪ್ ಈ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ 2 ಮಾರ್ಕರ್ಸ್ ಎಲ್ರಿಗೂ ಗೊತ್ತಾಯಿತು. ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ 3 ಮಾರ್ಕರ್ಸ್ಗೆ ಹೋಗ್ಬೇಡ. ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ 3 ಮಾರ್ಕರ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಏನಿದೆ ಬೇಸಿಕ್ಲಿ. ಸೊ ರೈಟ್ ಎನಿ 3 ನೀಡ್ಸ್ ಫಾರ್ ಯೂಸಿಂಗ್ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್. ಈಗ 3 ನೀಡ್ಸ್ ಹೇಳಿದ್ದಾರೆ. ಸೊ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಚಾಪ್ಟರ್ ಅಥವಾ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಕಾನ್ಸೆಪ್ಟ್ ಬಿಲ್ಟ್ ಇನ್ ಎಕ್ಸೆಪ್ಷನ್ಸ್ಗೂ ವರ್ಕ್ ಆಗುತ್ತೆ, ಯೂಸರ್ ಡಿಫೈನ್ಡ್ ಎಕ್ಸೆಪ್ಷನ್ಸ್ಗೂ ವರ್ಕ್ ಆಗುತ್ತೆ. ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಅಲ್ಲಿ ವಿ ಹ್ಯಾವ್ ಡಿಫ್ರೆಂಟ್ ಹ್ಯಾಂಡ್ಲರ್ಸ್ ಫಾರ್ ಡಿಫ್ರೆಂಟ್ ಎಕ್ಸೆಪ್ಷನ್, ಅದಕ್ಕೋಸ್ಕರ ಯೂಸ್ ಮಾಡ್ತೀವಿ. ಕರೆಕ್ಟ್ ಪ್ಲೇಸಲ್ಲಿ ಎಲ್ಲಿ ಎಕ್ಸೆಪ್ಷನ್ ಅರೈಸ್ ಆಯಿತು ಅಂತ ಗೊತ್ತಾಗುತ್ತೆ ಈ ಒಂದು ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಕಾನ್ಸೆಪ್ಟ್ ಮುಖಾಂತರ. ಎರಡನೇದು, ವಾಟ್ ಇಸ್ ದ ಪರ್ಪಸ್ ಆಫ್ ರೇಸ್ ಸ್ಟೇಟ್ಮೆಂಟ್, ರೈಟ್ ಸಿಂಟ್ಯಾಕ್ಸ್ ಆ್ಯಂಡ್ ಎಕ್ಸಾಂಪಲ್. ಆಲ್ರೆಡಿ ಡಿಸ್ಕಸ್ ಮಾಡೀನಿ 2 ಮಾರ್ಕರಲ್ಲಿ. ಅದೇ ರೀತಿ 3 ಮಾರ್ಕರಲ್ಲಿ ಕೂಡ ರೇಸ್ ಸ್ಟೇಟ್ಮೆಂಟ್ ಅಂದರೆ ಏನು, ಅದರ ಸಿಂಟ್ಯಾಕ್ಸ್ ಮತ್ತು ಎಕ್ಸಾಂಪಲ್ ಕೊಡಿ ಅಂತ ಕೇಳ್ತಾರೆ. ಅದೇ ರೀತಿ ಅಸರ್ಟ್ ಸ್ಟೇಟ್ಮೆಂಟ್ ಪರ್ಪಸ್ ಏನು, ರೈಟ್ ದ ಸಿಂಟ್ಯಾಕ್ಸ್ ಆ್ಯಂಡ್ ಎಕ್ಸಾಂಪಲ್ ಆಫ್ ದಿ ಅಸರ್ಟ್ ಸ್ಟೇಟ್ಮೆಂಟ್ ಅಂತ ಕೂಡ ಕೇಳ್ತಾರೆ. ಸೊ ಇವೆರಡು ತುಂಬ ಇಂಪಾರ್ಟೆಂಟ್. ಐದರ್ ರೇಸ್ ಸ್ಟೇಟ್ಮೆಂಟ್ ಅಥವಾ ಅಸರ್ಟ್ ಸ್ಟೇಟ್ಮೆಂಟ್ ಗ್ಯಾರಂಟಿಯಾಗಿ ಕೇಳ್ತಾರೆ. ಆಯಿತಾ? ಸೊ ಡಿಫೈನ್ ದ ಫಾಲೋಯಿಂಗ್. ಎಕ್ಸೆಪ್ಷನ್ ಹ್ಯಾಂಡ್ಲರ್ ಅಂದ್ರೆ ಏನು, ಥ್ರೋಯಿಂಗ್ ದ ಎಕ್ಸೆಪ್ಷನ್, ಕ್ಯಾಚಿಂಗ್ ದ ಎಕ್ಸೆಪ್ಷನ್. ಇದು ಆಲ್ರೆಡಿ ಹೇಳಿದ್ದೀನಿ. ಎಕ್ಸೆಪ್ಷನ್ ಹ್ಯಾಂಡ್ಲರ್ ಅಂದರೆ ಟು ಹ್ಯಾಂಡಲ್ ಅ ಪರ್ಟಿಕ್ಯುಲರ್ ಎಕ್ಸೆಪ್ಷನ್, ಒಂದು ಪೀಸ್ ಆಫ್ ಕೋಡ್ನ ನೀವು ಎಕ್ಸಿಕ್ಯೂಟ್ ಮಾಡ್ತೀರಾ, ದಟ್ ಈಸ್ ಕಾಲ್ಡ್ ಆಸ್ ಎಕ್ಸೆಪ್ಷನ್ ಹ್ಯಾಂಡ್ಲರ್. ಆಯಿತಾ? ಥ್ರೋಯಿಂಗ್ ಆ್ಯಂಡ್ ಎಕ್ಸೆಪ್ಷನ್, ಎಕ್ಸೆಪ್ಷನ್ ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿ ರನ್ ಟೈಮ್ ಸಿಸ್ಟಮ್ಗೆ ಕೊಡೋ ಪ್ರಾಸೆಸ್ನ ಥ್ರೋಯಿಂಗ್ ದ ಎಕ್ಸೆಪ್ಷನ್. ಕ್ಯಾಚಿಂಗ್ ದ ಎಕ್ಸೆಪ್ಷನ್, ಸೊ ಎಕ್ಸೆಪ್ಷನ್ನ ಕ್ಯಾಚ್ ಮಾಡೋದಕ್ಕೆ ಹ್ಯಾಂಡ್ಲರ್ನ ಎಕ್ಸಿಕ್ಯೂಟ್ ಮಾಡೋ ಪ್ರಾಸೆಸ್ನ ವಿ ಕಾಲ್ ಇಟ್ ಕ್ಯಾಚಿಂಗ್ ದಿ ಎಕ್ಸೆಪ್ಷನ್. ಎಕ್ಸ್ಪ್ಲೇನ್ ಕ್ಯಾಚಿಂಗ್ ದಿ ಎಕ್ಸೆಪ್ಷನ್ಸ್ ವಿತ್ ಟ್ರೈ ಆ್ಯಂಡ್ ಎಕ್ಸೆಪ್ಟ್ ಬ್ಲಾಕ್. ಟ್ರೈ ಆ್ಯಂಡ್ ಎಕ್ಸೆಪ್ಟ್ ಬ್ಲಾಕ್ನ ಸಿಂಟ್ಯಾಕ್ಸ್ ಬರೀಬೇಕಾಗುತ್ತೆ. ಟ್ರೈ ಒಳಗೆ ಸ್ಟೇಟ್ಮೆಂಟ್ಸ್ ಮತ್ತು ಎಕ್ಸೆಪ್ಟಲ್ಲಿ ಹ್ಯಾಂಡಲ್ ಮಾಡ್ತೀರಾ ಎಕ್ಸೆಪ್ಷನ್ಸ್ನ. ಯು ಹ್ಯಾವ್ ಟು ಎಕ್ಸ್ಪ್ಲೇನ್ ಟ್ರೈ ಆ್ಯಂಡ್ ಎಕ್ಸೆಪ್ಟ್ ಬ್ಲಾಕ್ಸ್. ಟ್ರೈ ಬ್ಲಾಕ್ ಏನಕ್ಕೆ ಮಾಡ್ತೀರಾ ಆ್ಯಂಡ್ ಏನಕ್ಕೆ ಯೂಸ್ ಮಾಡ್ತೀರಾ. ಸೊ ಎಕ್ಸೆಪ್ಷನ್ಸ್ನ ಕ್ಯಾಚ್ ಮಾಡೋದಕ್ಕೆ ಅಥವಾ ಎಕ್ಸೆಪ್ಷನ್ಸ್ ಇದೆಯಾ ಇಲ್ವಾ ಸ್ಟೇಟ್ಮೆಂಟ್ ಅಂತ ಹುಡುಕೋಕ್ಕೆ ಟ್ರೈ ಬ್ಲಾಕ್ ಇದೆ. ಎಕ್ಸೆಪ್ಟ್ ಬ್ಲಾಕ್ ಏನಕ್ಕಿದೆ, ಎಕ್ಸೆಪ್ಷನ್ಸ್ನ ಕ್ಯಾಚ್ ಮಾಡೋದಕ್ಕೆ ವಿ ಹ್ಯಾವ್ ದ ಎಕ್ಸೆಪ್ಟ್ ಕ್ಲಾಸ್. ಆಯಿತಾ? ಸೊ ವೆರಿ ಸಿಂಪಲ್ ಇದರ ಸಿಂಟ್ಯಾಕ್ಸ್. ಆ್ಯಂಡ್ ನೀವು ಟ್ರೈ ಬ್ಲಾಕ್ ಏನು ಮಾಡುತ್ತೆ ಆ್ಯಂಡ್ ಎಕ್ಸೆಪ್ಟ್ ಬ್ಲಾಕ್ ಏನು ಮಾಡುತ್ತೆ ಇದನ್ನು ಯೂಸಸ್ ಬರೀಬೇಕಾಗುತ್ತೆ. ಟ್ರೈ ಬ್ಲಾಕ್ ಇಸ್ ಬೇಸಿಕಲಿ ಯೂಸ್ ಟು ಸರ್ಚ್ ವೆದರ್ ಎಕ್ಸೆಪ್ಷನ್ ಇದೆಯಾ ಇಲ್ವಾ ಸರ್ಚ್ ಮಾಡೋದಕ್ಕೆ ಈ ಬ್ಲಾಕ್ ಯೂಸ್ ಮಾಡ್ತೀರಾ. ಇನ್ ಕೇಸ್ ಎಕ್ಸೆಪ್ಷನ್ ಇದೆ ಅಂದರೆ ಈ ಎಕ್ಸೆಪ್ಟ್ ಕ್ಲಾಸ್ಗೆ ಕಂಟ್ರೋಲ್ ಹೋಗಿ ನೀವು ಎಕ್ಸೆಪ್ಷನ್ನ ಹ್ಯಾಂಡಲ್ ಮಾಡ್ತೀರಾ. ಓಕೆ, ಸೊ ವೆರಿ ಸಿಂಪಲ್. ಐ ಹೋಪ್ ಈ 3 ಮಾರ್ಕರ್ಸು ಎಲ್ರಿಗೂ ಗೊತ್ತಿದೆ ಅಥವಾ ಎಲ್ರಿಗೂ ಗೊತ್ತಾಗಿದೆ. ಸೊ ಸರ್ ವೆಡ್ನೆಸ್ಡೇ ಇಸ್ ಮಂತ್ಲಿ ಟೆಸ್ಟ್, ಸೊ ಸೇ ಇಂಪಾರ್ಟೆಂಟ್ ಕ್ವೆಶನ್ಸ್ ಆಫ್ ಚಾಪ್ಟರ್ 1 to 7. 1 to 7 ಹೇಳೋಕ್ಕಾಗಲ್ಲ, ಫಸ್ಟ್ ಏನಿದೆ 1 to 5 ಐ ವಿಲ್ ಬಿ ಸೇಯಿಂಗ್ ಹಿಯರ್. ಸೊ ಎಸ್, ಒಂದು ನಿಮಿಷ. ಓಕೆ, ಫೈನ್. ಐ ಹೋಪ್ ನಿಮ್ಮೆಲ್ರಿಗೂ ಈ ಕ್ವೆಶನ್ಸ್ ಅರ್ಥ ಆಗಿದೆ. ಓಕೆನಾ? ಏನೋ ಡೌಟ್ಸ್ ಇದ್ರು ಕಮೆಂಟ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ, ಫೈನ್. ಈಗ ನೆಕ್ಸ್ಟು ಏನು ಮಾಡೋಣ, ನೆಕ್ಸ್ಟು 5 ಮಾರ್ಕರ್ಸ್ ಕಡೆ ಗಮನ ಕೊಡೋಣ. ವಾಟ್ ಈಸ್ ದ 5 ಮಾರ್ಕರ್ಸ್? ಸೊ 5 ಮಾರ್ಕರ್ಸ್ ಏನು ಈ ಒಂದು ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಚಾಪ್ಟರ್. ಜನರಲಿ 5 ಮಾರ್ಕರ್ಸ್ ಇಲ್ಲ ಈ ಚಾಪ್ಟ್ರಲ್ಲಿ, ಬಟ್ ನಿಮ್ಮ ಮಿಡ್ ಟರ್ಮ್ ಎಕ್ಸಾಮ್ಗೆ ಕ್ವಾರ್ಟರ್ಲಿಗೆಲ್ಲ ಕೇಳ್ತಾರೆ 5 ಮಾರ್ಕರ್ಸ್ ಏನು ಕೇಳ್ಬೋದು ಈ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಚಾಪ್ಟರಿಂದ. ಸೊ ಬೋರ್ಡ್ ಎಕ್ಸಾಮ್ಗೆ 5 ಮಾರ್ಕರ್ಸ್ ಬರಲ್ಲ ಈ ಒಂದು ಚಾಪ್ಟ್ರಲ್ಲಿ, ಬಟ್ ನಿಮ್ಮ ಮಿಡ್ ಟರ್ಮ್ ಎಕ್ಸಾಮು ಕ್ವಾರ್ಟರ್ಲಿ ಎಕ್ಸಾಮ್ಗೆ ಈ ಚಾಪ್ಟ್ರಲ್ಲಿ ಕೇಳ್ತಾರೆ. ಸರ್ ವಿ ಹ್ಯಾವ್ SQL ಲೆಸನ್ ಟೆಸ್ಟ್, ಸೊ ಪ್ಲೀಸ್ ಟೆಲ್ ಇಂಪಾರ್ಟೆಂಟ್ ಕ್ವೆಶನ್. ಸೊ ಇಷ್ಟು ಮುಗಿಸ್ಬಿಡ್ತೀನಿ, ದೆನ್ ಐಲ್ ಕಮ್ ಟು SQL. ಆಯಿತಾ? ಸೊ ಈಗ 5 ಮಾರ್ಕರ್ಸ್. ಎಕ್ಸ್ಪ್ಲೇನ್ ದ ಪ್ರಾಸೆಸ್ ಆಫ್ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ವಿತ್ ನೀಡ್ ಡಯಾಗ್ರಾಮ್. ಸೊ ಪ್ರಾಸೆಸ್ ಆಫ್ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ನೀವು ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ. ಇಲ್ಲಿ ಎಲ್ಲ ಸ್ಟೆಪ್ನೂ ನೀವು ಹೇಳಬೇಕಾಗತ್ತೆ. ಥ್ರೋಯಿಂಗ್ ದ ಎಕ್ಸೆಪ್ಷನ್, ಕ್ಯಾಚಿಂಗ್ ದಿ ಎಕ್ಸೆಪ್ಷನ್, ಮತ್ತು ಎಕ್ಸೆಪ್ಷನ್ ಇಲ್ಲ ಅಂದರೆ ಕಾಲ್ ಸ್ಟ್ಯಾಕಲ್ಲಿ ಹುಡುಕಿ ಹ್ಯಾಂಡ್ಲರ್ನ ಹುಡುಕೋ ಪ್ರೊಸೆಸ್, ಎಲ್ಲ ಪ್ರೊಸೆಸ್ ವಿತ್ ದ ಡಯಾಗ್ರಾಮ್ ನೀವು ಹೇಳಬೇಕಾಗುತ್ತೆ ಇಲ್ಲಿ
ಎರಡನೇ ಕ್ವೆಶನ್ 5 ಮಾರ್ಕರಲ್ಲಿ ಎಕ್ಸ್ಪ್ಲೇನ್ ಎನಿ 5 ಬಿಲ್ಟ್ ಇನ್ ಎಕ್ಸೆಪ್ಷನ್ಸ್. ಸೊ ಎನಿ 5 ಬಿಲ್ಟ್ ಇನ್ ಎಕ್ಸೆಪ್ಷನ್ಸ್ ಅಂದರೆ ವ್ಯಾಲ್ಯೂ ಎರರ್, ಟೈಪ್ ಎರರ್, ನೇಮ್ ಎರರ್, ಎನಿ 5 ನೀವು ಎಕ್ಸ್ಪ್ಲೇನ್ ಮಾಡ್ಬೋದು. ಓಕೆನಾ? ಸೊ ನೆಕ್ಸ್ಟು ಎಕ್ಸ್ಪ್ಲೇನ್ ಕ್ಯಾಚಿಂಗ್ ದಿ ಎಕ್ಸೆಪ್ಷನ್ಸ್ ವಿತ್ ಟ್ರೈ ಎಕ್ಸೆಪ್ಟ್ ಎಲ್ಸ್ ಬ್ಲಾಕ್ ವಿತ್ ಸಿಂಟ್ಯಾಕ್ಸ್ ಆ್ಯಂಡ್ ಎಕ್ಸಾಂಪಲ್. ಸೊ ಇಲ್ಲಿ ಟ್ರೈ ಎಕ್ಸೆಪ್ಟ್ ಎಲ್ಸ್ ಬ್ಲಾಕ್ಗೆ ನೀವೇನು ಬರೀಬೇಕು, ಸಿಂಟ್ಯಾಕ್ಸ್ ಬರೀಬೇಕು ಆ್ಯಂಡ್ ಒಂದು ಎಕ್ಸಾಂಪಲ್, ಒಂದು ಪ್ರೋಗ್ರಾಮ್ ಎಕ್ಸಾಂಪಲ್ ನೀವು ಬರೀಬೇಕು. ಸೊ ಫಾರ್ ದಿಸ್ ನಿಮಗೆ 5 ಮಾರ್ಕರ್ಸ್ ಕೊಡ್ತಾರೆ, ಬಟ್ ಈ ಚಾಪ್ಟ್ರಲ್ಲಿ 5 ಮಾರ್ಕರ್ಸ್ ಜನರಲಿ ಕೇಳೋದಿಲ್ಲ ಫೈನಲ್ ಎಕ್ಸಾಮಲ್ಲಿ, ಆಯಿತಾ? ಸೊ ಎಕ್ಸ್ಪ್ಲೇನ್ ಕ್ಯಾಚಿಂಗ್ ಮಲ್ಟಿಪಲ್ ಎಕ್ಸೆಪ್ಷನ್ಸ್ ವಿತ್ ಪ್ರೋಗ್ರಾಮಿಂಗ್ ಎಕ್ಸಾಂಪಲ್. ಮಲ್ಟಿಪಲ್ ಎಕ್ಸೆಪ್ಷನ್ಸ್ ಹೆಂಗೆ ಕ್ಯಾಚ್ ಮಾಡ್ತೀರಾ? ಸೊ ಇಲ್ಲಿ ಒಂದು ಟ್ರೈ ಬ್ಲಾಕ್ಗೆ ಇಲ್ಲಿ 2-3 ಎಕ್ಸೆಪ್ಟ್ ಕ್ಲಾಸಸ್ ಇರುತ್ತೆ. ಸೊ ಮಲ್ಟಿಪಲ್ ಎಕ್ಸೆಪ್ಷನ್ಸ್ ಬರೋ ಚಾನ್ಸಸ್ ಇರೋವಾಗ ಮಲ್ಟಿಪಲ್ ಎಕ್ಸೆಪ್ಟ್ ಕ್ಲಾಸಸ್ ಬರುತ್ತೆ, ದಟ್ ಈಸ್ ಕ್ಯಾಚಿಂಗ್ ಮಲ್ಟಿಪಲ್ ಎಕ್ಸೆಪ್ಷನ್ಸ್. ಇದಕ್ಕೂ ಕೂಡ ನೀವು ಸಿಂಟ್ಯಾಕ್ಸ್ ಆ್ಯಂಡ್ ಒಂದು ಪ್ರೋಗ್ರಾಮ್ ಎಕ್ಸಾಂಪಲ್ ತಿಳ್ಕೊಂಡಿರಬೇಕು. ಲಾಸ್ಟ್ಲಿ ಎಕ್ಸ್ಪ್ಲೇನ್ ದ ಯೂಸ್ ಆಫ್ ಫೈನಲಿ ಬ್ಲಾಕ್ ವಿತ್ ಸಿಂಟ್ಯಾಕ್ಸ್ ಆ್ಯಂಡ್ ಪ್ರೋಗ್ರಾಮಿಂಗ್ ಎಕ್ಸಾಂಪಲ್. ಸೊ ಫೈನಲಿ ಬ್ಲಾಕ್ ಅಂದರೆ ನೀವು ಬೆಟರ್ ಏನು ಬರೆದ್ರೆ ಅಂದರೆ ಬೆಟರ್ ಟ್ರೈ ಬರೆದು, ಎಕ್ಸೆಪ್ಟ್ ಬರೆದು, ಮತ್ತು ಎಲ್ಸ್ ಬರೆದು, ಮತ್ತು ಫೈನಲಿ ಬ್ಲಾಕ್ ಯೂಸ್ ಮಾಡೋದು ಬೆಟರ್, ಆಯಿತಾ? ಸೊ ಈ 4 ಬ್ಲಾಕನ್ನು ಯೂಸ್ ಮಾಡಿ ಸಿಂಟ್ಯಾಕ್ಸ್ ಆ್ಯಂಡ್ ಎಕ್ಸಾಂಪಲ್ ಕಲ್ತೀರಿ. ಓಕೆನಾ? ಸೊ ಎಸ್ ಸರ್, ಇನ್ ಕಾಲೇಜ್ ದೇನ್ ಸೇ ಎನಿ ಡೈಗ್ರಾಮ್ ಔಟ್ ಆಫ್ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್. ಪ್ರಾಸೆಸ್ ಆಫ್ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗಲ್ಲಿ ಡೈಗ್ರಾಮ್ ಇದೆಯಪ್ಪ ಶ್ರೀನಿಧಿ, ಒಂದ್ಸಲಿ 1 ಶಾರ್ಟ್ ವಿಡಿಯೋ ನೋಡು. ಐ ಹ್ಯಾವ್ ಡನ್ ದ ಪ್ರಾಸೆಸ್ ಆಫ್ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್, ಡೈಗ್ರಾಮ್ ಜೊತೆಗೆ ಎಕ್ಸ್ಪ್ಲೇನ್ ಮಾಡೀನಿ, ಪ್ಲೀಸ್ ಒಂದ್ಸಲಿ ನೋಡಿ, ಆಯಿತಾ? ಲ್ಯಾಂಗ್ವೇಜ್ ಕ್ಲಾಸಸ್ ವಿಲ್ ಬಿ ಸ್ಟಾರ್ಟಿಂಗ್ ಶಾರ್ಟ್ಲಿ. ನೋಟಿಫಿಕೇಶನ್ಸ್ನ ಟರ್ನ್ ಆನ್ ಮಾಡಿ ಇಟ್ಕೊಳ್ಳಿ, ಯೂಟ್ಯೂಬಲ್ಲೇ ನಿಮಗೆ ಅಪ್ಡೇಟ್ ಸಿಗುತ್ತೆ. ಕಮ್ಯುನಿಟಿ ಪೋಸ್ಟ್ ನೋಡ್ತಾ ಇರಿ, ಯು ವಿಲ್ ಗೆಟ್ ಅನ್ ಅಪ್ಡೇಟ್, ಆಯಿತಾ? ಓಕೆ, ಸೊ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ನ ಈಸಿ ಚಾಪ್ಟರ್, ಈಸಿ ಕ್ವೆಶನ್ಸ್ ಬರುತ್ತೆ. ಐ ಹೋಪ್ ಎಲ್ರಿಗೂ ಅರ್ಥ ಆಗಿದೆ. ನೆಕ್ಸ್ಟ್ ಏನು ಮಾಡೋಣಪ್ಪ, 2ನೇ ಚಾಪ್ಟರ್ಗೆ ಹೋಗ್ಬೇಡವಾ? ವಾಟ್ ಈಸ್ ದ ಸೆಕೆಂಡ್ ಚಾಪ್ಟರ್ ಅಂತ ಕೇಳಿದ್ರೆ, ಸೆಕೆಂಡ್ ಚಾಪ್ಟರ್ ಇಸ್ ಫೈಲ್ ಹ್ಯಾಂಡ್ಲಿಂಗ್. ಸೊ ಈ ಫೈಲ್ ಹ್ಯಾಂಡ್ಲಿಂಗಲ್ಲಿ ಇಂಪಾರ್ಟೆಂಟ್ ಕ್ವೆಶನ್ಸ್ ಏನು ಕೇಳ್ತಾರೆ? ಸೊ ಎಸ್, ಮೈಂಡ್ ಮ್ಯಾಪ್ ಕಳಿಸಿ ಅಂತ ರಾಮಣ್ಣ ಅವ್ರು ಕೇಳಿದ್ದಾರೆ. ಖಂಡಿತ ಈ ಲೈವ್ ಆದಮೇಲೆ ಖಂಡಿತ ಐ ವಿಲ್ ಸೆಂಡ್. ಸೊ ನಿಮ್ಮ ಚಾಟ್ ಬಾಕ್ಸ್ ಕಮೆಂಟ್ ಸೆಕ್ಷನಲ್ಲಿ ನೋಡ್ತಾ ಇರಿ, ಸೊ ನಿಮಗೆ ಸಿಗುತ್ತೆ ಮೈಂಡ್ ಮ್ಯಾಪ್, ಆಯಿತಾ? ಸೊ ಎಸ್, ಓಕೆ. ಫಿಕ್ಸ್ ಕ್ವೆಶನ್ ಇನ್ ಆನ್ಯುವಲ್, ಇದೆಲ್ಲ ಫಿಕ್ಸ್ಡ್ ಕ್ವೆಶನ್ಸೇ ಮಾಡ್ತಿರೋದೆಲ್ಲ ಫಿಕ್ಸ್ಡ್ ಕ್ವೆಶನ್ಸ್, ಆಯಿತಾ? ಮೌನ ಅವರು ಹಾಯ್ ಅಂತಿದ್ದಾರೆ. ಹಲೋ ಮೌನ ಅವರೇ, ನಮಸ್ಕಾರ, ಗುಡ್ ಈವ್ನಿಂಗ್. ಓಕೆ, ಈಗ ಫೈಲ್ ಹ್ಯಾಂಡ್ಲಿಂಗಿಂದ ಇಂಪಾರ್ಟೆಂಟ್ 2 ಮಾರ್ಕರ್ಸ್ ನೋಡ್ಬೋಣ. ವಾಟ್ ಆರ್ ದ ಇಂಪಾರ್ಟೆಂಟ್ 2 ಮಾರ್ಕರ್ಸ್ ಇನ್ ಫೈಲ್ ಹ್ಯಾಂಡ್ಲರ್? ಸೊ ಬೇಸಿಕ್ಲಿ ಡಿಫೈನ್ ಫೈಲ್ ಆ್ಯಂಡ್ ಮೆನ್ಷನ್ ದ ಟೈಪ್ಸ್ ಆಫ್ ಫೈಲ್ಸ್. ಸೊ ಫೈಲ್ ಅಂದರೆ ಏನು, ಎಷ್ಟು ಟೈಪ್ಸ್ ಫೈಲ್ ಇದೆ? ಫೈಲ್ ಅಂದರೆ ಬೇಸಿಕ್ಲಿ ಇಟ್ ಇಸ್ ಅ ಸ್ಟೋರೇಜ್ ಸ್ಪೇಸ್ ಟು ಸ್ಟೋರ್ ದ ಡೇಟಾ ಪರ್ಮನೆಂಟ್ಲಿ, ಅಲ್ವಾ? ಸೊ ಎಷ್ಟು ಟೈಪ್ ಆಫ್ ಫೈಲ್ಸ್ ನಾವು ಕಲಿಬೇಕು ಇಲ್ಲಿ? ಟೆಕ್ಸ್ಟ್ ಫೈಲ್ ಆ್ಯಂಡ್ ಬೈನರಿ ಫೈಲ್, 2 ಟೈಪ್ ಆಫ್ ಫೈಲ್ಸ್ ನಾವು ಮೆನ್ಷನ್ ಮಾಡಬೇಕಿಲ್ಲಿ. ಸೊ 2ನೇ ಕ್ವೆಶನ್, ಡಿಫ್ರೆನ್ಷಿಯೇಟ್ ಬಿಟ್ವೀನ್ ಟೆಕ್ಸ್ಟ್ ಆ್ಯಂಡ್ ಬೈನರಿ ಫೈಲ್. ಸೊ ಟೆಕ್ಸ್ಟ್ ಫೈಲ್ ಅಂದರೆ ಏನು, ಬೈನರಿ ಫೈಲ್ ಅಂದರೆ ಏನು, ಅಟ್ಲೀಸ್ಟ್ 2 ಡಿಫ್ರೆನ್ಸಸ್ ತಿಳ್ಕೊಳ್ಳಿ. ಸೊ ಟೆಕ್ಸ್ಟ್ ಫೈಲಲ್ಲಿ ಹ್ಯೂಮನ್ ರೀಡ್ ಮಾಡುವಂಥ ಕ್ಯಾರೆಕ್ಟರ್ಸ್ ಇರುತ್ತೆ, ಅಂದರೆ ಆಲ್ಫಾಬೆಟು, ಡಿಜಿಟ್ಸು ಮತ್ತು ಸ್ಪೆಷಲ್ ಕ್ಯಾರೆಕ್ಟರ್ಸ್ ಎಲ್ಲ ಟೆಕ್ಸ್ಟ್ ಫೈಲಲ್ಲಿ ಇರುತ್ತೆ. ಬಟ್ ಬೈನರಿ ಫೈಲಲ್ಲಿ ಹ್ಯೂಮನ್ ಅಂಡರ್ಸ್ಟ್ಯಾಂಡ್ ಆಗದೇ ಇರುವಂಥ ಕ್ಯಾರೆಕ್ಟರ್ಸ್ ಇರುತ್ತೆ. ಸೊ ಇಟ್ ಇಸ್ ನಾಟ್ ಹ್ಯೂಮನ್ ರೀಡಬಲ್ ಅಂತ ಹೇಳ್ತೀರಾ. ಟೆಕ್ಸ್ಟ್ ಫೈಲ್ ಇನ್ನೇನು ಡಿಫ್ರೆನ್ಸ್ ಹೇಳ್ಬೋದು, ಇಲ್ಲಿ ಎನ್ಕೋಡಿಂಗ್ ಸ್ಕೀಮ್ ಯೂಸ್ ಮಾಡ್ತೀವಿ, ಆಸ್ಕಿ ಎನ್ಕೋಡಿಂಗ್ ಸ್ಕೀಮ್ ಯೂಸ್ ಮಾಡ್ತೀವಿ ಟೆಕ್ಸ್ಟ್ ಫೈಲಲ್ಲಿ ಡೇಟಾ ಸ್ಟೋರ್ ಮಾಡೋಕ್ಕೆ ಇಂಟರ್ನಲ್ಲಿ. ಬಟ್ ಇಲ್ಲಿ ಏನು ಎನ್ಕೋಡಿಂಗ್ ಸ್ಕೀಮ್ ಯೂಸ್ ಮಾಡೋದಿಲ್ಲ, ನೋ ಎನ್ಕೋಡಿಂಗ್ ಸ್ಕೀಮ್. ಸೊ 2 ಡಿಫ್ರೆನ್ಸಸ್ ಆಯಿತು. ಸೊ ಐ ಹೋಪ್ ಈ 2 ಡಿಫ್ರೆನ್ಸಸ್ ಬರೀತೀರಾ. ಮತ್ತು ಬೈನರಿ ಫೈಲ್ ಎಕ್ಸಿಕ್ಯೂಷನ್ ಫಾಸ್ಟರ್ ಅಂತ ಹೇಳ್ಬೋದು, ಫಾಸ್ಟರ್ ಇನ್ ಎಕ್ಸಿಕ್ಯೂಷನ್ ಅಂತ ಹೇಳ್ಬೋದು ಬೈನರಿ ಫೈಲ್ಸ್. ಬಟ್ ನಿಮ್ಮ ಟೆಕ್ಸ್ಟ್ ಫೈಲ್ ಸ್ವಲ್ಪ ಎಕ್ಸಿಕ್ಯೂಷನಲ್ಲಿ ಯು ಕ್ಯಾನ್ ಸೇ ಇಟ್ ಇಸ್ ಸ್ಲೋವರ್, ಆಯಿತಾ? ಸೊ ಎಸ್, ಈಗ 3ನೇ ಕ್ವೆಶನ್ ಬರೋದಾದರೆ, ವಾಟ್ ಈಸ್ ದ ಪರ್ಪಸ್ ಆಫ್ ಓಪನಿಂಗ್ ದ ಫೈಲ್ ಯೂಸಿಂಗ್ ವಿತ್ ಕ್ಲಾಸ್? ಸೊ ವಿತ್ ಕ್ಲಾಸ್ ಪರ್ಪಸ್ ಏನಕ್ಕೆ ಅಂದರೆ, ಫೈಲ್ನ ಓಪನ್ ಮಾಡೋದಕ್ಕೆ ಈ ವಿತ್ ಕ್ಲಾಸ್ ಏನಕ್ಕೆ ಬಳಸ್ತೀವಿ? ಸೊ ಬೇಸಿಕ್ಲಿ ಫೈಲ್ ಕ್ಲೋಸ್ ಮಾಡೋ ಅವಶ್ಯಕತೆ ಇರೋದಿಲ್ಲ, ಆಟೋಮ್ಯಾಟಿಕ್ ಆಗಿ ಕ್ಲೋಸ್ ಆಗುತ್ತೆ. ಅದು ಒನ್ ಆಫ್ ದ ರೀಸನ್ ನಾವು ಬಳಸೋದು ಈ ವಿತ್ ಕ್ಲಾಸಿಂದ ಫೈಲ್ ಏನಕ್ಕೆ ಓಪನ್ ಮಾಡ್ತೀವಿ ಅಂತ. ಆಟೋಮ್ಯಾಟಿಕ್ಲಿ ಫೈಲ್ ಕ್ಲೋಸ್ ಆಗುತ್ತೆ ನಾವು ವಿತ್ ಕ್ಲಾಸಲ್ಲಿ ಓಪನ್ ಮಾಡಿದ್ರೆ. ಇನ್ನೊಂದು, ರಿಸೋರ್ಸಸ್ ಎಲ್ಲ ಆಟೋಮ್ಯಾಟಿಕ್ಲಿ ಲೀಕ್ ಆಗದೆ ಫೈಲ್ ಫೈಲ್ ಲೀಕ್ ಆಗದೆ ರಿಸೋರ್ಸಸ್ಸು ಕ್ಲೋಸ್ ಆಗುತ್ತೆ ಈಸಿಯಾಗಿ. ಸೊ ಒನ್ ಆಫ್ ದ ರೀಸನ್ಸ್ ನೀವು ಇದನ್ನ ಹೇಳ್ಬೋದು. ವಾಟ್ ಈಸ್ ದ ಪರ್ಪಸ್ ಆಫ್ ಓಪನಿಂಗ್ ದ ಫೈಲ್ ಯೂಸಿಂಗ್ ವಿತ್ ಕ್ಲಾಸ್? ನೆಕ್ಸ್ಟ್, ರೈಟ್ ದ ಸಿಂಟ್ಯಾಕ್ಸ್ ಆ್ಯಂಡ್ ಎಕ್ಸಾಂಪಲ್ ಟು ಓಪನ್ ದ ಫೈಲ್. ಫೈಲ್ನ ಓಪನ್ ಮಾಡೋದಕ್ಕೆ ಸಿಂಟ್ಯಾಕ್ಸ್ ಆ್ಯಂಡ್ ಎಕ್ಸಾಂಪಲ್. ಸೊ ಫೈಲ್ ಆಬ್ಜೆಕ್ಟ್ ಇಸ್ ಈಕ್ವಲ್ ಟು ಓಪನ್ ಆದಮೇಲೆ ಫೈಲ್ ನೇಮ್ ಕೊಡ್ತೀರಾ ಮತ್ತು ಫೈಲ್ ಮೋಡ್ ಕೊಡ್ತೀರಾ. ಬೇಸಿಕ್ಲಿ ಸಿಂಟ್ಯಾಕ್ಸ್ ಬರಿಬೇಕಾಗುತ್ತೆ, ದಟ್ ಈಸ್ ಫೈಲ್ ಆಬ್ಜೆಕ್ಟ್ ಇಸ್ ಈಕ್ವಲ್ ಟು ಓಪನ್ ಫಂಕ್ಷನಲ್ಲಿ ಫೈಲ್ ನೇಮ್ ಮೆನ್ಷನ್ ಮಾಡ್ತೀರಾ, ಡಬಲ್ ಕೋಟಲ್ಲಿ ಫೈಲ್ ನೇಮ್, ನೀವು ಫೈಲ್ ಮೋಡ್ ಮೆನ್ಷನ್ ಮಾಡಬೇಕು, ಕರೆಕ್ಟಾ? ಸೊ ದಿಸ್ ಇಸ್ ದ ಸಿಂಟ್ಯಾಕ್ಸ್ ಫಾರ್ ಓಪನಿಂಗ್ ದ ಫೈಲ್ ಇನ್
ಟೆಕ್ಸ್ಟ್ ಫೈಲ್ ಅಥವಾ ಬೈನರಿ ಫೈಲ್ಗೆ ಇದೇ ಸಿಂಟ್ಯಾಕ್ಸ್ ನಾವು ಬಳಸೋದು. ಅದೇ ರೀತಿ ಒಂದು ಎಕ್ಸಾಂಪಲ್ ನೀವು ಬರಿಬೇಕಾಗುತ್ತೆ. ಸೊ ರೈಟ್ ದ ಸಿಂಟ್ಯಾಕ್ಸ್ ಅಂಡ್ ಎಕ್ಸಾಂಪಲ್ ಟು ಓಪನ್ ದ ಫೈಲ್ ಯೂಸಿಂಗ್ ವಿತ್ ಕ್ಲಾಸ್ ಇಂದ ಸಿಂಟ್ಯಾಕ್ಸ್ ಬರಿಬೇಕಾಗತ್ತೆ ಫೈಲ್ ಓಪನ್ ಮಾಡೋದಕ್ಕೆ, ಮತ್ತೆ ಒಂದು ಎಕ್ಸಾಂಪಲ್ ಕೂಡ ನೀವು ಕೊಡಬೇಕಾಗತ್ತೆ. ಓಕೆ, ಸೊ ನೆಕ್ಸ್ಟ್ 6ನೇ ಕ್ವೆಶನ್, ಡಿಫೈನ್ ಸೀಕ್ ಅಂಡ್ ಟೆಲ್ ಫಂಕ್ಷನ್ಸ್. ಸೊ ಸೀಕ್ ಫಂಕ್ಷನ್ ಅಂದ್ರೆ ಏನು, ಟೆಲ್ ಫಂಕ್ಷನ್ ಅಂದ್ರೆ ಏನು? ಸೀಕ್ ಫಂಕ್ಷನ್ ಬೇಸಿಕಲಿ ಫೈಲ್ ಪಾಯಿಂಟರ್ನ ಬೇರೆ ಲೊಕೇಶನ್ಸ್ಗೆ ಮೂವ್ ಮಾಡೋದಕ್ಕೆ ಈ ಸೀಕ್ ಫಂಕ್ಷನ್ ಯೂಸ್ ಮಾಡ್ತೀವಿ. ಈ ಟೆಲ್ ಫಂಕ್ಷನ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಬೇಸಿಕಲಿ ನಮಗೆ ಫೈಲ್ ಪಾಯಿಂಟರ್ ಇಂಟೀಜರ್ ಲೊಕೇಶನ್ ಬೇಕಾದರೆ ಈ ಟೆಲ್ ಫಂಕ್ಷನ್ ನಾವು ಬಳಸ್ತೀವಿ. ಓಕೆ, ಸೊ 7ನೇ ಕ್ವೆಶನ್, ಡಿಫೈನ್ ಸೀರಿಯಲೈಸೇಷನ್ ಅಂಡ್ ಡಿಸೀರಿಯಲೈಸೇಷನ್ ಇನ್ ಪಿಕಲ್ ಮಾಡ್ಯೂಲ್. ಸೊ ಸೀರಿಯಲೈಸೇಷನ್ ಅಂದರೆ ಬೇಸಿಕ್ಲಿ ಇದನ್ನು ಪಿಕ್ಲಿಂಗ್ ಅಂತ ಕೂಡ ಕರಿತೀವಿ. ಸೊ ನಿಮ್ಮ ಪೈಥಾನ್ ಆಬ್ಜೆಕ್ಟ್ನ ಬೈಟ್ ಸ್ಟ್ರೀಮ್ಗೆ ಕನ್ವರ್ಟ್ ಮಾಡೋ ಪ್ರಾಸೆಸ್ನ ಸೀರಿಯಲೈಸೇಷನ್ ಅಂತ ಕರಿತೀವಿ. ಅಗೇನ್ ನಿಮ್ಮ ಬೈಟ್ ಸ್ಟ್ರೀಮಲ್ಲಿರೋ ಡೇಟಾನ ಮತ್ತೆ ಪೈಥಾನ್ ಆಬ್ಜೆಕ್ಟ್ಗೆ ಕನ್ವರ್ಟ್ ಮಾಡೋದಕ್ಕೆ ಡಿಸೀರಿಯಲೈಸೇಷನ್ ಅಂತ ಕರಿತೀವಿ. ಸೊ ವೆರಿ ಇಂಪಾರ್ಟೆಂಟ್, ಸೀರಿಯಲೈಸೇಷನ್ ಮತ್ತು ಡಿಸೀರಿಯಲೈಸೇಷನ್ ಈ ಎರಡು ಡೆಫಿನೇಷನ್ನ, ಸೀರಿಯಲೈಸೇಷನ್ನ ನಾವು ಪಿಕ್ಲಿಂಗ್ ಅಂತ ಕೂಡ ಕರಿತೀವಿ. ದಿಸ್ ಇಸ್ ಆಲ್ಸೋ ಕಾಲ್ಡ್ ಪಿಕ್ಲಿಂಗ್. ಡಿಸೀರಿಯಲೈಸೇಷನ್ನ ಇದನ್ನ ಅನ್ಪಿಕ್ಲಿಂಗ್ ಅಂತ ಕೂಡ ಕರಿತೀವಿ. ಓಕೆ, ಸೊ ಕನ್ಫ್ಯೂಸ್ ಆಗಬೇಡಿ, ಪಿಕ್ಲಿಂಗ್ ಆ್ಯಂಡ್ ಅನ್ಪಿಕ್ಲಿಂಗ್ ಅಂದರೆ ಸೇಮ್ ಆಸ್ ಸೀರಿಯಲೈಸೇಷನ್ ಆ್ಯಂಡ್ ಡಿಸೀರಿಯಲೈಸೇಷನ್. ಆಯಿತಾ? ಫಾರ್ ಮೀ ಚಾಪ್ಟರ್ 7 ಅಂಡರ್ಸ್ಟ್ಯಾಂಡಿಂಗ್ ಇಸ್ ದೇರ್, ಅಂಡರ್ಸ್ಟ್ಯಾಂಡಿಂಗ್ ಡೇಟಾ ಇಸ್ ದೇರ್ ಫಾರ್ ಎಕ್ಸಾಮ್ ಅಂತ ಹೇಳ್ತಿದ್ದಾರೆ. ಅಂಡರ್ಸ್ಟ್ಯಾಂಡಿಂಗ್ ಡೇಟಾಲಿ ಆದಷ್ಟು ಸ್ಟ್ಯಾಟಿಸ್ಟಿಕಲ್ ಟೆಕ್ನಿಕ್ಸ್ ಓದಿ ಸಾಕು. ಮೀನ್ ಮೀಡಿಯನ್ ಮೋಡ್ ಕಂಡುಹಿಡಿಯೋದಕ್ಕೆ ಮತ್ತು ರೇಂಜು ಸ್ಟ್ಯಾಂಡರ್ಡ್ ಡಿವಿಷನ್ ಕಂಡುಹಿಡಿಯೋದಕ್ಕೆ ಅಷ್ಟು ಓದಿ, ದಟ್ ಇಸ್ ಎನಫ್. ಆಯಿತಾ? 5 ಮಾರ್ಕರ್ ಅಷ್ಟೇ ಬರೋದು ಆ ಚಾಪ್ಟರಿಂದ. ಓಕೆ, ಸೊ ನೆಕ್ಸ್ಟ್ ಕ್ವೆಶನ್, ಡಿಫೈನ್ ಡಂಪ್ ಆ್ಯಂಡ್ ಲೋಡ್ ಫಂಕ್ಷನ್ಸ್. ಸೊ ಡಂಪ್ ಏನು ಮಾಡುತ್ತೆ, ಲೋಡ್ ಏನು ಮಾಡುತ್ತೆ? ಸೊ ಡಂಪ್ ಫಂಕ್ಷನ್ ಬೇಸಿಕ್ಲಿ ನಿಮ್ಮ ಪೈಥಾನ್ ಆಬ್ಜೆಕ್ಟ್ಗೆ ಅಥವಾ ನಿಮ್ಮ ಬೈನರಿ ಫೈಲ್ಗೆ ರೈಟ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ, ಅಥವಾ ಬೈನರಿ ಫೈಲಲ್ಲಿ ಡೇಟಾ ಸ್ಟೋರ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಅದೇ ರೀತಿ ಲೋಡ್ ಫಂಕ್ಷನ್ ಏನು ಮಾಡ್ತೀವಿ, ಸೊ ಡೇಟಾನ ರೀಡ್ ಮಾಡೋದಕ್ಕೆ ಬೈನರಿ ಫೈಲಿಂದ ಲೋಡ್ ಫಂಕ್ಷನ್ ಬಳಸ್ತೀವಿ. ಓಕೆ, ಪ್ರೋಗ್ರಾಮ್ಸ್ ಫಾರ್ ಯೂನಿಟ್ ಟೆಸ್ಟ್ ವಿ ಹ್ಯಾವ್ ಟಿಲ್ 7 ಪ್ರೋಗ್ರಾಮ್ಸ್. ಯೂನಿಟ್ ಟೆಸ್ಟ್ ಇದು ಕ್ವಾರ್ಟರ್ಲಿ ಎಕ್ಸಾಮ್. ಕ್ವಾರ್ಟರ್ಲಿ ಎಕ್ಸಾಮ್ ಅಂದರೆ ನಿಮ್ಮ PU ಬೋರ್ಡ್ ಒಂದು ಕ್ವೆಶನ್ ಪೇಪರ್ ಕಳಿಸ್ತಾರೆ, ಅಲ್ಲಿ 5 ಚಾಪ್ಟರ್ ಇರುತ್ತೆ. ಕೆಲವೊಂದು ಕಾಲೇಜಸಲ್ಲಿ ಬೇರೆ ಬೇರೆ ಚಾಪ್ಟರ್ಸ್ ಇರುತ್ತೆ, ಬಟ್ ನಿಮ್ಮ PU ಬೋರ್ಡ್ ಸ್ಪೆಸಿಫೈ ಮಾಡಿರೋದು ಬರೀ ಫಸ್ಟ್ 5 ಚಾಪ್ಟರ್ಸ್. SQL ಇರೋದಿಲ್ಲ, ಅಂಡರ್ಸ್ಟ್ಯಾಂಡ್ ಡೇಟಾ ಇರೋದಿಲ್ಲ, ಏನೂ ಇರೋದಿಲ್ಲ. ಆಯಿತಾ? ಲ್ಯಾಬ್ ಪ್ರೋಗ್ರಾಮ್ಸ್ ಕೂಡ ಇರೋದಿಲ್ಲ. ಓಕೆ, ಸೊ ಎಸ್. ಓಕೆ, ಈಗ ಏನು ಮಾಡೋಣ, ನೆಕ್ಸ್ಟು ಫೈಲ್ ಹ್ಯಾಂಡ್ಲಿಂಗ್ ಚಾಪ್ಟರ್ 2 ಮಾರ್ಕರ್ಸ್ ಗೊತ್ತಾಯಿತು. ನೆಕ್ಸ್ಟ್ ಫೈಲ್ ಹ್ಯಾಂಡ್ಲಿಂಗಿಂದ 3 ಮಾರ್ಕರ್ಸ್ ಏನು ಕೇಳ್ತಾರೆ ನೋಡ್ತಾ ಬರೋಣ. ಸೊ ಎಕ್ಸ್ಪ್ಲೇನ್ ಎನಿ 3 ಫೈಲ್ ಮೋಡ್ಸ್ ಇನ್ ಡೇಟಾ ಫೈಲ್ ಹ್ಯಾಂಡ್ಲಿಂಗ್. ಸೊ 3 ಫೈಲ್ ಮೋಡ್ ಕೇಳ್ತಿದ್ದಾರೆ. ರೀಡ್ ಮೋಡ್ ಇದೆ, ರೈಟ್ ಮೋಡ್ ಇದೆ, ಅಪೆಂಡ್ ಮೋಡ್ ಇದೆ, R+ ಮೋಡ್ ಇದೆ, W+ ಇದೆ. ಎನಿ 3 ನೀವು ಎಕ್ಸ್ಪ್ಲೇನ್ ಮಾಡ್ಬೋದು. ಬ್ರೀಫ್ಲಿ ಡಿಫ್ರೆನ್ಸಸ್ ಎಕ್ಸ್ಪ್ಲೇನ್ ಮಾಡಿ ಬಿಟ್ವೀನ್ ರೀಡ್ ಆ್ಯಂಡ್ ರೀಡ್ ಲೈನ್. ಸೊ ರೀಡ್ ಫಂಕ್ಷನು, ರೀಡ್ ಲೈನ್ ಫಂಕ್ಷನ್ ಏನಕ್ಕೆ ಯೂಸ್ ಮಾಡ್ತೀವಿ? ರೀಡು ಬೇಸಿಕ್ಲಿ ನಾವು ಪೂರ್ತಿ ಫೈಲ್ ರೀಡ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ, ಬಟ್ ರೀಡ್ ಲೈನ್ 1 ಲೈನ್ ಅಟ್ ಅ ಟೈಮ್ ಮಾತ್ರ ರೀಡ್ ಮಾಡೋದಕ್ಕೆ ಈ ರೀಡ್ ಲೈನ್ ಫಂಕ್ಷನ್ ಯೂಸ್ ಮಾಡ್ತೀವಿ. ಸಿಂಟ್ಯಾಕ್ಸಸ್ ಎಕ್ಸಾಂಪಲ್ ನೀವು ಕೊಡ್ಬೋದು. ಸಿಂಟ್ಯಾಕ್ಸು ಮತ್ತು ಎಕ್ಸಾಂಪಲ್ 3 ಡಿಫ್ರೆನ್ಸ್ ಆಗುತ್ತೆ. ಅದೇ ರೀತಿ ಡಿಫ್ರೆನ್ಸಸ್ ಬಿಟ್ವೀನ್ ರೀಡ್ ಲೈನ್ ಆ್ಯಂಡ್ ರೀಡ್ ಲೈನ್ಸ್. ಸೊ ರೀಡ್ ಲೈನ್ 1 ಲೈನ್ ಅಟ್ ಅ ಟೈಮ್ನ ರೀಡ್ ಮಾಡ್ತೀವಿ ಟೆಕ್ಸ್ಟ್ ಫೈಲಿಂದ, ಬಟ್ ರೀಡ್ ಲೈನ್ಸ್ ಬೇಸಿಕ್ಲಿ ಎಲ್ಲ ಲೈನು ರೀಡ್ ಮಾಡಿ ಲಿಸ್ಟ್ ಮುಖಾಂತರ ಔಟ್ಪುಟ್ನ ಡಿಸ್ಪ್ಲೇ ಮಾಡೋದೇ ಈ ರೀಡ್ ಲೈನ್ಸ್ ಫಂಕ್ಷನ್. ಸೊ ಇದಕ್ಕೆ ಫೈಲ್ ಆಬ್ಜೆಕ್ಟ್ ಡಾಟ್ ರೀಡ್ ಲೈನ್ ಸಿಂಟ್ಯಾಕ್ಸು, ಇದಕ್ಕೆ ಫೈಲ್ ಆಬ್ಜೆಕ್ಟ್ ಡಾಟ್ ರೀಡ್ ಲೈನ್ಸ್ ಸಿಂಟ್ಯಾಕ್ಸು ಅಲ್ವಾ? ಸೊ ಅದೇ ರೀತಿ ಒಂದು ಎಕ್ಸಾಂಪಲ್ ಕೊಟ್ಟರೆ ಇಟ್ ಇಸ್ ಮೋರ್ ದೆನ್ ಎನಫ್. ಆಯಿತಾ? ಸೊ 4ನೇ ಕ್ವೆಶನ್, ಡಿಫ್ರೆನ್ಸಸ್ ಬಿಟ್ವೀನ್ ರೈಟ್ ಆ್ಯಂಡ್ ರೈಟ್ ಲೈನ್ಸ್. ಸೊ ರೈಟ್ ಫಂಕ್ಷನ್ ಏನಕ್ಕೆ ಯೂಸ್ ಮಾಡ್ತೀರಾ? ಬೇಸಿಕ್ಲಿ ಟೆಕ್ಸ್ಟ್ ಫೈಲಲ್ಲಿ ಡೇಟಾ ಸ್ಟೋರ್ ಮಾಡೋಕ್ಕೆ ಈ ರೈಟ್ ಫಂಕ್ಷನ್ ಯೂಸ್ ಮಾಡ್ತೀವಿ. ರೈಟ್ ಲೈನ್ಸ್ ಮಲ್ಟಿಪಲ್ ಸ್ಟ್ರಿಂಗ್ಸ್ನ ಸ್ಟೋರ್ ಮಾಡೋದಕ್ಕೆ ರೈಟ್ ಲೈನ್ಸ್ ಬಳಸ್ತೀವಿ. ಸೊ ಇಲ್ಲಿ ಒಂದೇ ಸ್ಟ್ರಿಂಗು, ಸಿಂಗಲ್ ಸ್ಟ್ರಿಂಗ್ ಮಾತ್ರ ಸ್ಟೋರ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ, ಬಟ್ ರೈಟ್ ಲೈನ್ಸ್ ಮುಖಾಂತರ ನಾವು ಮಲ್ಟಿಪಲ್ ಸ್ಟ್ರಿಂಗ್ಸ್ನ ಸ್ಟೋರ್ ಮಾಡ್ಬೋದು. ಮಲ್ಟಿಪಲ್ ಸ್ಟ್ರಿಂಗ್ಸ್ ಅಲ್ವಾ? ಸೊ ಮಲ್ಟಿಪಲ್ ಸ್ಟ್ರಿಂಗ್ಸ್ ವಿ ಕ್ಯಾನ್ ಸ್ಟೋರ್ ಯೂಸಿಂಗ್ ದ ರೈಟ್ ಲೈನ್ಸ್ ಫಂಕ್ಷನ್. ಅದೇ ರೀತಿ ಸಿಂಟ್ಯಾಕ್ಸ್ ಅನ್ ಎಕ್ಸಾಂಪಲ್ ಹೇಳ್ತೀರಾ? ಸೊ ವೆರಿ ಸಿಂಪಲ್ ಕ್ವೆಶನ್. ಮತ್ತೆ ರೈಟ್ ದ ಸಿಂಟ್ಯಾಕ್ಸ್ ಅನ್ ಎಕ್ಸಾಂಪಲ್ ಆಫ್ ರೀಡ್. ಸೊ ರೀಡ್ ಫಂಕ್ಷನ್ದು ಸಿಂಟ್ಯಾಕ್ಸ್ ಮತ್ತು ಎಕ್ಸಾಂಪಲ್ ಬರೀತೀರಾ. ಅದೇ ರೀತಿ ಸಿಂಟ್ಯಾಕ್ಸ್ ಅನ್ ಎಕ್ಸಾಂಪಲ್ ಆಫ್ ರೀಡ್ ಲೈನ್. ಸೊ 1 ಲೈನ್ ಅಟ್ ಅ ಟೈಮ್ ರೀಡ್ ಆಗುತ್ತೆ. ಅದೇ ರೀತಿ ಸಿಂಟ್ಯಾಕ್ಸ್ ಅನ್ ಎಕ್ಸಾಂಪಲ್ ಆಫ್ ರೀಡ್ ಲೈನ್ಸ್. ರೀಡ್ ಲೈನ್ಸ್ ಅಂದರೆ ಪೂರ್ತಿ ಫೈಲ್ ರೀಡ್ ಆಗುತ್ತೆ, ಅಥವಾ ಎಲ್ಲ ಲೈನ್ಸು ರೀಡ್ ಆಗಿ ಲಿಸ್ಟ್ ಮುಖಾಂತರ ಔಟ್ಪುಟ್ನ ಡಿಸ್ಪ್ಲೇ ಮಾಡುತ್ತೆ. ಓಕೆ, ಸೊ 8ನೇ ಇಂಪಾರ್ಟೆಂಟ್ 3 ಮಾರ್ಕರಲ್ಲಿ ಸಿಂಟ್ಯಾಕ್ಸ್ ಅನ್ ಎಕ್ಸಾಂಪಲ್ ಆಫ್ ಡಂಪ್ ಫಂಕ್ಷನ್ ಆ್ಯಂಡ್ ಸಿಂಟ್ಯಾಕ್ಸ್ ಅನ್ ಎಕ್ಸಾಂಪಲ್ ಆಫ್ ಲೋಡ್ ಫಂಕ್ಷನ್. ಸೊ ಲೋಡು, ಡಂಪ್ದು ಸಿಂಟ್ಯಾಕ್ಸ್ ಮತ್ತು ಎಕ್ಸಾಂಪಲ್ ಕೂಡ ಮುಖ್ಯ. ಸೊ ಲೋಡ್ದು ಆ್ಯಂಡ್ ಡಂಪ್ದು ಸಿಂಟ್ಯಾಕ್ಸ್, ಡಂಪ್ದು ವೆರಿ ಸಿಂಪಲ್, ಪಿಕಲ್ ಡಾಟ್ ಡಂಪ್ ಅಂತ ಹೇಳ್ತೀವಿ. ಪಿಕಲ್ ಡಾಟ್ ಡಂಪ್ ಮತ್ತು ಏನು ಮೆನ್ಷನ್ ಮಾಡ್ತೀರಾ? ಪೈಥಾನ್ ಆಬ್ಜೆಕ್ಟ್ ಫೈಲ್ ಆಬ್ಜೆಕ್ಟ್. ಸೊ ಪೈಥಾನ್ ಆಬ್ಜೆಕ್ಟ್ ಏನು ಅದನ್ನು ಮೆನ್ಷನ್ ಮಾಡ್ತೀರಾ. ಸೊ ಅದಾದಮೇಲೆ ಯು ವಿಲ್ ಮೆನ್ಷನ್ ದ ಫೈಲ್ ಆಬ್ಜೆಕ್ಟ್. ಸೊ ಇದು ನಮ್ಮ ಸಿಂಟ್ಯಾಕ್ಸ್ ಆಫ್ ಡಂಪ್ ಫಂಕ್ಷನ್.
ಸೊ ಬೈನರಿ ಫೈಲಲ್ಲಿ ಡೇಟಾ ಸ್ಟೋರ್ ಮಾಡೋದಕ್ಕೆ, ಬೈನರಿ ಫೈಲಿಂದ ಡೇಟಾ ರೀಡ್ ಮಾಡೋದಕ್ಕೆ ಈ ಲೋಡ್ ಫಂಕ್ಷನ್ ಇದೆ. ಲೋಡ್ ಫಂಕ್ಷನ್ ಇಸ್ ನಥಿಂಗ್ ಬಟ್ ವೇರಿಯಬಲ್ ಒಂದು ಕೊಡ್ತೀರಾ, ಇಟ್ ಇಸ್ ಈಕ್ವಲ್ ಟು pickle ಡಾಟ್ ಲೋಡ್, pickle ಡಾಟ್ ಲೋಡ್ ಆಫ್ ದ ಫೈಲ್ ಆಬ್ಜೆಕ್ಟ್. pickle ಡಾಟ್ ಲೋಡ್ ಫೈಲ್ ಆಬ್ಜೆಕ್ಟ್ ಮಾತ್ರ ಮೆನ್ಷನ್ ಮಾಡ್ತೀರಾ, ಪೈಥಾನ್ ಆಬ್ಜೆಕ್ಟ್ ಮೆನ್ಷನ್ ಮಾಡೋದಿಲ್ಲ. ಕರೆಕ್ಟಾ? ಸೊ ಎಸ್, ಐ ಹೋಪ್ ಈ ಫೈಲ್ ಹ್ಯಾಂಡ್ಲಿಂಗ್ ಅಲ್ಲಿ ನಿಮಗೆ ಇಂಪಾರ್ಟೆಂಟ್ 3 ಮಾರ್ಕರ್ಸ್ ಗೊತ್ತಾಯಿತು. ಈ ಚಾಪ್ಟ್ರಲ್ಲಿ 5 ಮಾರ್ಕರ್ ಇಲ್ಲ, ಬಟ್ ಸಮ್ ಟೈಮ್ಸ್ ನಿಮ್ಮ ಎಕ್ಸಾಮಲ್ಲಿ ಕೇಳ್ಬೋದು, ಬಟ್ ನಿಮ್ಮ ಫೈನಲ್ ಎಕ್ಸಾಮಲ್ಲಿ ಅಂತೂ ಕೇಳೋದಿಲ್ಲ. ಸೊ ಇಲ್ಲಿ 5 ಮಾರ್ಕರ್ ಬರೀ 2 ಕ್ವೆಶನ್ ನಾನು ತೊಗೊಂಡಿರೋದು. ಪಾಸಿಬಲ್ 5 ಮಾರ್ಕರ್ ಕ್ವೆಶನ್, ಒಂದು ಪ್ರೋಗ್ರಾಮ್ ಬರೀರಿ ಅಂತ ಕೇಳ್ಬೋದು. ರೈಟ್ ಅ ಪ್ರೋಗ್ರಾಮ್ ಟು ಡೆಮಾನ್ಸ್ಟ್ರೇಟ್ ದ ಪ್ರಾಸೆಸ್ ಆಫ್ ಕ್ರಿಯೇಟಿಂಗ್ ಆ್ಯಂಡ್ ಟ್ರಾವರ್ಸಿಂಗ್ ಅ ಟೆಕ್ಸ್ಟ್ ಫೈಲ್. ಸೊ ಎಕ್ಸ್ಪ್ಲೇನ್ ಮಾಡಬೇಕು ಥ್ರೂ ದ ಯೂಸ್ ಆಫ್ ಪ್ರೋಗ್ರಾಮ್ ಹೆಂಗೆ ಟ್ರಾವರ್ಸ್ ಮಾಡ್ತೀರಾ ಆ್ಯಂಡ್ ಕ್ರಿಯೇಟ್ ಮಾಡ್ತೀರಾ ಅ ಟೆಕ್ಸ್ಟ್ ಫೈಲ್. ಸೊ ಇಲ್ಲಿ ಕ್ರಿಯೇಟ್ ಮಾಡೋಕ್ಕೆ ನೀವು W ಮೋಡ್ ಯೂಸ್ ಮಾಡ್ಬೋದು, ಆ್ಯಂಡ್ ಟ್ರಾವರ್ಸ್ ಮಾಡೋಕ್ಕೆ ಲೈನ್ ಬೈ ಲೈನ್ ರೀಡ್ ಮಾಡಬೇಕು. ಟ್ರಾವರ್ಸ್ ಅಂದರೆ ಸೊ ರೀಡಿಂಗ್, ಟ್ರಾವರ್ಸಿಂಗ್ ಅಂದರೆ ರೀಡಿಂಗ್. ಸೊ ರೀಡಿಂಗ್ ಮಾಡೋದಕ್ಕೆ ನಾವು R ಮೋಡ್ ಬಳಸಬೇಕು. ಸೊ ಅದ್ರ ಬದಲು ವಿ ಕ್ಯಾನ್ ಸೇ W+ನ ಬಳಸಿದ್ರೆ, W+ ಮೋಡ್ ಅಂದರೆ ಏನು, ಫಸ್ಟ್ ರೈಟ್ ಮಾಡ್ತೀರಾ, ಆಮೇಲೆ ಫೈಲ್ನ ರೀಡ್ ಮಾಡ್ತೀರಾ. ಸೊ ಡೇಟಾ ಸ್ಟೋರ್ ಮಾಡ್ತೀರಾ ಫಸ್ಟು, ಆಮೇಲೆ ರೀಡ್ ಮಾಡ್ತೀರಾ. ಕರೆಕ್ಟಾ? SQLದು ನಳಿನಿ ಅವರೇ SQL ಚಾಪ್ಟರ್ ಇಲ್ಲ ನಮ್ಮ ಕ್ವಾರ್ಟರ್ಲಿಗೆ. SQL ಇಂಪಾರ್ಟೆಂಟ್ ಕ್ವೆಶನ್ಸ್ ಬೇಕಾದರೆ ಪ್ಲೀಸ್ ನೀವು ಎಲ್ಲ DDL ಕಮ್ಯಾಂಡ್ಸು, DML ಕಮ್ಯಾಂಡ್ಸು, ಕ್ರಿಯೇಟು, ಆಲ್ಟರ್, ಡ್ರಾಪ್, ಇನ್ಸರ್ಟು, ಅಪ್ಡೇಟು, ಡಿಲೀಟು, ಸೆಲೆಕ್ಟ್ ಕಮ್ಯಾಂಡು, ಮತ್ತು ಡಿಫ್ರೆಂಟ್ ಟೈಪ್ಸ್ ಆಫ್ ಫಂಕ್ಷನ್ಸ್ ಬರುತ್ತೆ. ಸಿಂಗಲ್ ಲೈನ್ ಫಂಕ್ಷನ್, ಆಗ್ರಿಗೇಟ್ ಫಂಕ್ಷನ್ಸು, ಅದೆಲ್ಲ ಡಿಫ್ರೆನ್ಸಸ್ ಓದ್ಕೊಳ್ಳಿ. ಸಿಂಟ್ಯಾಕ್ಸ್ ಆಫ್ ಕ್ರಿಯೇಟ್, ಆಲ್ಟರ್, ಡ್ರಾಪ್, ಇನ್ಸರ್ಟ್, ಅಪ್ಡೇಟ್, ಡಿಲೀಟ್, ಮತ್ತು ಸೆಲೆಕ್ಟ್ ಕಮಾಂಡು ಸಿಂಟ್ಯಾಕ್ಸ್, ಮತ್ತು ಸಿಂಗಲ್ ಲೈನ್ ಆ್ಯಂಡ್ ಮಲ್ಟಿಪಲ್ ಲೈನ್ ಫಂಕ್ಷನ್ಸ್ ಡಿಫ್ರೆನ್ಸಸ್ಸು, ಮತ್ತು ಇನ್ನೇನಿದೆ SQL ಅಲ್ಲಿ ಡಿಫ್ರೆನ್ಸಸ್, ಸಿಂಗಲ್ ಲೈನ್, ಮಲ್ಟಿ ಲೈನ್. ಅದು ಬಿಟ್ಟರೆ ಸಿಂಗಲ್ ರೋ ಫಂಕ್ಷನ್ಸಲ್ಲಿ ಡಿಫ್ರೆಂಟ್ ಟೈಪ್ಸ್ ತಿಳ್ಕೊಳ್ಳಿ. ಸೊ ನಿಮಗೆ ಟೆಕ್ಸ್ಟ್ ಫಂಕ್ಷನ್ಸ್ ಬರುತ್ತೆ, ಅದರಲ್ಲಿ ಸ್ಟ್ರಿಂಗ್ ಫಂಕ್ಷನ್ಸ್ ಬರುತ್ತೆ. ಮಲ್ಟಿಪಲ್ ರೋ ಫಂಕ್ಷನ್ಸಲ್ಲಿ ನಿಮಗೆ ಸಮ್ಮು, ಆವ್ರೇಜು, ಮಿನ್ನು, ಮ್ಯಾಕ್ಸು, ಎಸ್ ಸಮ್ಮು, ಆವ್ರೇಜು, ಮಿನ್ನು, ಮ್ಯಾಕ್ಸು. ಸೊ ಅದರದ್ದು ಸಿಂಟ್ಯಾಕ್ಸ್ ಆ್ಯಂಡ್ ಎಕ್ಸಾಂಪಲ್ಸ್ ತಿಳ್ಕೊಳ್ಳಿ. ಓಕೆನಾ? ಓಕೆ. ಸೊ ಸೆಕೆಂಡ್ ಇಂಪಾರ್ಟೆಂಟ್ 5 ಮಾರ್ಕರ್, ರೈಟ್ ಅ ಪ್ರೋಗ್ರಾಮ್ ಟು ಡೆಮಾನ್ಸ್ಟ್ರೇಟ್ ದ ಪ್ರಾಸೆಸ್ ಆಫ್ ಕ್ರಿಯೇಟಿಂಗ್ ಆ್ಯಂಡ್ ಟ್ರಾವರ್ಸಿಂಗ್ ಬೈನರಿ ಫೈಲ್. ಸೊ ಬೈನರಿ ಫೈಲ್ ಹೆಂಗೆ ಕ್ರಿಯೇಟ್ ಮಾಡ್ತೀರಾ ಬೇಸಿಕ್ಲಿ ಆ್ಯಂಡ್ ಟ್ರಾವರ್ಸ್ ಮಾಡ್ತೀರಾ. ಸೊ ಇಲ್ಲಿ ನೀವು ಮೋಡ್ ಏನು ಯೂಸ್ ಮಾಡಬೇಕು, WB+ ಮೋಡ್ ಯೂಸ್ ಮಾಡಬೇಕು, ಬಿಕಾಸ್ ಬೈನರಿ ಇದು, ಅದಕ್ಕೋಸ್ಕರ. ಓಕೆ. ಸೊ ದೀಸ್ ಆರ್ ದ ಪಾಸಿಬಲ್ 5 ಮಾರ್ಕರ್ಸ್ ಫ್ರಮ್ ದಿಸ್ ಫೈಲ್ ಹ್ಯಾಂಡ್ಲಿಂಗ್. ಆಯಿತಾ? ಸೊ ಓಕೆ, ಐ ಹೋಪ್ ಈ ಫೈಲ್ ಹ್ಯಾಂಡ್ಲಿಂಗ್ ಚಾಪ್ಟರಲ್ಲಿ ಇಂಪಾರ್ಟೆಂಟ್ ಕ್ವೆಶನ್ಸ್ ಎಲ್ರಿಗೂ ಗೊತ್ತಾಯಿತು. ಈಗ ನೆಕ್ಸ್ಟು ಯಾವುದಪ್ಪ, ನೆಕ್ಸ್ಟು 3ನೇ ಚಾಪ್ಟರ್ ಇಸ್ ಸ್ಟ್ಯಾಕ್. ಸೊ ಸ್ಟ್ಯಾಕಲ್ಲಿ 2 ಮಾರ್ಕರ್ಸ್ ಏನು ಕೇಳ್ಬೋದು ಇದನ್ನು ನೋಡ್ತಾ ಬರೋಣ. ಸೊ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ವೆರಿ ಸಿಂಪಲ್ ಕ್ವೆಶನ್ಸ್. ಡಿಫೈನ್ ಸ್ಟ್ಯಾಕ್, ಮೆನ್ಷನ್ ದ ಪ್ರಿನ್ಸಿಪಲ್ ಇಟ್ ಫಾಲೋಸ್. ಸ್ಟ್ಯಾಕ್ ಅಂದರೆ ಏನು ಬೇಸಿಕ್ಲಿ? ಸೊ ಇಟ್ ಈಸ್ ಅ ಲೀನಿಯರ್ ಡೇಟಾ ಸ್ಟ್ರಕ್ಚರ್. ಇನ್ಸರ್ಷನು ಮತ್ತು ಡಿಲೀಷನ್ ಆಫ್ ಎಲಿಮೆಂಟ್ಸ್ ಒಂದೇ ಎಂಡಲ್ಲಿ ಆಗುತ್ತೆ. ಆ ಎಂಡನ್ನು ನಾವು ಟಾಪ್ ಅಂತ ಕರಿತೀವಿ. ಕರೆಕ್ಟಾ? ಒಂದೇ ಎಂಡಲ್ಲಿ ಇನ್ಸರ್ಷನ್ ಆಗುತ್ತೆ, ಒಂದೇ ಎಂಡಲ್ಲಿ ಡಿಲೀಷನ್ ಆಫ್ ಎಲಿಮೆಂಟ್ಸ್ ಆಗುತ್ತೆ. ಪ್ರಿನ್ಸಿಪಲ್ ಏನು ಫಾಲೋ ಮಾಡುತ್ತೆ, ಲಾಸ್ಟ್ ಇನ್ ಫಸ್ಟ್ ಔಟ್, ಇದು ಸ್ಟ್ಯಾಕ್ ಪ್ರಿನ್ಸಿಪಲ್. 2ನೇ ಕ್ವೆಶನ್, ಮೆನ್ಷನ್ ಎನಿ 2 ಆಪರೇಷನ್ಸ್ ಪರ್ಫಾರ್ಮ್ಡ್ ಆನ್ ಸ್ಟ್ಯಾಕ್. ಸೊ ಇಲ್ಲಿ ಪುಷ್ ಆಪರೇಷನ್, ಪಾಪ್ ಆಪರೇಷನ್, ಪೀಕ್ ಆಪರೇಷನ್, ಎನಿ 2 ಮೆನ್ಷನ್ ಮಾಡ್ಬೋದು. 3ನೇ ಕ್ವೆಶನ್, ಮೆನ್ಷನ್ ಎನಿ 2 ಅಪ್ಲಿಕೇಶನ್ಸ್ ಆಫ್ ಸ್ಟ್ಯಾಕ್ ಇನ್ ರಿಯಲ್ ಲೈಫ್. ರಿಯಲ್ ಲೈಫಲ್ಲಿ ಸ್ಟ್ಯಾಕ್ ಅಪ್ಲಿಕೇಶನ್ಸ್ ಕೇಳ್ತಾರೆ. ಎಕ್ಸಾಂಪಲ್ಸ್ ನೀವು ಎಷ್ಟು ಎಕ್ಸಾಂಪಲ್ಸ್ ಕೊಟ್ಟರು, ರಿಯಲ್ ಲೈಫ್ ಎಕ್ಸಾಂಪಲ್ಸ್ ಏನೇ ಕೊಟ್ಟರು ಇಟ್ ಇಸ್ ಗುಡ್. ಸೊ ಲಾಸ್ಟ್ ಇನ್ ಫಸ್ಟ್ ಔಟ್ ಪ್ರಿನ್ಸಿಪಲ್ ಫಾಲೋ ಮಾಡೋ ಎಕ್ಸಾಂಪಲ್ಸ್ ಕೊಡಬೇಕು. ಬ್ಯಾಂಗಲ್ಸ್ ಓನ್ ಆನ್ ದ ರಿಸ್ಟ್, ಅದು ಒಂದು ಎಕ್ಸಾಂಪಲ್ ಹೇಳ್ಬೋದು. ಸೊ ನೀವು ಸ್ಟ್ರಿಂಗ್ ರಿವರ್ಸಲ್ ಮಾಡೋದು, ದಟ್ ಈಸ್ ಅ ಪ್ರೋಗ್ರಾಮಿಂಗ್ ಎಕ್ಸಾಂಪಲ್. ಆ ಎಕ್ಸಾಂಪಲ್ಸ್ ಬರೆಯೋಕ್ಕೆ ಹೋಗಬೇಡಿ. ಸೊ ರಿಯಲ್ ಲೈಫ್ ಅಂತ ಕೇಳಿದಾಗ ಸೊ ಬ್ಯಾಂಗಲ್ಸ್ ಓನ್ ಆನ್ ದ ರಿಸ್ಟ್, ಅದೊಂದು ಎಕ್ಸಾಂಪಲ್ ಕೊಡ್ತೀರಾ. ಬ್ಯಾಂಗಲ್ಸ್ ಓನ್. ಮಲ್ಟಿಪಲ್ ಚೇರ್ಸ್ ಅರೇಂಜ್ಮೆಂಟ್, ಮಲ್ಟಿಪಲ್ ಚೇರ್ಸ್ ಹೆಂಗೆ ಅರೇಂಜ್ ಮಾಡ್ತೀವಿ, ಲಾಸ್ಟ್ ಇನ್ ಫಸ್ಟ್ ಔಟ್ ಮುಖಾಂತರನೇ ಪ್ರಿನ್ಸಿಪಲ್ ಫಾಲೋ ಮಾಡೋದು. ಮಲ್ಟಿಪಲ್ ಚೇರ್ ಅರೇಂಜ್ಮೆಂಟು. ಕ್ಲೋತ್ಸ್ ಅರೇಂಜ್ಮೆಂಟ್, ವಾರ್ಡ್ರೋಬಲ್ಲಿ ಕ್ಲೋತ್ಸ್ ಅರೇಂಜ್ಮೆಂಟ್, ಅದು ಕೂಡ ಸೇಮ್ ರಿಯಲ್ ಲೈಫ್ ಎಕ್ಸಾಂಪಲ್ ಆಫ್ ದ ಸ್ಟ್ಯಾಕ್. ಸೊ ಎಸ್, ಈಗ 4ನೇ ಕ್ವೆಶನ್, ಮೆನ್ಷನ್ ಎನಿ 2 ಅಪ್ಲಿಕೇಶನ್ಸ್ ಆಫ್ ಸ್ಟ್ಯಾಕ್ ಇನ್ ಪ್ರೋಗ್ರಾಮಿಂಗ್. ಪ್ರೋಗ್ರಾಮಿಂಗ್ ಅಪ್ಲಿಕೇಶನ್ಸ್, ಸ್ಟ್ರಿಂಗ್ ಉಲ್ಟಾ ಮಾಡೋದು, ಅಂಡು, ರೀಡು ಇನ್ ಟೆಕ್ಸ್ಟ್ ಎಡಿಟರ್ಸ್, ಅದೆಲ್ಲ ನೀವು ಅಪ್ಲಿಕೇಶನ್ಸ್ ಆಫ್ ಸ್ಟ್ಯಾಕ್ ಇನ್ ಪ್ರೋಗ್ರಾಮಿಂಗ್ ಹೇಳ್ಬೋದು. ವಾಟ್ ಈಸ್ ಪ್ರಿಫಿಕ್ಸ್ ಆ್ಯಂಡ್ ಪೋಸ್ಟ್ಫಿಕ್ಸ್ ನೊಟೇಷನ್ ಅಥವಾ ಎಕ್ಸ್ಪ್ರೆಷನ್? ಪ್ರಿಫಿಕ್ಸ್ ಅಂದರೆ ಆಪರೇಟರ್ಸ್ ಎಲ್ಲ ವೇರಿಯಬಲ್ ಮುಂಚೆ ಬರುತ್ತೆ. ಎಕ್ಸಾಂಪಲ್ ದ ಪ್ಲಸ್ ಆಪರೇಟರ್ ಎಲ್ಲ ಈ ವೇರಿಯಬಲ್ಸ್ ಮುಂಚೆ ಬರುತ್ತೆ, ದಟ್ ಈಸ್ ಪ್ರಿಫಿಕ್ಸ್. ಪೋಸ್ಟ್ಫಿಕ್ಸ್ ಅಂದರೆ ಈ ಆಪರೇಟರ್ಸ್ ಎಲ್ಲ ವೇರಿಯಬಲ್ಸ್ ಆಮೇಲೆ ಬರುತ್ತೆ. ಸೊ ಇಫ್ ದಿ ಆಪರೇಟರ್ಸ್ ಅಕರ್ಸ್ ಬಿಲೋ ಅಂತ ಬಿಫೋರ್ ದ ವೇರಿಯಬಲ್ಸ್, ದೇ ಆರ್ ಕಾಲ್ಡ್ ಪ್ರಿಫಿಕ್ಸ್ ನೊಟೇಷನ್.
If the operators occurs after the variables, it is called postfix expression ಅಥವಾ postfix notation ಅಂತ ಹೇಳ್ತೀವಿ. ಓಕೆನಾ? So after this, write implementation of stack in Python to check whether stack is empty or not. Stack is empty or not, ನಮಗೆ ಕೋಡ್ ಇದೆ. ಸೊ ಆ ಕೋಡ್ನ ನೀವು ಬರಿಬೇಕು ಆಯಿತಾ. ಸೊ ಇಫ್ ದ ಲೆಂತ್ ಆಫ್ ಸ್ಟ್ಯಾಕ್ ಇಸ್ ಈಕ್ವಲ್ ಟು 0, ಟ್ರೂ ರಿಟರ್ನ್ ಮಾಡ್ತೀರಾ, ಇಲ್ಲ ಅಂದರೆ ಫಾಲ್ಸ್ ರಿಟರ್ನ್ ಮಾಡ್ತೀರಾ. ಸೊ ಇದು ಸ್ಟ್ಯಾಕ್ ಎಂಟಿ ಇದೆಯಲ್ವಾ ಚೆಕ್ ಮಾಡೋದಕ್ಕೆ ದಿಸ್ ಇಸ್ ದ ಲಾಜಿಕ್. ಕರೆಕ್ಟಾ? ಸೊ ಎಸ್, ನೆಕ್ಸ್ಟು ವಿತ್ ಅಪ್ರೋಪ್ರಿಯೇಟ್ ಸಿಂಟ್ಯಾಕ್ಸ್ ಎಕ್ಸ್ಪ್ಲೇನ್ ದ ಪುಷ್ ಫಂಕ್ಷನ್ ಆನ್ ಸ್ಟ್ಯಾಕ್ ಯೂಸಿಂಗ್ ಪೈಥನ್. ಸೊ ಪುಷ್ ಫಂಕ್ಷನ್ನ ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳ್ತಿದ್ದಾರೆ. ಸೊ ಪುಷ್ ಫಂಕ್ಷನ್ಗೆ ನಾವು ಅಪೆಂಡ್ ಆದಂಥ ಲಿಸ್ಟ್ ಫಂಕ್ಷನ್ನ ಬಳಸ್ತೀವಿ. ಸೊ ಆ ಲಿಸ್ಟ್ ಫಂಕ್ಷನ್ನ ಬಳಸಿ ವಿ ಹ್ಯಾವ್ ಟು ರೈಟ್ ದ ಪುಷ್ ಫಂಕ್ಷನ್. 2 ಮಾರ್ಕರ್ಸ್ಗೆ ಇದೆಲ್ಲ ಇಂಪಾರ್ಟೆಂಟ್ ಕ್ವೆಶನು. ರೈಟ್ ಅ ಬಿಲ್ಟ್ ಇನ್ ಫಂಕ್ಷನ್ ಟು ಆ್ಯಡ್ ಆ್ಯಂಡ್ ರಿಮೂವ್ ಎಲಿಮೆಂಟ್ಸ್ ಇನ್ ದ ಸ್ಟ್ಯಾಕ್ ಯೂಸಿಂಗ್ ಲಿಸ್ಟ್. ಸೊ ಏನು ಫಂಕ್ಷನ್ ಬಳಸ್ತೀರಪ್ಪ? ಎಲಿಮೆಂಟ್ ಆ್ಯಡ್ ಮಾಡೋದಕ್ಕೆ ಅಪೆಂಡ್ ಫಂಕ್ಷನ್ ಬಳಸ್ತೀವಿ, ಎಲಿಮೆಂಟ್ನ ರಿಮೂವ್ ಮಾಡೋದಕ್ಕೆ ಪಾಪ್ ಫಂಕ್ಷನ್ ಬಳಸ್ತೀವಿ. ವೆರಿ ಸಿಂಪಲ್. 2 ಫಂಕ್ಷನ್ ನೇಮ್ ನೀವು ಮೆನ್ಷನ್ ಮಾಡಬೇಕು. ದಟ್ ಈಸ್ ಬಿಲ್ಟ್ ಇನ್ ಫಂಕ್ಷನ್ ಟು ಆ್ಯಡ್ ಇಸ್ ಅಪೆಂಡ್, ರಿಮೂವ್ ಮಾಡೋಕ್ಕೆ ಸ್ಟ್ಯಾಕಿಂದ ಪಾಪ್ ಫಂಕ್ಷನ್ ವಿ ಹ್ಯಾವ್. ಕರೆಕ್ಟ್? ಸೊ ಎಸ್, ಸ್ಟ್ಯಾಕ್ ಚಾಪ್ಟ್ರಲ್ಲಿ ಇಂಪಾರ್ಟೆಂಟ್ 2 ಮಾರ್ಕರ್ಸ್ ಗೊತ್ತಾಯ್ತಾ ಎಲ್ರಿಗೂ? ಏನೇ ಡೌಟ್ ಇದ್ರು ಪ್ಲೀಸ್ ಕಮೆಂಟ್ ಮಾಡಿ. ಸ್ಟ್ಯಾಕ್ ಚಾಪ್ಟರ್ ಇಂಪಾರ್ಟೆಂಟ್ 2 ಮಾರ್ಕರ್ಸ್. ವೆರಿ ಸಿಂಪಲ್. ನಿಮ್ಮ ಸ್ಟ್ಯಾಕ್ ಚಾಪ್ಟರ್ ಗೊತ್ತಿದ್ರೆ ಕ್ಯೂ ಚಾಪ್ಟರ್ ಕೂಡ ಗೊತ್ತಾಗುತ್ತೆ. ಓಕೆ, ಎಸ್. ಮೈಂಡ್ ಮ್ಯಾಪ್ ಕಳಿಸಿ ಅಂತ ಹೇಳ್ತಿದ್ದಾರೆ ರಾಧಾ ಅವರು, ಐಶು ಅವರು. ಖಂಡಿತ ಈ ಸೆಷನ್ ಆದಮೇಲೆ ಆಲ್ ದ ಮೈಂಡ್ ಮ್ಯಾಪ್ಸ್ ಏನೇನು ಬಾಕಿ ಇದೆಯೋ ಎಲ್ಲ ಕಳಿಸ್ತೀನಿ. ಎಸ್ ಐಶು ಅವರೇ, ಈ ವಿಡಿಯೋ ಯೂಟ್ಯೂಬಲ್ಲಿ ಇರುತ್ತೆ. ಸೊ ಕಮೆಂಟ್ ಬಾಕ್ಸಲ್ಲಿ PDF ಅಂತ ಕಮೆಂಟ್ ಮಾಡಿ, ಈ ಎಲ್ಲ ಇಂಪಾರ್ಟೆಂಟ್ ಕ್ವೆಶನ್ಸು ನಾನು ಸೆಂಡ್ ಮಾಡ್ತೀನಿ. ಕ್ವಾರ್ಟರ್ಲಿ ಎಕ್ಸಾಮ್ ಪೇಪರ್ ಫ್ರಮ್ ಬೋರ್ಡ್, ಖಂಡಿತ ಬೋರ್ಡಿಂದ ಒಂದು ಪೇಪರ್ ಬರುತ್ತೆ ಈ 5 ಚಾಪ್ಟರ್ಸ್ದು. ಓಕೆನಾ? ಎಸ್, ಆಯಿತು. ಇನ್ಯಾರು ಕಮೆಂಟ್ ಮಾಡ್ತಾ ಇರಾ? ಓಕೆ, ಇನ್ನೇನೋ ಡೌಟ್ಸ್ ಇಲ್ಲ ಅನ್ಕೊತೀನಿ. ಸ್ಟ್ಯಾಕ್ 2 ಮಾರ್ಕರ್ಸ್ ಇಂಪಾರ್ಟೆಂಟ್ ಕ್ವೆಶನ್ಸ್. ಇಷ್ಟೇ ಕ್ವೆಶನ್ಸ್ ಇರೋದು ಇಂಪಾರ್ಟೆಂಟ್ 2 ಮಾರ್ಕರ್ಸ್ ಸ್ಟ್ಯಾಕಲ್ಲಿ. ಇದ್ರ ಬಿಟ್ಟು ಏನೂ ಕೇಳೋಕ್ಕಾಗೋದಿಲ್ಲ ಅವರು, ಆಯಿತಾ? ಕಮಿಂಗ್ ಟು 3 ಮಾರ್ಕರ್ಸ್, ಇಂಪಾರ್ಟೆಂಟ್ 3 ಮಾರ್ಕರ್ಸ್. ರೈಟ್ ಅ ಯೂಸರ್ ಡಿಫೈನ್ಡ್ ಫಂಕ್ಷನ್ ಟು ಇಂಪ್ಲಿಮೆಂಟ್ ದ ಪೀಕ್ ಆಪರೇಷನ್ ಇನ್ ಸ್ಟ್ಯಾಕ್. ಸೊ ಪೀಕ್ ಆಪರೇಷನ್ ಕೇಳ್ತಿದ್ದಾರೆ, ಅದಕ್ಕೆ ನೀವು ಕೋಡ್ ಬರಿಬೇಕು. ಪೀಕ್ ಆಪರೇಷನ್ ಮಾಡೋಕ್ಕೆ ಮುಂಚೆ ಸ್ಟ್ಯಾಕ್ ಎಂಟಿ ಇದೆಯಾ ಇಲ್ವಾ ಚೆಕ್ ಮಾಡ್ತೀರಾ. ಎಂಟಿ ಇದ್ದರೆ ನೀವು ಪ್ರಿಂಟ್ ದ ಸ್ಟ್ಯಾಕ್ ಇಸ್ ಎಂಟಿ, ಸ್ಟ್ಯಾಕ್ ಎಂಟಿ ಅಂತ ಪ್ರಿಂಟ್ ಮಾಡ್ತೀರಾ. ಇಲ್ಲ ಅಂದರೆ ನೀವು ಜಸ್ಟ್ ಎಲಿಮೆಂಟ್ನ ರಿಟರ್ನ್ ಮಾಡಬೇಕಾಗುತ್ತೆ. ಅಂದರೆ ಪೀಕ್ ಅಂದರೆ ಏನು? ಬೇಸಿಕ್ಲಿ ಸ್ಟ್ಯಾಕಲ್ಲಿ ವಾಟ್ ಇಸ್ ಪೀಕ್? ಸಪೋಸ್ ಸ್ಟ್ಯಾಕಲ್ಲಿ 10 ಇದೆ, 20 ಇದೆ, 30 ಇದೆ, ಈ ಎಲಿಮೆಂಟ್ಸ್ ಎಲ್ಲ ಇದೆ. ಸೊ ಇದರ ಇಂಡೆಕ್ಸ್ 0, 1, 2. ಸೊ ನಮ್ಮ ಟಾಪ್ ಎಲಿಮೆಂಟ್ ಇಲ್ಲಿ 2ಗೆ ಪಾಯಿಂಟ್ ಮಾಡುತ್ತೆ. ಸೊ ಪೀಕ್ ಆಪರೇಷನ್ ಏನು ಮಾಡುತ್ತೆ? ಈ 30 ಎಲಿಮೆಂಟ್ನ ರಿಟರ್ನ್ ಮಾಡಬೇಕು, ರಿಮೂವ್ ಮಾಡಬಾರ್ದು. ರಿಮೂವ್ ಮಾಡಿ ರಿಟರ್ನ್ ಮಾಡಿದ್ರೆ ಅದನ್ನು ಪಾಪ್ ಅಂತ ಕರಿತೀವಿ. ಪೀಕ್ ಫಂಕ್ಷನಲ್ಲಿ ಜಸ್ಟ್ ಈ 30ನ ರಿಟರ್ನ್ ಮಾಡಬೇಕು. ಹೆಂಗೆ ರಿಟರ್ನ್ ಮಾಡ್ತೀರಾ? ಅದಕ್ಕೊಂದು ಕೋಡ್ ಇದೆ. ಸೊ ಲೆಂತ್ ಫೆಚ್ ಮಾಡ್ತೀರಾ, ಲೆಂತ್ ಆಫ್ ದ ಸ್ಟ್ರಿಂಗ್. ಸಪೋಸ್ ಎಕ್ಸ್ ಅನ್ನೋ ವೇರಿಯಬಲಲ್ಲಿ ಲೆಂತ್ ಆಫ್ ದ ಸ್ಟ್ಯಾಕ್ ಕಂಡುಹಿಡಿತೀರಾ. ಲೆಂತ್ ಆಫ್ ದ ಸ್ಟ್ಯಾಕ್ ಇಲ್ಲಿ ಏನು? ಲೆಂತ್ ಆಫ್ ದ ಸ್ಟ್ಯಾಕ್ ಇಸ್ 3 ಎಲಿಮೆಂಟ್ಸ್ ಇದೆ. ಆಮೇಲೆ ಯು ವಿಲ್ ಸೇ ಎಲಿಮೆಂಟ್, ಒಂದು ವೇರಿಯಬಲ್ ತೊಗೊಳ್ಳಿ, ಎಲಿಮೆಂಟ್ ಇಸ್ ಈಕ್ವಲ್ ಟು ಸ್ಟ್ಯಾಕ್ ಆಫ್ x-1 ಅಂತ ಹೇಳ್ತೀರಾ ಅಷ್ಟೇ. ಸ್ಟ್ಯಾಕ್ ಆಫ್ x-1. ಸೊ ಸ್ಟ್ಯಾಕ್ ಆಫ್ x-1 ಅಂದರೆ ಎಕ್ಸ್ ವ್ಯಾಲ್ಯೂ 3 ಇದೆ, ಟೋಟಲ್ 3 ಎಲಿಮೆಂಟ್ಸ್. ಸ್ಟ್ಯಾಕ್ ಆಫ್ 3 - 1 ಇಸ್ 2. ಸ್ಟ್ಯಾಕ್ ಆಫ್ ಇಂಡೆಕ್ಸ್ 2 ಅಲ್ಲಿ ಏನಿದೆ 30. ಈ 30ನ ರಿಟರ್ನ್ ಮಾಡ್ತೀರಾ. ಸೊ ನಾವು ಯು ವಿಲ್ ರಿಟರ್ನ್ ಅಲ್ಲಿ. ಸೊ ಇದೇ ನಮ್ಮ ಪೀಕ್ ಫಂಕ್ಷನ್. ಕರೆಕ್ಟಾ? ಸೊ ಪೀಕ್ ಫಂಕ್ಷನ್ಗೆ ಯು ಹ್ಯಾವ್ ಟು ರೈಟ್ ದಿಸ್ ಫಂಕ್ಷನ್ ಲಾಜಿಕ್. ಆಯಿತಾ? 3 ಮಾರ್ಕ್ಸ್ಗೆ ಕೇಳೋ ಪಾಸಿಬಿಲಿಟಿ ಇದೆ. ಅದೇ ರೀತಿ ರೈಟ್ ಅ ಯೂಸರ್ ಡಿಫೈನ್ಡ್ ಫಂಕ್ಷನ್ ಟು ಡಿಸ್ಪ್ಲೇ ಎಲಿಮೆಂಟ್ಸ್ ಆಫ್ ಸ್ಟ್ಯಾಕ್. ಡಿಸ್ಪ್ಲೇ ಮಾಡಬೇಕು. ಇಲ್ಲಿ ಫಾರ್ ಲೂಪ್ ಯೂಸ್ ಮಾಡ್ತೀರಾ. ಫಾರ್ ಐ ಇನ್ ರೇಂಜ್ ಫಸ್ಟು ಏನು ಮಾಡ್ತೀರಾ? ಸ್ಟಾರ್ಟಿಂಗ್ 30 ಡಿಸ್ಪ್ಲೇ ಮಾಡ್ತೀರಾ, ಆಮೇಲೆ 20, ಆಮೇಲೆ 10ನ ಡಿಸ್ಪ್ಲೇ ಮಾಡಬೇಕು. ಸೊ ಅಲ್ಲಿ ಫಾರ್ ಲೂಪ್ನ ಬಳಸ್ತೀರಾ. ಸೊ ಸ್ಟಾರ್ಟಿಂಗ್ ಫ್ರಮ್ ಇಂಡೆಕ್ಸ್ ಲೆಂತ್ -1 ಅಂತ ತೊಗೊತೀರಾ. ಲೆಂತ್ -1 ಅಂದರೆ ಇಲ್ಲಿ ಲೆಂತ್ 3 ಬರುತ್ತೆ, 3 - 1 2. ಸ್ಟಾರ್ಟಿಂಗ್ ಫ್ರಮ್ ಇಂಡೆಕ್ಸ್ 2 ಆಲ್ ದ ವೇ ಅಪ್ ಟಿಲ್ ಇಂಡೆಕ್ಸ್ 0, 30, 20, 10ನ ನೀವು ಪ್ರಿಂಟ್ ಮಾಡಬೇಕಾಗುತ್ತೆ. ಓಕೆ, ಸೊ ಇಲ್ಲಿ ಫಾರ್ ಲೂಪ್ನ ಬಳಸಿ ಎಲಿಮೆಂಟ್ಸ್ನ ಪ್ರಿಂಟ್ ಮಾಡ್ತೀವಿ ಯೂಸಿಂಗ್ ದ ಡಿಸ್ಪ್ಲೇ ಫಂಕ್ಷನ್. ಆಯಿತು ಸರ್. ನೆಕ್ಸ್ಟ್ ಕ್ವೆಶನ್ ಏನಿದೆ? ಎಕ್ಸ್ಪ್ಲೇನ್ 3 ಆಪರೇಷನ್ಸ್ ಆಫ್ ಸ್ಟ್ಯಾಕ್. ಅಗೇನ್ ಪುಷ್ ಇದೆ, ಪಾಪ್ ಇದೆ, ಪೀಕ್ ಇದೆ, ಇಸ್ ಎಂಟಿ ಇದೆ. ಎನಿ 3 ಆಪರೇಷನ್ಸ್ ನೀವು ಎಕ್ಸ್ಪ್ಲೇನ್ ಮಾಡ್ಬೋದು. ಎಕ್ಸ್ಪ್ಲೇನ್ ಎನಿ 3 ಅಪ್ಲಿಕೇಶನ್ಸ್ ಆಫ್ ಸ್ಟ್ಯಾಕ್ ಇನ್ ಕಂಪ್ಯೂಟರ್ ಸೈನ್ಸ್. ಸೊ ಕಂಪ್ಯೂಟರ್ ಸೈನ್ಸಲ್ಲಿ ಸ್ಟ್ಯಾಕ್ ಹೆಂಗೆ ಬಳಸ್ತೀವಿ, ಏನು ಎಕ್ಸಾಂಪಲ್ಸ್ ಇದೆ? ಸ್ಟ್ರಿಂಗ್ ಉಲ್ಟಾ ಮಾಡೋಕ್ಕೆ, ಮತ್ತು ಬ್ಯಾಕ್ ಫಂಕ್ಷನ್ ಇನ್ ವೆಬ್ ಬ್ರೌಸರ್ಸ್, ಪ್ಯಾರಂಥೆಸಿಸ್ ಮ್ಯಾಚಿಂಗು, ಇನ್ಫಿಕ್ಸ್ನ ಪೋಸ್ಟ್ ಫಿಕ್ಸ್ಗೆ ಕನ್ವರ್ಟ್ ಮಾಡೋಕ್ಕೆ ಸ್ಟ್ಯಾಕ್ ಯೂಸ್ ಮಾಡ್ತೀವಿ.
ಇವ್ಯಾಲ್ಯೂಯೇಷನ್ ಆಫ್ ಪೋಸ್ಟ್ ಫಿಕ್ಸ್ ಎಕ್ಸ್ಪ್ರೆಷನ್ ಇವ್ಯಾಲ್ಯೂಯೇಟ್ ಮಾಡೋಕ್ಕೂ ಕೂಡ ಸ್ಟ್ಯಾಕ್ನ ಬಳಸ್ತೀವಿ. ಎನಿ 3 ಎಕ್ಸಾಂಪಲ್ಸ್ ಅಥವಾ ಅಪ್ಲಿಕೇಶನ್ಸ್ ನೀವು ಬರೀಬೋದು ಆಫ್ ದ ಸ್ಟ್ಯಾಕ್. ನೆಕ್ಸ್ಟು ಎಕ್ಸ್ಪ್ಲೇನ್ ಎನಿ 3 ಅಪ್ಲಿಕೇಶನ್ಸ್ ಆಫ್ ಸ್ಟ್ಯಾಕ್ ಇನ್ ರಿಯಲ್ ಲೈಫ್. ಅದೇ ರೀತಿ ರಿಯಲ್ ಲೈಫಲ್ಲೂ 3 ಎಕ್ಸಾಂಪಲ್ಸ್ ಅಥವಾ ಅಪ್ಲಿಕೇಶನ್ಸ್ ಕೊಡಿ ಅಂತ ಕೇಳ್ತಿದ್ದಾರೆ. ಸೊ ಇದು ಆಲ್ರೆಡಿ ಪ್ರೀವಿಯಸ್ ಸ್ಲೈಡ್ ಹೇಳಿದೆ. ಬ್ಯಾಂಗಲ್ಸ್ ಓನ್ ಆನ್ ದ ರಿಸ್ಟ್ ಹೇಳ್ಬೋದು, ಮತ್ತೆ ಮಲ್ಟಿಪಲ್ ಚೇರ್ಸ್ ಅರೇಂಜ್ಮೆಂಟ್ ಕೊಡ್ಬೋದು ಸ್ಟ್ಯಾಕ್ಗೆ, ಅದೇ ಎಕ್ಸಾಂಪಲ್. ಸೊ ಅದಾದಮೇಲೆ ಇನ್ನೇನು ಕೊಡ್ಬೋದು ಎಕ್ಸಾಂಪಲ್ ಆಫ್ ದ ಸ್ಟ್ಯಾಕ್ ಇನ್ ರಿಯಲ್ ಲೈಫ್. ಸೊ ಇನ್ನೊಂದು ಎಕ್ಸಾಂಪಲ್ ಎನಿಥಿಂಗ್ ಮಲ್ಟಿಪಲ್ ಅರೇಂಜ್ಮೆಂಟ್ ಆಫ್ ಬಾಕ್ಸಸ್ ಕೊಡ್ಬೋದು. ಆಲ್ ಆಫ್ ದ್ಯಾಟ್ ನಿಮಗೆ ರಿಯಲ್ ಲೈಫ್ ಎಕ್ಸಾಂಪಲ್ಸ್ ಆಫ್ ಸ್ಟ್ಯಾಕ್ ಆಫ್ ಪ್ಲೇಟ್ಸ್ ಕೊಡ್ಬೋದು. ಪ್ಲೇಟ್ ಅರೇಂಜ್ಮೆಂಟ್ ಒನ್ ಆಫ್ಟರ್ ದಿ ಅದರ್ ಪ್ಲೇಟ್ ಅರೇಂಜ್ ಮಾಡ್ತೀವಲ್ಲ, ದಟ್ ಈಸ್ ಆಲ್ಸೋ ರಿಯಲ್ ಲೈಫ್ ಎಕ್ಸಾಂಪಲ್ ಆಫ್ ಸ್ಟ್ಯಾಕ್. ಬುಕ್ ಅರೇಂಜ್ಮೆಂಟ್, ಒಂದು ಬುಕ್ ಮೇಲೆ ಇನ್ನೊಂದು ಬುಕ್ ಮೇಲೆ ಬುಕ್ ಅರೇಂಜ್ ಮಾಡಿರ್ತಾರೆ, ದಟ್ ಈಸ್ ಆಲ್ಸೋ ರಿಯಲ್ ಲೈಫ್ ಎಕ್ಸಾಂಪಲ್ ಆಫ್ ಸ್ಟ್ಯಾಕ್. ಕರೆಕ್ಟಾ? ಓಕೆ. SQL ಚಾಪ್ಟರ್, ಅಂಡರ್ಸ್ಟ್ಯಾಂಡ್ ಡೇಟಾ ಚಾಪ್ಟರ್ ಕೆಲವೊಂದು ಕಾಲೇಜಸಲ್ಲಿ ಇರ್ಬೋದು ಫಾರ್ ದ ಕ್ವಾರ್ಟರ್ಲಿ, ಬಟ್ ನಿಮ್ಮ PU ಬೋರ್ಡರು ಸ್ಪೆಸಿಫೈ ಮಾಡೋದು ಫಸ್ಟ್ 5 ಚಾಪ್ಟರ್ ಮಾತ್ರ. ಬಟ್ ಕೆಲವೊಂದು ಕಾಲೇಜಸಲ್ಲಿ SQL, ಅಂಡರ್ಸ್ಟ್ಯಾಂಡ್ ಡೇಟಾ ಎಲ್ಲ ಇಟ್ಟಿರ್ತಾರೆ. ಓಕೆ, ನೋ ಇಶ್ಯೂಸ್. ಆಯಿತಾ? ನೆಕ್ಸ್ಟ್, ಡಿಫೈನ್ ಇನ್ಫಿಕ್ಸ್, ಪ್ರಿಫಿಕ್ಸ್ ಆ್ಯಂಡ್ ಪೋಸ್ಟ್ಫಿಕ್ಸ್ ಎಕ್ಸ್ಪ್ರೆಷನ್ ವಿತ್ ಎಕ್ಸಾಂಪಲ್. ಇನ್ಫಿಕ್ಸ್ ಅಂದರೆ ಏನು? ಬೇಸಿಕ್ಲಿ ಆಪರೇಟರು ವೇರಿಯಬಲ್ ಮಧ್ಯ ಇರುತ್ತೆ ಈ ರೀತಿ. ದಿಸ್ ಇಸ್ ದ ಇನ್ಫಿಕ್ಸ್, A + B. ಈ ಆಪರೇಟರ್ ವೇರಿಯಬಲ್ಸ್ ಮಧ್ಯ ಇದ್ರೆ ಇನ್ಫಿಕ್ಸ್. ಪ್ರಿಫಿಕ್ಸ್ ಅಂದರೆ ಆಲ್ರೆಡಿ ಹೇಳಿದೆ, ಆಪರೇಟರ್ ವೇರಿಯಬಲ್ ಮುಂಚೆ ಇರುತ್ತೆ. ಆ್ಯಂಡ್ ಪೋಸ್ಟ್ ಫಿಕ್ಸ್ ಅಂದರೆ ಸೊ ಆಪರೇಟರ್ಸ್ ವೇರಿಯಬಲ್ ಆದಮೇಲೆ ಇರುತ್ತೆ. ದಿಸ್ ಇಸ್ ದ ಇನ್ಫಿಕ್ಸ್, ಇದು ಪ್ರಿಫಿಕ್ಸ್, ಇದು ಪೋಸ್ಟ್ ಫಿಕ್ಸ್ ನೊಟೇಷನ್. ಓಕೆನಾ? ಸೊ ಗೈಸ್, ಸ್ಟ್ಯಾಕಲ್ಲಿ ಇಂಪಾರ್ಟೆಂಟ್ 3 ಮಾರ್ಕರ್ಸ್ ಗೊತ್ತಾಯಿತು ಅನ್ಕೊತೀನಿ. ಈಗ ಇಂಪಾರ್ಟೆಂಟ್ 5 ಮಾರ್ಕರ್ಸ್ ಕಡೆ ಗಮನ ಕೊಡೋಣ. ಸ್ಟ್ಯಾಕ್ ಚಾಪ್ಟ್ರಲ್ಲಿ 5 ಮಾರ್ಕರ್ ಬರುತ್ತೆ, ಮೇನ್ ಎಕ್ಸಾಮಲ್ಲೂ ಬರುತ್ತೆ, ಕ್ವಾರ್ಟರ್ಲಿ ಎಕ್ಸಾಮಲ್ಲೂ ಬರುತ್ತೆ. ಸೊ ಅಟ್ ಲಾಸ್ಟ್ ಪ್ಲೀಸ್ ಟೆಲ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಅಂತ ನಳಿನಿ ಅವರು ಹೇಳ್ತಿದ್ದಾರೆ. ಓಕೆ, ಸೊ ಇಂಪಾರ್ಟೆಂಟ್ ಕ್ವೆಶನ್ಸ್ ಹೇಳೋಣ ಫ್ರಮ್ ದಿ SQL ಆಲ್ಸೋ, ನೋ ಇಶ್ಯೂಸ್, ಪ್ಲೀಸ್ ಸ್ಟೇ ಟ್ಯೂನ್ಡ್. ಸೊ ಅದನ್ನು ಕೂಡ ಹೇಳ್ತೀನಿ. ಸೊ ಇಂಪಾರ್ಟೆಂಟ್ 5 ಮಾರ್ಕರ್ಸ್ ಏನಪ್ಪ ಬರುತ್ತೆ ಫ್ರಮ್ ಸ್ಟ್ಯಾಕ್? ಅಪ್ಲಿಕೇಶನ್ಸ್ ಆಫ್ ಸ್ಟ್ಯಾಕ್ ಇನ್ ಪ್ರೋಗ್ರಾಮಿಂಗ್, ದಿಸ್ ಇಸ್ ಒನ್ ಆಫ್ ದ ಕಾಮನ್ ಕ್ವೆಶನ್ಸ್. ಸೊ ಕೇಳ್ತಾ ಇರ್ತಾರೆ, ಸ್ಟ್ಯಾಕ್ನ ಅಪ್ಲಿಕೇಶನ್ಸ್ ಪ್ರೋಗ್ರಾಮಲ್ಲಿ ಹೆಂಗೆ ಯೂಸ್ ಮಾಡ್ತೀವಿ, ಏನೇನು ಅಪ್ಲಿಕೇಶನ್ಸ್ ಇದೆ, ಸ್ಟ್ರಿಂಗ್ ಉಲ್ಟಾ ಮಾಡೋದು ಮತ್ತೆ ಹೇಳಬೇಕಾದ್ರೆ, ಅಂಡು ರೀಡು ಇನ್ ಟೆಕ್ಸ್ಟ್ ಎಡಿಟರ್ಸ್, ಬ್ಯಾಕ್ ಫಂಕ್ಷನ್ ಇನ್ ವೆಬ್ ಬ್ರೌಸರ್ಸ್, ಇನ್ಫಿಕ್ಸ್ನ ಪೋಸ್ಟ್ ಫಿಕ್ಸ್ಗೆ ಕನ್ವರ್ಟ್ ಮಾಡೋದು, ಪ್ಯಾರಂಥೆಸಿಸ್ ಮ್ಯಾಚಿಂಗ್, ಇವ್ಯಾಲ್ಯೂಯೇಷನ್ ಆಫ್ ಪೋಸ್ಟ್ ಫಿಕ್ಸ್ ಎಕ್ಸ್ಪ್ರೆಷನ್, ಇದೆಲ್ಲ ಅಪ್ಲಿಕೇಶನ್ಸ್ ಆಫ್ ಸ್ಟ್ಯಾಕ್ ಇನ್ ಪ್ರೋಗ್ರಾಮಿಂಗ್. ಓಕೆ, ಎಕ್ಸ್ಪ್ಲೇನ್ ಎನಿ 5 ಆಪರೇಷನ್ಸ್ ಆಫ್ ಸ್ಟ್ಯಾಕ್. ಸೊ isEmpty ಇದೆ, ಪುಷ್ ಇದೆ, ಪಾಪ್ ಇದೆ, ಪೀಕ್ ಇದೆ, ಮತ್ತು ನಿಮಗೆ ಸೈಜ್ ಫಂಕ್ಷನ್ ಇದೆ. ಸೊ ಆಲ್ 5 ಆಪರೇಷನ್ಸ್ ನೀವು ಬರಿಬೋದು. ಓಕೆನಾ? ಸೊ ರೈಟ್ ಅನ್ ಅಲ್ಗೋರಿಥಮ್ ಟು ಕನ್ವರ್ಟ್ ಇನ್ಫಿಕ್ಸ್ ಟು ಪೋಸ್ಟ್ ಫಿಕ್ಸ್. ಸೊ ಕೆಲವೊಮ್ಮೆ ಕೇಳ್ತಾರೆ ಇನ್ಫಿಕ್ಸಿಂದ ಪೋಸ್ಟ್ ಫಿಕ್ಸ್ ಕನ್ವರ್ಟ್ ಮಾಡೋದಕ್ಕೆ ಅಲ್ಗೋರಿಥಮ್ ಬರೀರಿ ಅಂತ. ಸೊ ಆವಾಗ ನೀವು ಜಸ್ಟ್ ಎಲ್ಲ ಸ್ಟೆಪ್ಸು ಎಕ್ಸ್ಪ್ಲೇನ್ ಮಾಡಬೇಕು. ಆಪರೆಂಡ್ ಬಂದರೆ ಏನು ಮಾಡಬೇಕು, ಆಪರೇಟರ್ ಬಂದರೆ ಏನು ಮಾಡ್ತೀರಾ, ಕ್ಲೋಸಿಂಗ್ ಪ್ಯಾರಂಥೆಸಿಸ್ ಬಂದರೆ ಇನ್ಫಿಕ್ಸ್ನ ಪೋಸ್ಟ್ ಫಿಕ್ಸ್ ಹೆಂಗೆ ಕನ್ವರ್ಟ್ ಮಾಡ್ತೀರಾ, ಓಪನ್ ಪ್ಯಾರಂಥೆಸಿಸ್ ಬಂದರೆ ಏನು ಮಾಡ್ತೀರಾ. ಸೊ ಆಲ್ ಆಫ್ ದಟ್ ಸ್ಟೆಪ್ಸ್ ನೀವು ಬರೀಬೇಕಾಗುತ್ತೆ ಇನ್ ದ ಫಾರ್ಮ್ ಆಫ್ ಎನ್ ಅಲ್ಗೋರಿಥಮ್. ಆಯಿತಾ? ಸೊ ನೆಕ್ಸ್ಟ್, ಡಿಫೈನ್ ಸ್ಟ್ಯಾಕ್ ಆ್ಯಂಡ್ ರೈಟ್ ಅನ್ ಅಲ್ಗೋರಿಥಮ್ ಟು ಇವ್ಯಾಲ್ಯೂಯೇಟ್ ಅ ಪೋಸ್ಟ್ ಫಿಕ್ಸ್ ಎಕ್ಸ್ಪ್ರೆಷನ್. ಸ್ಟ್ಯಾಕ್ ಅಂದರೆ ಏನು? ಡೆಫಿನೇಷನ್ಗೆ 1 ಮಾರ್ಕ್ ಸಿಗುತ್ತೆ. ಇವ್ಯಾಲ್ಯೂಯೇಷನ್ ಆಫ್ ಪೋಸ್ಟ್ ಫಿಕ್ಸ್ ಎಕ್ಸ್ಪ್ರೆಷನ್ಗೆ ಸೊ 4 ಸ್ಟೆಪ್ಸ್ ಇದೆ ಇಲ್ಲಿ, 4 ಸ್ಟೆಪ್ಸ್ಗೆ 4 ಮಾರ್ಕ್ಸ್ ಸಿಗುತ್ತೆ. ಬೇಸಿಕ್ಲಿ ಹೆಂಗೆ ಇವ್ಯಾಲ್ಯೂಯೇಟ್ ಮಾಡ್ತೀರಾ ಪೋಸ್ಟ್ ಫಿಕ್ಸ್ ಎಕ್ಸ್ಪ್ರೆಷನ್? ಈಗ ಸಿಂಬಲ್ ಬಂದಿದ ತಕ್ಷಣ ಅದನ್ನು ಒಂದು ವೇರಿಯಬಲಲ್ಲಿ ಸ್ಟೋರ್ ಮಾಡ್ತೀರಾ. ಸೊ ಈಚ್ ಸಿಂಬಲ್ ಆಫ್ ದ ಪೋಸ್ಟ್ ಫಿಕ್ಸ್ಗೆ ನೀವು 2 ಆಪರೇಷನ್ ಮಾಡ್ತೀರಾ. ಆಪರಾಂಡ್ ಬಂದರೆ ಸ್ಟ್ಯಾಕ್ಗೆ ಪುಷ್ ಮಾಡ್ತೀರಾ, ಆಪರೇಟರ್ ಬಂದರೆ ಎರಡು ಆಪರಾಂಡ್ ಏನು ಪುಷ್ ಮಾಡ್ತೀರಾ ಅದನ್ನು ಪಾಪ್ ಔಟ್ ಮಾಡ್ತೀರಾ. ಅವೆರಡು ಆಪರಾಂಡ್ ಮಧ್ಯ ಆಪರೇಷನ್ ಪರ್ಫಾರ್ಮ್ ಮಾಡಿ ಅದರ ಆನ್ಸರ್ ಮತ್ತೆ ಸ್ಟ್ಯಾಕ್ಗೆ ಪುಷ್ ಮಾಡ್ತೀವಿ. ಇಲ್ಲಿ ಬೇಸಿಕ್ಲಿ 4 ಸ್ಟೆಪ್ ಬರುತ್ತೆ. ಅಲ್ಗೋರಿಥಮ್ ಟು ಇವ್ಯಾಲ್ಯೂಯೇಟ್ ಅ ಪೋಸ್ಟ್ ಫಿಕ್ಸ್ ಎಕ್ಸ್ಪ್ರೆಷನ್, ಅಲ್ಲಿ ನಿಮಗೆ 4 ಮಾರ್ಕರ್ಸ್ ಕೊಡ್ತಾರೆ. ಓಕೆನಾ? ಸೊ ಎಸ್, ನೆಕ್ಸ್ಟು ಕನ್ವರ್ಟ್ ದ ಫಾಲೋಯಿಂಗ್ ಇನ್ಫಿಕ್ಸ್ ನೊಟೇಷನ್ ಟು ಪೋಸ್ಟ್ ಫಿಕ್ಸ್ ಶೋಯಿಂಗ್ ಸ್ಟ್ಯಾಕ್ ಆ್ಯಂಡ್ ಸ್ಟ್ರಿಂಗ್ ಕಂಟೆಂಟ್ಸ್ ಅಟ್ ಈಚ್ ಸ್ಟೆಪ್. ಸೊ ಯಾವುದಾದ್ರೂ ಒಂದು ಕ್ವೆಶನ್ ಕೊಡ್ತಾರೆ, ಇದೇ ಕ್ವೆಶನ್ ಅಂತಿಲ್ಲ, ಎನಿ ಇನ್ಫಿಕ್ಸ್ ಎಕ್ಸ್ಪ್ರೆಷನ್ ಕೊಟ್ಬಿಟ್ಟು ಈ ರೀತಿ ಈ ಇನ್ಫಿಕ್ಸ್ನ ಪೋಸ್ಟ್ ಫಿಕ್ಸ್ಗೆ ಕನ್ವರ್ಟ್ ಮಾಡಿ ಅಂತ ಹೇಳ್ತಾರೆ, ಸ್ಟ್ಯಾಕ್ನ ಯೂಸ್ ಮಾಡಿ. ಓಕೆ, ಸೊ ಈ ಕ್ವೆಶನ್ ಥರನೇ ಈ ಕ್ವೆಶನ್ ಕೂಡ ಇದೆ, ಕನ್ವರ್ಟ್ A ಇಂಟು C+D ಡಿವೈಡೆಡ್ ಬೈ E. ಸೊ ಈ ಒಂದು ಇನ್ಫಿಕ್ಸ್ ಎಕ್ಸ್ಪ್ರೆಷನ್ನ ಅಗೇನ್ ಪೋಸ್ಟ್ ಫಿಕ್ಸ್ಗೆ ಕನ್ವರ್ಟ್ ಮಾಡಬೇಕು ಸ್ಟ್ಯಾಕ್ನ ಬಳಸಿ. ಓಕೆನಾ? ಓಕೆ, ಸೊ ಏನಾದರೂ ಡೌಟ್ಸ್ ಇದ್ದರೆ ಪ್ಲೀಸ್ ನನಗೆ ತಿಳಿಸಿ. ಎಸ್, ಓಕೆ, ಸೊ ಸ್ಟ್ಯಾಕ್ದು ಇದೆಲ್ಲ ಇಂಪಾರ್ಟೆಂಟ್ ಕ್ವೆಶನ್ಸ್. ಕ್ಲಿಯರಾ? ಏನಾದರೂ ಡೌಟ್ಸ್ ಇದೆಯಾ? ಲೆಟ್ ಮೀ ನೋ. ಎಸ್, ಓಕೆ. ಈಗ
ಲಾಸ್ಟ್ ಕ್ವೆಶನ್ ಇಂಪಾರ್ಟೆಂಟ್ 5 ಮಾರ್ಕರಲ್ಲಿ ಯೂಸಿಂಗ್ ಸ್ಟ್ಯಾಕ್ ಇವಾಲ್ಯೂಯೇಟ್ ಅ ಪೋಸ್ಟ್ ಫಿಕ್ಸ್ ಎಕ್ಸ್ಪ್ರೆಷನ್. ಸೊ ಈ ಪೋಸ್ಟ್ ಫಿಕ್ಸ್ ಎಕ್ಸ್ಪ್ರೆಷನ್ನ ಇವಾಲ್ಯೂಯೇಟ್ ಮಾಡಬೇಕು. ಬಟ್ ABCD ವ್ಯಾಲ್ಯೂಸ್ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಸ್ಟ್ಯಾಕ್ನ ಬಳಸಿ ಈ ಎಕ್ಸ್ಪ್ರೆಷನ್ನ ಇವಾಲ್ಯೂಯೇಟ್ ಮಾಡ್ತೀವಿ. ಓಕೆನಾ? ಫೈನ್, ಅರ್ಥ ಆಯಿತು ಅನ್ಕೊಂತೀನಿ. ಏನಾದರೂ ಡೌಟ್ಸ್ ಇದೆಯಾ? ಪ್ಲೀಸ್ ಕಮೆಂಟ್ ಮಾಡಿ. ಎಸ್, ಓಕೆ. ಪ್ಲೀಸ್ ಡೂ ಒನ್ ಶಾಟ್. ಫಾರ್ ವಾಟ್? ಯಾವ ಚಾಪ್ಟರ್ ಒನ್ ಶಾಟ್? ಎಲ್ಲ ಅವೈಲೇಬಲ್ ಇದೆ ಯೂಟ್ಯೂಬ್ ಚಾನಲಲ್ಲಿ. ಯಾರಿದು? VNO. ಓಕೆ, ಫೈನ್. ಓಕೆ ಸರ್, ಇಂಪ್ಲಿಮೆಂಟೇಷನಲ್ಲಿ ಯಾವುದು ಇಂಪಾರ್ಟೆಂಟ್ ಸರ್? ಸುಜಾತ ಭಟ್ ಅವ್ರು ಕೇಳ್ತಿದ್ದಾರೆ. ಆದಷ್ಟು ಪುಷು ಪಾಪು ಇಸ್ ಎಂಟಿ ಓದ್ಕೊಳ್ಳಿ, ಆಯಿತಾ? ರಿಪೀಟೆಡ್ಲಿ ಪುಷು ಪಾಪು ಇಸ್ ಎಂಟಿ ಕೇಳ್ತಾರೆ. ಸೊ ಅದನ್ನು ಓದೋದನ್ನು ಮರಿಬೇಡಿ, ಓಕೆನಾ? ಸೊ ಎಸ್, ಇದು 5 ಮಾರ್ಕರ್ಸ್ ಫ್ರಮ್ ಸ್ಟ್ಯಾಕ್. ನೆಕ್ಸ್ಟು 4ನೇ ಚಾಪ್ಟರ್ ಕ್ಯೂಗೆ ಹೋಗ್ಬೋಣ. ಸೊ ಸ್ಟ್ಯಾಕ್ ಗೊತ್ತಿದ್ರೆ ನಿಮಗೆ ಕ್ಯೂ ಈಸಿ ಆಗುತ್ತೆ. ಕ್ಯೂ ಅಲ್ಲಿ ಅಗೇನ್ ಇಂಪಾರ್ಟೆಂಟ್ 2 ಮಾರ್ಕರ್ ಕ್ವೆಶನ್ಸ್ಗೆ ಹೋಗೋದಾದರೆ, ಸೊ ಈಗ ಫಸ್ಟ್ ಕ್ವೆಶನ್, ಡಿಫೈನ್ ಕ್ಯೂ, ಮೆನ್ಷನ್ ದ ಪ್ರಿನ್ಸಿಪಲ್ ಇಟ್ ಫಾಲೋಸ್. ಸೊ ಕ್ಯೂ ಅಂದರೆ ಏನು? ಬೇಸಿಕ್ಲಿ ಇಲ್ಲಿ ಎಲಿಮೆಂಟ್ ಇನ್ಸರ್ಟ್ ಮಾಡೋದು ರೇರ್ ಎಂಡಲ್ಲಿ, ಅಂದರೆ ಬ್ಯಾಕ್ ಎಂಡ್ ಆಫ್ ದ ಕ್ಯೂ ಅಲ್ಲಿ, ಡಿಲೀಟ್ ಮಾಡೋದು ಫ್ರಂಟ್ ಎಂಡಲ್ಲಿ. ಸೊ ಇದರ ಪ್ರಿನ್ಸಿಪಲ್ ಬೇಸಿಕ್ಲಿ ಫಸ್ಟ್ ಇನ್ ಫಸ್ಟ್ ಔಟ್ ಅಂತ ಹೇಳ್ತೀವಿ, ಓಕೆನಾ? ಸೊ ಏನಾದರೂ ಡೌಟ್ಸ್ ಇದ್ರೆ ಮೆನ್ಷನ್ ಮಾಡಿ. ಓಕೆ, ಜಸ್ಟ್ ಗಿವ್ ಮಿ ಅ ಮೊಮೆಂಟ್. ಓಕೆ, ಓಕೆ. ನೆಕ್ಸ್ಟ್ ಕ್ವೆಶನ್ ಏನು ಕೇಳಿದ್ದಾರೆ? ಸೆಕೆಂಡ್ ಕ್ವೆಶನ್. ಸೊ 2 ಮಾರ್ಕರ್ಸಲ್ಲಿ ರೈಟ್ ಎನಿ 2 ಅಪ್ಲಿಕೇಶನ್ಸ್ ಆಫ್ ಕ್ಯೂ ಇನ್ ಕಂಪ್ಯೂಟರ್ ಸೈನ್ಸ್. ಸೊ ಕಂಪ್ಯೂಟರ್ ಸೈನ್ಸಲ್ಲಿ ಕ್ಯೂ ಹೆಂಗೆ ಬಳಸ್ತೀರಾ? ಸೊ ಕಂಪ್ಯೂಟರ್ ಸೈನ್ಸ್ ಎಕ್ಸಾಂಪಲ್ಸ್ ಆಫ್ ಕ್ಯೂ ನೀವೇನು ಹೇಳ್ಬೋದು? ವೆಬ್ ಸರ್ವರ್ ರಿಕ್ವೆಸ್ಟ್ ಹ್ಯಾಂಡ್ಲಿಂಗ್ ಕೊಡ್ಬೋದು. ಎರಡನೇ ಎಕ್ಸಾಂಪಲ್ ನೀವು CPU ಶೆಡ್ಯೂಲಿಂಗ್ ಕೊಡ್ಬೋದು, ಪ್ರಿಂಟರ್ ಕ್ಯೂ ಮ್ಯಾನೇಜ್ಮೆಂಟ್ ಕೊಡ್ಬೋದು. ಇದೆಲ್ಲ ಅಪ್ಲಿಕೇಶನ್ಸ್ ಆಫ್ ಕ್ಯೂ ಇನ್ ಕಂಪ್ಯೂಟರ್ ಸೈನ್ಸ್ ಅಂತ ಹೇಳ್ಬೋದು, ಓಕೆನಾ? ಸೊ ಯು ಕ್ಯಾನ್ ಮೆನ್ಷನ್ ಎನಿ ಆಫ್ ದಿ ಎಕ್ಸಾಂಪಲ್ಸ್. ಸೊ ಇಲ್ಲಿ ರೈಟ್ ಎನಿ 2 ಅಂತ ಕೇಳಿದ್ದಾರೆ. ಸೊ ಯಾವುದಾದ್ರೂ 2 ನೀವು ಹೇಳ್ಬೋದು, ಓಕೆನಾ? ಸೊ ನೆಕ್ಸ್ಟು 3ನೇ ಕ್ವೆಶನ್, ಫಾರ್ ದಿ ಎಲಿಮೆಂಟ್ಸ್ Z, X and C ಪರ್ಫಾರ್ಮ್ NQ ಆ್ಯಂಡ್ DQ ಆಪರೇಷನ್ಸ್. 3 ಎಲಿಮೆಂಟ್ ಕೊಟ್ಟಿದ್ದಾರೆ, Z, X and C. ಅದಕ್ಕೆ ನೀವು ಕ್ಯೂ ಅಲ್ಲಿ ಹೆಂಗೆ ಇನ್ಸರ್ಟ್ ಮಾಡ್ತೀರಾ ಆ್ಯಂಡ್ ಹೆಂಗೆ ಡಿಲೀಟ್ ಮಾಡ್ತೀರಾ? DQ ಆ್ಯಂಡ್ NQ. ಬೇಸಿಕ್ಲಿ ಇದು ಕ್ಯೂ ಅಲ್ಲಿ ನೀವು ಪುಷ್ ಮಾಡ್ತೀರಾ ಅಥವಾ NQ ಮಾಡ್ತೀರಾ? Z, X ಮತ್ತು C, ಕರೆಕ್ಟಾ? ಸೊ ಇದು ನಿಮ್ಮ ರೇರ್ ಎಂಡ್, ಇದು ನಿಮ್ಮ ಫ್ರಂಟ್ ಎಂಡ್. ಅದೇ ರೀತಿ DQ ಮಾಡುವಾಗ ಸೊ ಫಸ್ಟ್ Z ಪಾಪ್ ಆಗುತ್ತೆ, ಆಮೇಲೆ X, ಆಮೇಲೆ C, ಆಗ ನಮ್ಮ ಕ್ಯೂ ಎಂಟಿ ಇರುತ್ತೆ, ಓಕೆ? ಸೊ NQ ಆ್ಯಂಡ್ DQ 2 ಆಪ್ರೇಷನು ನೀವು ತಿಳಿಸ್ಬೇಕಾಗತ್ತಿಲ್ಲಿ, ಆಯಿತಾ? ಸೊ ಗೈಸ್, ಯಾರು ಹೊಸಬ್ರು ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ ಸ್ಟ್ರೀಮ್ನ. ಇದೇ ರೀತಿ ನಿಮಗೆ ಕಂಟೆಂಟ್ ಬೇಕು ಅಂದರೆ ಇದೇ ರೀತಿ ಮ್ಯಾರಥಾನ್ ಸೆಷನ್ಸ್, ಲೈವ್ ಸೆಷನ್ಸ್, ಶಾರ್ಟ್ ಕ್ವೆಶನ್ ಸೆಷನ್ ಎಲ್ಲ ನಾವು ಮಾಡ್ತೀವಿ. ಸೊ ಲೈಕ್ ಮಾಡೋದು ಮರಿಬೇಡಿ. ಈ ಸ್ಟ್ರೀಮ್ನ ನಿಮ್ಮ ಫ್ರೆಂಡ್ಸ್ಗೆ ತಿಳಿಸಿ ಆ್ಯಂಡ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆ? ಸೊ ನೆಕ್ಸ್ಟು ಮೆನ್ಷನ್ ಎನಿ 2 ಅಪ್ಲಿಕೇಶನ್ಸ್ ಆಫ್ ಕ್ಯೂ ಇನ್ ರಿಯಲ್ ಲೈಫ್. ರಿಯಲ್ ಲೈಫ್ ಅಪ್ಲಿಕೇಶನ್ಸ್ ಆಫ್ ಕ್ಯೂ ಕೇಳಿದ್ದಾರೆ. ಸೊ ರಿಯಲ್ ಲೈಫ್ ಅಪ್ಲಿಕೇಶನ್ಸ್ ಆಫ್ ಕ್ಯೂ ಕೂಡ ನೀವು ಬರೀಬೋದು. ಸೊ ವೆರಿ ಸಿಂಪಲ್, ರಿಯಲ್ ಲೈಫ್ ಅಪ್ಲಿಕೇಶನ್ಸ್ ಆಫ್ ಕ್ಯೂ, ನಿಮ್ಮ ರಿಯಲ್ ಲೈಫಲ್ಲಿ ಕ್ಯೂ ಎಲ್ಲೆಲ್ಲಿ ನೀವು ಕಾಣ್ತೀರಾ? ಎಕ್ಸಾಂಪಲ್, ಈಗ ಕಸ್ಟಮರ್ ಕೇರ್ ಕಾಲ್ ಮಾಡಿದಾಗ ಅಥವಾ ಯಾರಾದರೂ ಕಸ್ಟಮರ್ ಕೇರ್ಗೆ ನೀವು ಮಾಡಿದಾಗ ಇನ್ ಕೇಸ್ ಕಸ್ಟಮರ್ ಇರೋದಿಲ್ಲ, ಆಗ ನಿಮ್ಮ ರಿಕ್ವೆಸ್ಟ್ ಕ್ಯೂಗೆ ಆ್ಯಡ್ ಆಗುತ್ತೆ. ಸೊ ಕಸ್ಟಮರ್ ಬಂದಾಗ ಯಾರು ಫಸ್ಟು ವೇಟಿಂಗ್ ಲೈನಲ್ಲಿ ಇರ್ತಾರೆ ಅವರೇ ಫಸ್ಟು ಲೈನ್ಗೆ ಕನೆಕ್ಟ್ ಆಗುತ್ತೆ. ಸೊ ಫಸ್ಟ್ ಇನ್ ಫಸ್ಟ್ ಔಟ್ ಅಥವಾ ಫಸ್ಟ್ ಕಮ್ ಫಸ್ಟ್ ಸರ್ವ್ ಅಂತ ಹೇಳ್ತೀವಿ ಕ್ಯೂ ಆಪ್ರೇಷನ್. ಮತ್ತಿನ್ನೇನು ಹೇಳ್ಬೋದು? ಸೊ ಅದೇ ರೀತಿ ಟ್ರೈನ್ ಟಿಕೆಟ್ ವೇಟಿಂಗ್ ಲಿಸ್ಟ್ ಹೇಳ್ಬೋದು. ಟ್ರೈನ್ ಟಿಕೆಟ್ಗೂ ಕೂಡ ಬುಕ್ ಮಾಡುವಾಗ ಇನ್ ಕೇಸ್ ಟಿಕೆಟ್ಸ್ ಫುಲ್ ಆಗೋಗಿದ್ರೆ ನೀವು ನಿಮ್ಮ ರಿಕ್ವೆಸ್ಟ್ ಒಂದು ಕ್ಯೂಗೆ ಆ್ಯಡ್ ಆಗುತ್ತೆ. ಅದೇ ರೀತಿ ಯಾರಾದರೂ ಕನ್ಫರ್ಮ್ ಮಾಡಿದವರು ಟಿಕೆಟ್ ಕ್ಯಾನ್ಸಲ್ ಮಾಡಿದ್ರೆ ನಿಮಗೆ ಫಸ್ಟು ಯಾರು ವೇಟಿಂಗ್ ಲಿಸ್ಟಲ್ಲಿ ಫಸ್ಟ್ ಕಾಯ್ತಿದ್ರು ಅವ್ರಿಗೆ ಸೀಟ್ ಸಿಗುತ್ತೆ, ಕರೆಕ್ಟಾ? ಸೊ ನೆಕ್ಸ್ಟು ಮೆನ್ಷನ್ ಎನಿ 2 ಅಪ್ಲಿಕೇಶನ್ಸ್ ಆಫ್ ಡೆಕ್ ಇನ್ ಕಂಪ್ಯೂಟರ್ ಸೈನ್ಸ್. ಸೊ ಡೆಕ್ದು ಕೂಡ ಅಪ್ಲಿಕೇಶನ್ಸ್ ಕೇಳಿದ್ದಾರೆ. ಸೊ ಡೆಕ್ದು ಕೂಡ ಅಪ್ಲಿಕೇಶನ್ಸ್ ಇಸ್ ವೆರಿ ಸಿಂಪಲ್. ಸೊ ಡೆಕ್ದು ಕಂಪ್ಯೂಟರ್ ಸೈನ್ಸ್ ಅಪ್ಲಿಕೇಶನ್ಸ್ ಕೇಳಿದ್ದಾರೆ, ಓಕೆ? ಕಂಪ್ಯೂಟರ್ ಸೈನ್ಸ್ದು ಅಪ್ಲಿಕೇಶನ್ಸ್ ಕೇಳಿದ್ದಾರೆ. ಸೊ ಬೇಸಿಕ್ಲಿ ಕಂಪ್ಯೂಟರ್ ಸೈನ್ಸಲ್ಲಿ ಡೆಕ್ ಅಂಡು ರೀಡು ಇನ್ ಟೆಕ್ಸ್ಟ್ ಎಡಿಟರ್ಸ್ ಯೂಸ್ ಮಾಡ್ತೀರಾ. ಸೊ ಬ್ರೌಸರ್ ಹಿಸ್ಟ್ರಿ ನ್ಯಾವಿಗೇಷನ್ ಮಾಡಬೇಕಾದ್ರೂ ಕೂಡ ಡೆಕ್ನ ಬಳಸ್ತೀವಿ. ಸೊ ಮತ್ತೆ ಸ್ಟ್ರಿಂಗ್ ಪ್ಯಾಲಿಂಡ್ರೋಮ ಇಲ್ವಾ ಚೆಕ್ ಮಾಡೋದಕ್ಕೂ ಕೂಡ ಡೆಕ್ನ ಬಳಸ್ತೀವಿ,
ಆಯ್ತಾ. ಲಿಸ್ಟ್ ಔಟ್ 2 ಆಪರೇಷನ್ಸ್ ಆಫ್ ಡಬಲ್ ಎಂಡೆಡ್ ಕ್ಯೂ ಅಥವಾ 2 ಆಪರೇಷನ್ಸ್ ಆನ್ ಡಬಲ್ ಎಂಡೆಡ್ ಕ್ಯೂ. ಇನ್ಸರ್ಟ್ ಫ್ರಂಟ್ ಇದೆ, ಇನ್ಸರ್ಟ್ ರೇರ್ ಇದೆ, ಡಿಲೀಟ್ ಫ್ರಂಟ್ ಇದೆ, ಡಿಲೀಟ್ ರೇರ್ ಆಪರೇಷನ್ಸ್ ಇದೆ. ಆಲ್ ಆಫ್ ದಿಸ್ ಯು ಕ್ಯಾನ್ ಸಿ, ಆಯ್ತಾ. ಸೊ ಇದೆಲ್ಲ ಆಪರೇಷನ್ಸ್ ನೀವು ಬರಿಬೋದು. ರೈಟ್ ದ ಡಿಫ್ರೆನ್ಸಸ್ ಬಿಟ್ವೀನ್ ಕ್ಯೂ ಆ್ಯಂಡ್ ಡೆಕ್. ಸೊ ಮಾಮೂಲಿ ಕ್ಯೂಗೆ ಡೆಕ್ಗೆ ಏನು ಡಿಫ್ರೆನ್ಸ್ ಇದೆ? ಮಾಮೂಲಿ ಕ್ಯೂ ಅಲ್ಲಿ ಇನ್ಸರ್ಷನ್ ರೇರ್ ಎಂಡ್ ಅಲ್ಲಿ ಆಗುತ್ತೆ, ಡಿಲೀಷನ್ ಫ್ರಂಟ್ ಎಂಡ್ ಆಗುತ್ತೆ. ಡೆಕ್ ಅಲ್ಲಿ ಇನ್ಸರ್ಷನು ಡಿಲೀಷನು ಬೋತ್ ಎಂಡ್ಸ್, ಎರಡು ಎಂಡಲ್ಲೂ ಇನ್ಸರ್ಷನ್ ಆ್ಯಂಡ್ ಡಿಲೀಷನ್ ಆಗುತ್ತೆ. ಸೊ ಇದು ನಮ್ಮ ಡೆಕ್ ಅಲ್ವಾ. ಸೊ ಡೆಕ್ ಇನ್ಸರ್ಷನ್ ಆ್ಯಂಡ್ ಡಿಲೀಷನ್ಸ್ ವಿಲ್ ಹ್ಯಾಪನ್ ಇನ್ ಬೋತ್ ದ ಎಂಡ್ಸ್. ಸೊ ಕ್ಯೂ ಇಟ್ ಇಸ್ ನಾಟ್ ಸೋ ಫ್ಲೆಕ್ಸಿಬಲ್, ಬಟ್ ಡೆಕ್ ಅಲ್ಲಿ ಇಟ್ ಇಸ್ ಫ್ಲೆಕ್ಸಿಬಲ್ ಅಂತ ಹೇಳ್ಬೋದು. ಬಿಕಾಸ್ ಇನ್ಸರ್ಷನ್ ಡಿಲೀಷನ್ ಆಫ್ ಎಲಿಮೆಂಟ್ಸ್ ಯಾವ ಎಂಡಲ್ಲಿ ಬೇಕಾದರೂ ನೀವು ಮಾಡ್ಬೋದು ಡೆಕ್ ಅಲ್ಲಿ. ಕರೆಕ್ಟಾ? ಡೂ ಫಸ್ಟ್ ಪಿ ಯು ಅಂತ ಹೇಳ್ತಿದ್ದಾರೆ ಸಂಜಯ್. ಆಲ್ರೆಡಿ ಫಸ್ಟ್ ಪಿ ಯು ಮಾಡಿ ಆಗಿದೆ, ಲೈವ್ ಅಲ್ಲಿ ಚೆಕ್ ಮಾಡಿ. ಸೊ ಲೈವ್ ಸೆಕ್ಷನ್ ಅಲ್ಲಿ ನಿಮಗೆ ಫಸ್ಟ್ ಪಿ ಯು ಲಿಂಕ್ ಆಲ್ರೆಡಿ ಸಿಗುತ್ತೆ, ಆಯ್ತಾ. ಸೊ ಆಲ್ರೆಡಿ ಮಾಡಿ ಆಗಿದೆ. ಸೊ ನೆಕ್ಸ್ಟು ಕ್ಯೂ ಅಲ್ಲಿ ಇಂಪಾರ್ಟೆಂಟ್ 3 ಮಾರ್ಕರ್ಸ್ ನೋಡ್ಬೋಣ. ಸೊ ಇಂಪಾರ್ಟೆಂಟ್ 3 ಮಾರ್ಕರ್ಸ್ ಏನು ಸರ್ ಕೇಳ್ತಾರೆ ಅಂತ ಹೇಳಿದ್ರೆ, ಸೊ ಇಂಪಾರ್ಟೆಂಟ್ 3 ಮಾರ್ಕರ್ಸ್, ರೈಟ್ ಅ ಯೂಸರ್ ಡಿಫೈನ್ಡ್ ಫಂಕ್ಷನ್ ಟು ಇಂಪ್ಲಿಮೆಂಟ್ ಪೀಕ್ ಆಪರೇಷನ್ ಇನ್ ಕ್ಯೂ. ಸೊ ಹೆಂಗೆ ಪೀಕ್ ಆಪರೇಷನ್ ಇನ್ ಸ್ಟ್ಯಾಕ್ ಮಾಡಿದ್ವಿ, ಅದೇ ರೀತಿ ಪೀಕ್ ಆಪರೇಷನ್ ಇನ್ ಕ್ಯೂ ಕೂಡ ಇದೆ. ಅದನ್ನು ಕೂಡ ನೀವು ಕೋಡಿಂಗ್ ಎಕ್ಸಾಂಪಲ್ ಕಲಿಬೇಕು. ರೈಟ್ ಯೂಸರ್ ಡಿಫೈನ್ಡ್ ಫಂಕ್ಷನ್ ಟು ಇಂಪ್ಲಿಮೆಂಟ್ ಇಸ್ ಎಂಪ್ಟಿ ಫಂಕ್ಷನ್ ಆಫ್ ಡೆಕ್. ಸೊ ಇಸ್ ಎಂಪ್ಟಿ ಫಂಕ್ಷನ್ ಸ್ಟ್ಯಾಕಲ್ಲೂ ಒಂದೇ, ಕ್ಯೂ ಅಲ್ಲೂ ಒಂದೇ, ಡೆಕ್ಕಲ್ಲೂ ಒಂದೇ. ಸೊ ಲೆಂತ್ನ ತೊಗೊತೀರಾ, ಲೆಂತ್ 0 ಆಗಿದ್ರೆ ಟ್ರೂ ರಿಟರ್ನ್ ಮಾಡ್ತೀರಾ, ಇಲ್ಲ ಅಂದರೆ ಫಾಲ್ಸ್ ರಿಟರ್ನ್ ಮಾಡ್ತೀರಾ. ಸೊ ಇದು ಎಲ್ಲದಕ್ಕೂ ಇಸ್ ಎಂಪ್ಟಿ ಫಂಕ್ಷನ್ ಸೇಮ್ ಆಗಿ ಬರುತ್ತೆ. ರೈಟ್ ಯೂಸರ್ ಡಿಫೈನ್ಡ್ ಫಂಕ್ಷನ್ ಟು ಇಂಪ್ಲಿಮೆಂಟ್ ಗೆಟ್ ರೇರ್ ಫಂಕ್ಷನ್ ಆಫ್ ಡೆಕ್. ಗೆಟ್ ರೇರ್ ಅಂದರೆ ಸೊ ಬ್ಯಾಕ್ ಅಂದರೆ ಬ್ಯಾಕ್ ಆಫ್ ದ ಕ್ಯೂ. ಸೊ ಲಾಸ್ಟ್ ಎಲಿಮೆಂಟ್ ಆಫ್ ದ ಕ್ಯೂ, ಲೆಟ್ಸ್ ಸೇ 10, 20, 30 ಇದೆ. ಸೊ ಈ 30 ಎಲಿಮೆಂಟ್ನ ತೊಗೊಳ್ಳೋದು ಅಥವಾ 30 ಎಲಿಮೆಂಟ್ ರಿಟರ್ನ್ ಮಾಡೋದನ್ನ ಗೆಟ್ ರೇರ್ ಅಂತ ಹೇಳ್ತೀವಿ. ಸೊ ಅಲ್ಲಿ ಪಾಪ್ ಫಂಕ್ಷನ್ನ ಬಳಸ್ತೀವಿ. ಸೊ ಇಲ್ಲಿ ಏನು ಬಳಸ್ತೀವಪ್ಪ ಅಂದರೆ ರಿಟರ್ನ್ ಕ್ಯೂ ಡಾಟ್ ಪಾಪ್. ಸೊ ಈ ಕ್ಯೂ ಹೆಸರು ಕ್ಯೂ ಅಂತಲೇ ತೊಗೊಳ್ಳೋಣ. ಸೊ ರಿಟರ್ನ್ ಕ್ಯೂ ಡಾಟ್ ಪಾಪ್ ಅಂದರೆ ಲಾಸ್ಟ್ ಎಲಿಮೆಂಟ್ ಪಾಪ್ ಆಗುತ್ತೆ ಇಲ್ಲಿ, ಕರೆಕ್ಟಾ. ಸೊ ಪಾಪ್ ಮಾಡೋಂಗಿಲ್ಲ, ನೀವು ಜಸ್ಟ್ ರಿಟರ್ನ್ ಮಾಡಬೇಕು. ಬಿಕಾಸ್ ಇಲ್ಲಿ ಗೆಟ್ ರೇರ್ ಅಂತ ಇದೆ, ಡಿಲೀಟ್ ರೇರ್ ಅಂತ ಇಲ್ಲ. ಗೆಟ್ ರೇರ್ ಅಂದರೆ ಈ ಲಾಸ್ಟ್ ಇಂಡೆಕ್ಸ್ ನೀವು ತೊಗೊಂಡು ಆ ಎಲಿಮೆಂಟ್ನ ರಿಟರ್ನ್ ಮಾಡಬೇಕು, ಓಕೆನಾ. ಸೊ ಗೆಟ್ ರೇರ್ ಆಲ್ಸೋ ಫಂಕ್ಷನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ರೈಟ್ ಅ ಯೂಸರ್ ಡಿಫೈನ್ ಫಂಕ್ಷನ್ ಟು ಇಂಪ್ಲಿಮೆಂಟ್ ಡಿಲೀಟ್ ಫ್ರಂಟ್. ಸೊ ಡಿಲೀಟ್ ಫ್ರಂಟ್ ಅಂದರೆ ಫ್ರಂಟ್ ಎಲಿಮೆಂಟ್ ಶುಡ್ ಬಿ ಡಿಲೀಟೆಡ್. ಸೊ ಏನು ಮಾಡ್ತೀರಾ, ಫ್ರಂಟ್ ಎಲಿಮೆಂಟ್ ಡಿಲೀಟ್ ಆಗಿ ಪಾಪ್ ಆಫ್ 0 ಅಂತ ಹೇಳ್ತೀರಾ. ಸೊ ಇಲ್ಲಿ ಬರೀ ಪಾಪ್ ಅಂದರೆ ಲಾಸ್ಟ್ ಎಲಿಮೆಂಟ್ ಡಿಲೀಟ್ ಆಗುತ್ತೆ. ಸೊ ಇಲ್ಲಿ ರಿಟರ್ನ್ ಕ್ಯೂ ಡಾಟ್ ಪಾಪ್ ಆಫ್ 0 ಅಂತ ಹೇಳಿದ್ರೆ ಸೊ 10 ಎಲಿಮೆಂಟ್ ಡಿಲೀಟ್ ಆಗುತ್ತೆ, ಫ್ರಂಟ್ ಎಲಿಮೆಂಟ್ ಅಥವಾ ಫಸ್ಟ್ ಎಲಿಮೆಂಟ್ ಅಥವಾ ಫಸ್ಟ್ ಇಂಡೆಕ್ಸ್ 0 ಇಂಡೆಕ್ಸ್ ಅಲ್ವಾ. ಸೊ ನೆಕ್ಸ್ಟ್, ರೈಟ್ ಅ ಯೂಸರ್ ಡಿಫೈನ್ ಫಂಕ್ಷನ್ ಟು ಇಂಪ್ಲಿಮೆಂಟ್ ಡಿಲೀಟ್ ರೇರ್ ಫಂಕ್ಷನ್ ಆಫ್ ಡೆಕ್. ಡಿಲೀಟ್ ರೇರ್ ಫಂಕ್ಷನ್ಗೆ ಯು ವಿಲ್ ಜಸ್ಟ್ ಸೇ ಕ್ಯೂ ಡಾಟ್ ಪಾಪ್, ಲಾಸ್ಟ್ ಎಲಿಮೆಂಟ್ ಡಿಲೀಟ್ ಆಗಿ ರಿಟರ್ನ್ ಆಗುತ್ತೆ, ಓಕೆ. ಸೊ ಎಕ್ಸ್ಪ್ಲೇನ್ ಎನಿ 3 ಆಪರೇಷನ್ಸ್ ಆಫ್ ಡೆಕ್. ವೆರಿ ಸಿಂಪಲ್, ಇನ್ಸರ್ಟ್ ಫ್ರಂಟ್, ಇನ್ಸರ್ಟ್ ರೇರ್, ಡಿಲೀಟ್ ಫ್ರಂಟ್, ಡಿಲೀಟ್ ರೇರ್. ಈ 4 ಆಪರೇಷನ್ಸಲ್ಲಿ ಯಾವುದಾದ್ರೂ 3 ನೀವು ಎಕ್ಸ್ಪ್ಲೇನ್ ಮಾಡ್ಬೋದು, ಓಕೆ. ನಳಿನಿ ಅವರೇ ದಯವಿಟ್ಟು ಕಾಯಿರಿ, ಬಿಕಾಸ್ ಈ 5 ಚಾಪ್ಟರ್ಸ್ ಇಂಪಾರ್ಟೆಂಟ್ ಕ್ವೆಶನ್ಸ್ ನಾನು ಹೇಳಬೇಕು. ಬಿಕಾಸ್ ಕ್ವಾರ್ಟರ್ಲಿ ಎಕ್ಸಾಮ್ಗೆ ಈ 5 ಚಾಪ್ಟರ್ಸ್ ತುಂಬಾ ಮುಖ್ಯ. SQL ಎಲ್ಲ ನಿಮ್ಮ PU ಬೋರ್ಡವ್ರು ಮೆನ್ಷನ್ ಮಾಡಿಲ್ಲ. ಸೊ SQL ಚಾಪ್ಟರ್ ಇಟ್ ವಿಲ್ ನಾಟ್ ಬಿ ದೇರ್, ಓಕೆ. ಸೊ 7ನೇ ಕ್ವೆಶನ್, ಎಕ್ಸ್ಪ್ಲೇನ್ ಎನಿ 3 ಅಪ್ಲಿಕೇಶನ್ಸ್ ಆಫ್ ಡೆಕ್ ಇನ್ ಕಂಪ್ಯೂಟರ್ ಸೈನ್ಸ್. ಸೊ ಡೆಕ್ದು ಅಪ್ಲಿಕೇಶನ್ಸ್ ಅಗೇನ್ ಸ್ಟ್ರಿಂಗ್ ಪ್ಯಾಲೆಂಡ್ರೋಮಾ ಇಲ್ವಾ ಚೆಕ್ ಮಾಡೋದಕ್ಕೆ ಡೆಕ್ನ ಬಳಸ್ತೀವಿ. ಅಗೇನ್ ನೀವು ಅಂಡು ರೀಡು ಇನ್ ಟೆಕ್ಸ್ಟ್ ಎಡಿಟರ್ಸ್, ಬ್ರೌಸರ್ ಹಿಸ್ಟ್ರಿ ನ್ಯಾವಿಗೇಷನ್, ಇದೆಲ್ಲದಕ್ಕೂ ವಿ ವಿಲ್ ಯೂಸ್ ದ ಡೆಕ್, ಕರೆಕ್ಟಾ. ಸೊ ಎಕ್ಸ್ಪ್ಲೇನ್ 3 ಅಪ್ಲಿಕೇಶನ್ಸ್ ಆಫ್ ಕ್ಯೂ ಇನ್ ಕಂಪ್ಯೂಟರ್ ಸೈನ್ಸ್. ಸೊ ಕ್ಯೂದು 3 ಅಪ್ಲಿಕೇಶನ್ಸ್ ಕೇಳ್ತಿದ್ದಾರೆ. ಅಗೇನ್ ಕಂಪ್ಯೂಟರ್ ಸೈನ್ಸಲ್ಲಿ 3 ಅಪ್ಲಿಕೇಶನ್ಸ್ ಮತ್ತೆ ರಿಪೀಟೆಡ್. ಸೊ 3 ಅಪ್ಲಿಕೇಶನ್ಸ್ ಆಫ್ ಕ್ಯೂ, ಡೆಕ್ ಅಲ್ಲ ಮಾಮೂಲಿ ಕ್ಯೂದು 3 ಅಪ್ಲಿಕೇಶನ್ಸ್. ವೆಬ್ ಸರ್ವರ್ ರಿಕ್ವೆಸ್ಟ್ ಹ್ಯಾಂಡ್ಲಿಂಗ್, ಪ್ರಿಂಟರ್ ಮ್ಯಾನೇಜ್ಮೆಂಟು, CPU ಶೆಡ್ಯೂಲಿಂಗ್, ಇದೆಲ್ಲ ಅಪ್ಲಿಕೇಶನ್ಸ್ ಆಫ್ ಕ್ಯೂ ನೀವು ಹೇಳ್ಬೋದು, ಓಕೆ. ಸೊ ರೈಟ್ ದ ಡಿಫ್ರೆನ್ಸಸ್ ಬಿಟ್ವೀನ್ ಸ್ಟ್ಯಾಕ್ ಆ್ಯಂಡ್ ಕ್ಯೂ. ಸ್ಟ್ಯಾಕ್ ಆ್ಯಂಡ್ ಕ್ಯೂ ಡಿಫ್ರೆನ್ಸಸ್ ಏನು? ಬೇಸಿಕಲಿ ಸ್ಟ್ಯಾಕ್ ಆ್ಯಂಡ್ ಕ್ಯೂ, ಸ್ಟ್ಯಾಕ್ ಪ್ರಿನ್ಸಿಪಲ್ ಫಾಲೋ ಮಾಡೋದು ಲಾಸ್ಟ್ ಇನ್ ಫಸ್ಟ್ ಔಟ್, ಕ್ಯೂ ಫಾಲೋ ಮಾಡೋದು ಫಸ್ಟ್ ಇನ್ ಫಸ್ಟ್ ಔಟ್. ಸ್ಟ್ಯಾಕಲ್ಲಿ ಏನು ಟೈಪ್ಸ್ ಇಲ್ಲ, ಬಟ್ ಕ್ಯೂ ಅಲ್ಲಿ ಡೆಕ್ ಇದೆ. ಕ್ಯೂ ಇಸ್ ಅ ಟೈಪ್ ಆಫ್ ಕ್ಯೂ, ಅಂದರೆ ಕ್ಯೂ ಅಲ್ಲೇ ವಿ ಹ್ಯಾವ್ ಡೆಕ್, ಕ್ಯೂ ಅಲ್ಲೇ ಡಬಲ್ ಎಂಡೆಡ್ ಕ್ಯೂ ಇದೆ. ಬಟ್ ಸ್ಟ್ಯಾಕಲ್ಲಿ ವಿ ಡೋಂಟ್ ಹ್ಯಾವ್ ಎನಿ ವೇರಿಯೇಷನ್, ಏನೂ ವೇರಿಯೇಷನ್ ಇರೋದಿಲ್ಲ, ಕರೆಕ್ಟಾ. ಸೊ ಸ್ಟ್ಯಾಕಲ್ಲಿ ಇನ್ಸರ್ಷನ್ ಡಿಲೀಷನ್ ಒಂದೇ ಎಂಡಲ್ಲಿ ಆಗುತ್ತೆ ಟಾಪ್ ಎಂಡ್, ಬಟ್ ಕ್ಯೂ ಅಲ್ಲಿ ರೇರ್ ಎಂಡಲ್ಲಿ ಇನ್ಸರ್ಷನ್ ಡಿಲೀಷನ್ ಅಟ್ ದ ಫ್ರಂಟ್ ಎಂಡ್ ಆಗುತ್ತೆ, ಓಕೆ. ಸೊ ಎಸ್, ಐ ಹೋಪ್ ಈ ಕ್ಯೂದು ಇಂಪಾರ್ಟೆಂಟ್ 3 ಮಾರ್ಕರ್ಸ್ ಗೊತ್ತಾಗಿದೆ. ಇಂಪಾರ್ಟೆಂಟ್ 5 ಮಾರ್ಕರ್ಸ್ ಆಫ್ ಕ್ಯೂ ಬರೋದಾದರೆ, ರೈಟ್ ಅನ್ ಅಲ್ಗೋರಿಥಮ್ ಟು ಚೆಕ್ ವೆದರ್ ಸ್ಟ್ರಿಂಗ್ ಇಸ್ ಪ್ಯಾಲೆಂಡ್ರೋಮ್ ಆರ್ ನಾಟ್ ಯೂಸಿಂಗ್ ಡೆಕ್. ಸೊ ಡೆಕ್ನ ಬಳಸಿ ನೀವು ಸ್ಟ್ರಿಂಗ್ ಉಲ್ಟಾ ಮಾಡಿ ಪ್ಯಾಲೆಂಡ್ರೋಮಾ ಇಲ್ವಾ ಅಲ್ಗೋರಿಥಮಿಕ್ಲಿ ನೀವು ಹೇಳಬೇಕಾಗತ್ತೆ. ಅದು ಒಂದು 5 ಮಾರ್ಕರ್, ಇಂಪಾರ್ಟೆಂಟ್ 5 ಮಾರ್ಕರು. ಮಾಡಲ್ ಎಕ್ಸಾಮಲ್ಲೆಲ್ಲ ಕೇಳಿದ್ದಾರೆ.
ಸೊ ಮಿಸ್ ಔಟ್ ಮಾಡಬೇಡಿ. ಅಲ್ಗೋರಿಥಮ್ 4 ಸ್ಟೆಪ್ ಇದೆ. ಸೊ ವೆರಿ ಸಿಂಪಲ್ ಅಲ್ಗೋರಿಥಮ್. ಎಕ್ಸ್ಪ್ಲೇನ್ ಈ 5 ಆಪರೇಷನ್ಸ್ ಆಫ್ ಕ್ಯೂ. ಸೊ 5 ಆಪರೇಷನ್ಸ್ ಆಫ್ ಕ್ಯೂ, ಎನ್ ಕ್ಯೂ ಇದೆ, ಡಿ ಕ್ಯೂ ಇದೆ, ಇಸ್ ಎಮ್ ಟಿ ಫಂಕ್ಷನ್ ಇದೆ, ಸೈಜ್ ಫಂಕ್ಷನ್ ಇದೆ, ಈಸ್ ಫುಲ್ ಇದೆ. ಸೊ ಇದೆಲ್ಲ ಆಪರೇಷನ್ಸ್ ಆಫ್ ದ ಕ್ಯೂ ಅಂತ ನೀವು ಹೇಳ್ಬೋದು. ಎಕ್ಸ್ಪ್ಲೇನ್ ಈ 5 ಅಪ್ಲಿಕೇಶನ್ಸ್ ಆಫ್ ಕ್ಯೂ. ಸೊ ಅಗೇನ್ 5 ಅಪ್ಲಿಕೇಶನ್ಸ್ ಆಫ್ ಕ್ಯೂ ಅಂದರೆ ರಿಯಲ್ ಲೈಫು, ಕಂಪ್ಯೂಟರ್ ಸೈನ್ಸ್ ಅಂತ ನೋಡಬೇಡಿ. ಎನಿ 5 ಅಪ್ಲಿಕೇಶನ್ಸ್ ಡಿಸ್ಕಸ್ ಮಾಡಿದ್ರನ್ನ ನೀವು ಬರಿಬೋದು. ಡಿಫೈನ್ ಡೆಕ್, ಎಕ್ಸ್ಪ್ಲೇನ್ ದಿ ಆಪರೇಷನ್ಸ್ ಆಫ್ ಡೆಕ್. ಸೊ ಡೆಕ್ ಅಂದರೆ ಡಬಲ್ ಎಂಡೆಡ್ ಕ್ಯೂ, ಅದರ ಆಪರೇಷನ್ಸ್ ನೀವು ಹೇಳ್ಬೋದು. ಇನ್ಸರ್ಟ್ ಫ್ರಂಟ್, ಇನ್ಸರ್ಟ್ ರೇರ್, ಡಿಲೀಟ್ ಫ್ರಂಟ್ ಆ್ಯಂಡ್ ಡಿಲೀಟ್ ರೇರ್ ಅಂತ. ಓಕೆನಾ? ಸೊ ಪಿ ಡಿ ಎಫ್ ಅಂತ ಗಣಪತಿ ಅವ್ರು ಕೇಳ್ತಾರೆ. ಪಿ ಡಿ ಎಫ್ ಲೈವ್ ಆದಮೇಲೆ ಕಮೆಂಟ್ ಬಾಕ್ಸಲ್ಲಿ ಪಿ ಡಿ ಎಫ್ ಅಂತ ಕಮೆಂಟ್ ಮಾಡಿ. ಸೊ ಈ ಕ್ವೆಶನ್ಸ್ ಎಲ್ಲ ನಾನೇ ನಿಮಗೆ ಕಳಿಸ್ತೀನಿ. ಓಕೆನಾ? ಸೊ ಲೈವ್ ಆದಮೇಲೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದು ಮರಿಬೇಡಿ. ಓಕೆ? ಎಸ್, ಓಕೆ. ಈಗ ಕ್ವಿಕ್ ಆಗಿ ಏನು ಮಾಡ್ಬೋಣ, ಸೊ ನಮ್ಮ ಸಾರ್ಟಿಂಗ್ ಚಾಪ್ಟರಲ್ಲಿ ಹೋಗ್ಬೋಣ. 5th ಚಾಪ್ಟರ್ ಆ್ಯಂಡ್ ಲಾಸ್ಟ್ ಚಾಪ್ಟರ್. 5th ಚಾಪ್ಟರ್ ಅಂದರೆ ನಮ್ಮ ಸಾರ್ಟಿಂಗ್ ಚಾಪ್ಟರಲ್ಲಿ ಇಂಪಾರ್ಟೆಂಟ್ ಕ್ವೆಶನ್ಸ್ ನೋಡ್ಬೋಣ. ಸಾರ್ಟಿಂಗ್ ಚಾಪ್ಟರಲ್ಲಿ ಜನರಲಿ 2 ಮಾರ್ಕ್ ಕ್ವೆಶನ್ಸ್ ಇರೋದಿಲ್ಲ, ಬಟ್ 3 ಮಾರ್ಕ್ ಆ್ಯಂಡ್ 5 ಮಾರ್ಕ್ ಕ್ವೆಶನ್ಸ್ ಕೇಳ್ತಾರೆ. ಸೊ ಇಂಪಾರ್ಟೆಂಟ್ 3 ಮಾರ್ಕ್ ಕ್ವೆಶನ್ಸ್ ನೋಡ್ಬೋಣ ಫ್ರಮ್ ದ ಸಾರ್ಟಿಂಗ್ ಚಾಪ್ಟರ್. ಸೊ ಸಾರ್ಟಿಂಗ್ ಚಾಪ್ಟರಲ್ಲಿ ಏನು ಇಂಪಾರ್ಟೆಂಟ್ 3 ಮಾರ್ಕರ್ಸ್ ಕೇಳ್ತಾರೆ ಸರ್ ಅಂದರೆ, ಎಕ್ಸ್ಪ್ಲೇನ್ ಹೌ ಬಬಲ್ ಸಾರ್ಟ್ ಅರೇಂಜಸ್ ದ ಲಿಸ್ಟ್ ಇನ್ ಅಸೆಂಡಿಂಗ್ ಆರ್ಡರ್. ಸೊ ಬೇಸಿಕ್ಲಿ ಈ ಚಾಪ್ಟರಲ್ಲಿ ಬಬಲ್ ಸಾರ್ಟ್, ಇನ್ಸರ್ಷನ್ ಸಾರ್ಟ್, ಸೆಲೆಕ್ಷನ್ ಸಾರ್ಟ್, ಈ 3ದೂ ನೀವು ಪ್ರಿನ್ಸಿಪಲ್ ಆ್ಯಂಡ್ ಅಲ್ಗೋರಿಥಮ್ ಮತ್ತು ಹೆಂಗೆ ಲಿಸ್ಟ್ ಯೂಸ್ ಮಾಡಿ ಎಲಿಮೆಂಟ್ಸ್ನ ಅರೇಂಜ್ ಮಾಡುತ್ತೆ ಅಂದರೆ ನಾವು ತಿಳ್ಕೊಬೇಕು. ಓಕೆ? ಸೊ ಫಸ್ಟ್ ಆಫ್ ನಾವು ಬಬಲ್ ಸಾರ್ಟ್ ಹೆಂಗೆ ಎಲಿಮೆಂಟ್ಸ್ನ ಅರೇಂಜ್ ಮಾಡುತ್ತೆ ಅಂತ 3 ಪಾಯಿಂಟ್ಸ್ ಇಲ್ಲಿ ಬರೆದ್ರೆ ಸಾಕು. ಬಬಲ್ ಸಾರ್ಟ್ ಅಡ್ಜಸೆಂಟ್ ಎಲಿಮೆಂಟ್ಸ್ನ ನೋಡಿ ಆಮೇಲೆ ಶಿಫ್ಟ್ ಮಾಡುತ್ತೆ ಎಲಿಮೆಂಟ್ಸ್ನ ರೈಟ್ ಸೈಡಲ್ಲಿ. ಸೊ ಸಪೋಸ್ ನಮ್ಗೆ ಏನಾದರೂ ಎಲಿಮೆಂಟ್ಸ್ ಇದ್ದರೆ 4, 2, 1, 3 ಈ ಥರ ಎಲಿಮೆಂಟ್ಸ್ ಇದ್ದರೆ ಫಸ್ಟ್ ಬಬಲ್ ಸಾರ್ಟಲ್ಲಿ 4 and 2 ಕಂಪೇರ್ ಮಾಡ್ತೀವಿ. ಲೆಸ್ಸರ್ ಎಲಿಮೆಂಟ್ ಲೆಫ್ಟ್ ಹ್ಯಾಂಡ್ ಸೈಡ್ ಬರುತ್ತೆ, ಗ್ರೇಟರ್ ಎಲಿಮೆಂಟ್ ರೈಟ್ ಸೈಡ್ ಬರುತ್ತೆ. ಆ್ಯಂಡ್ ಸೈಮಲ್ಟೇನಿಯಸ್ಲಿ 4, 1 ಕಂಪೇರ್ ಮಾಡ್ತೀವಿ. ಸೊ 4 ಈ ಸೈಡ್ ಹೋಗುತ್ತೆ, 3 ಈ ಸೈಡ್ ಹೋಗುತ್ತೆ, ಆ್ಯಂಡ್ ಲಾಸ್ಟ್ಲಿ 4 ಎಂಡ್ಗೆ ಹೋಗುತ್ತೆ, 3 ಈ ಕಡೆ ಬರುತ್ತೆ. ಸೊ ಲಾರ್ಜೆಸ್ಟ್ ಎಲಿಮೆಂಟ್ ಯಾವಾಗಲೂ ಲಾಸ್ಟಲ್ಲಿ ಪ್ಲೇಸ್ ಮಾಡ್ತೀವಿ, ಆ್ಯಂಡ್ ಲಾರ್ಜೆಸ್ಟ್ ಎಲಿಮೆಂಟ್ ಯಾವಾಗಲೂ ಸಾರ್ಟೆಡ್ ಆಗಿ ಇರುತ್ತೆ. ಸೊ ಈ ಎಲಿಮೆಂಟ್ ನಾವು ಮತ್ತೆ ನೆಕ್ಸ್ಟ್ ಪಾಸಲ್ಲಿ ನಾವು ಕಂಪ್ಯಾರಿಸನ್ ಮಾಡೋದಿಲ್ಲ. ಸೊ ಬಬಲ್ ಸಾರ್ಟ್ ಜನರಲಿ ಅಡ್ಜಸೆಂಟ್ ಎಲಿಮೆಂಟ್ಸ್ ಕಂಪೇರ್ ಮಾಡಿ ಎಲಿಮೆಂಟ್ಸ್ನ ಸಾರ್ಟ್ ಮಾಡುತ್ತೆ. ಅದೇ ರೀತಿ ಸೆಲೆಕ್ಷನ್ ಸಾರ್ಟ್ ಹೆಂಗೆ ಅಸೆಂಡಿಂಗ್ ಆರ್ಡ್ರಲ್ಲಿ ಸಾರ್ಟ್ ಮಾಡುತ್ತೆ ಅಂತ ಎಕ್ಸ್ಪ್ಲೇನ್ ಕೇಳ್ತಿದ್ದಾರೆ. ಸೆಲೆಕ್ಷನ್ ಸಾರ್ಟಲ್ಲಿ ಕೂಡ ನಾವು ಡಿಫ್ರೆಂಟ್ ಪಾಸಸ್ನ ಯೂಸ್ ಮಾಡ್ತೀವಿ. ಅಂದರೆ 4 ಎಲಿಮೆಂಟ್ಸ್ ಇದ್ದರೆ 3 ಪಾಸಸ್ ಬರುತ್ತೆ. ಬಟ್ ಸೆಲೆಕ್ಷನ್ ಸಾರ್ಟಲ್ಲಿ ಸ್ಮಾಲೆಸ್ಟ್ ಎಲಿಮೆಂಟ್ ನೋಡ್ತೀವಿ. ಸ್ಮಾಲೆಸ್ಟ್ ಎಲಿಮೆಂಟ್ನ ಸೊ ಲೆಫ್ಟ್ ಮೋಸ್ಟ್ ಎಲಿಮೆಂಟ್ ಜೊತೆ ಸ್ವಾಪ್ ಮಾಡ್ತೀವಿ. ಸೊ ಎಕ್ಸಾಂಪಲ್ ಇಲ್ಲಿ ಸ್ಮಾಲೆಸ್ಟ್ ಎಲಿಮೆಂಟ್ 1 ಲೆಫ್ಟ್ ಮೋಸ್ಟ್ ಎಲಿಮೆಂಟ್ ಜೊತೆ ಸ್ವಾಪ್ ಮಾಡಿದ್ರೆ ಸೊ 1, 2, 4, 3 ಬರುತ್ತೆ. ಸೊ ಇಲ್ಲಿ 1 ಅನ್ನೋದು ಸಾರ್ಟೆಡ್ ಅಂತ ಹೇಳ್ತೀವಿ. ಕರೆಕ್ಟ್? ಸೊ ಇದು ಸೆಲೆಕ್ಷನ್ ಸಾರ್ಟ್ ಅಲ್ಗೋರಿಥಮ್. ಓಕೆನಾ? ಸೊ ಎಸ್, ಐ ಹೋಪ್ ಇದು ಕ್ಲಿಯರ್. ಸೊ ಸೆಲೆಕ್ಷನ್ ಸಾರ್ಟ್ ಆದಮೇಲೆ ಇನ್ಸರ್ಷನ್ ಸಾರ್ಟ್ ಅಲ್ಗೋರಿಥಮ್ ಹೇಗೆ ಇನ್ಸರ್ಷನ್ ಸಾರ್ಟ್ ಎಲಿಮೆಂಟ್ಸ್ನ ಅರೇಂಜ್ ಮಾಡುತ್ತೆ. ಇನ್ಸರ್ಷನ್ ಸಾರ್ಟಲ್ಲೇ ಬೇರೆ ಲಾಜಿಕ್ ನಾವು ಬಳಸ್ತೀವಿ. ಕೀ ಎಲಿಮೆಂಟ್ನ ಹುಡುಕ್ತೀವಿ. ಎಕ್ಸಾಂಪಲ್ ಪಾಸ್ 1ಅಲ್ಲಿ ಇದು ಕೀ ಎಲಿಮೆಂಟ್. ಕೀ ಎಲಿಮೆಂಟ್ ಪ್ರೀವಿಯಸ್ ಎಲಿಮೆಂಟ್ ಜೊತೆ ಕಂಪೇರ್ ಮಾಡ್ತೀವಿ. ಕೀ ಎಲಿಮೆಂಟ್ ಪ್ರೀವಿಯಸ್ ಎಲಿಮೆಂಟ್ ಜೊತೆ ಕಂಪೇರ್ ಮಾಡಿದ್ರೆ 2 ಈ ಕಡೆ ಬರುತ್ತೆ, 4 ಮತ್ತು 1 and 3. ಸೊ ಇದು ನೆಕ್ಸ್ಟ್ ಪಾಸಲ್ಲಿ ಏನಾಗುತ್ತೆ ಸರ್ ಅಂದರೆ ಇದು ಕೀ ಎಲಿಮೆಂಟ್ ಆಗುತ್ತೆ 1ನ ಪ್ರೀವಿಯಸ್ ಎಲಿಮೆಂಟ್ಸ್ ಜೊತೆ ಕಂಪೇರ್ ಮಾಡ್ತೀರಾ, ಆವಾಗ ಸೊ 1 is less than 4, 1 is less than 2, ಸೊ 1 ಲೆಫ್ಟ್ ಮೋಸ್ಟ್ ಬರುತ್ತೆ. ಸೊ 1, 2, 4, 3 ಆಗುತ್ತೆ. ಅದೇ ರೀತಿ ಪಾಸ್ 3ಅಲ್ಲಿ ಸೊ ನಿಮ್ಮ ಕೀ ಎಲಿಮೆಂಟ್ 3 ಆಗುತ್ತೆ, ಅದು ಪ್ರೀವಿಯಸ್ ಎಲಿಮೆಂಟ್ಸ್ ಜೊತೆ ಕಂಪೇರ್ ಮಾಡ್ತೀರಾ, ಆವಾಗ ಅಲ್ಗೋರಿಥಮ್ ಸಾರ್ಟ್ ಆಗುತ್ತೆ. ಈ ಎಲಿಮೆಂಟ್ಸ್ ಎಲ್ಲ ಸಾರ್ಟ್ ಆಗುತ್ತೆ ಅಲ್ವಾ? ಸೊ ನೀವು ಬೇಸಿಕ್ಲಿ ಇಲ್ಲಿ ಪ್ರಿನ್ಸಿಪಲ್ ಅಥವಾ ಹೆಂಗೆ ಈ ಅಲ್ಗೋರಿಥಮ್ ವರ್ಕ್ ಆಗುತ್ತೆ ಅಥವಾ ಬಬಲ್ ಸಾರ್ಟ್ ಹೆಂಗೆ ಅರೇಂಜ್ ಮಾಡುತ್ತೆ ಅದರ ಪ್ರಿನ್ಸಿಪಲ್ ಹೇಳಬೇಕು. ಸೆಲೆಕ್ಷನ್ ಸಾರ್ಟ್ ಹೆಂಗೆ ಎಲಿಮೆಂಟ್ಸ್ನ ಅರೇಂಜ್ ಮಾಡುತ್ತೆ, ಅದೇ ರೀತಿ ಇನ್ಸರ್ಷನ್ ಸಾರ್ಟ್ ಹೆಂಗೆ ಎಲಿಮೆಂಟ್ಸ್ನ ಅರೇಂಜ್ ಮಾಡುತ್ತೆ. ಸೊ ಬಬಲ್ ಸಾರ್ಟ್ ಅಲ್ಗೋರಿಥಮ್ ಕೂಡ ಕೇಳ್ಬೋದು. ಸೊ ಬಬಲ್ ಸಾರ್ಟ್ ಅಲ್ಗೋರಿಥಮ್ ಕೇಳಿದ್ರೆ 6 ಸ್ಟೆಪ್ಸ್ ಇದೆ, ಆ 6 ಸ್ಟೆಪ್ಸು ನೀವು ಬರೀಬೇಕಾಗತ್ತೆ. ಅದೇ ರೀತಿ ಸೆಲೆಕ್ಷನ್ ಸಾರ್ಟ್ ಕೂಡ 3 ಮಾರ್ಕ್ಗೆ ಕೇಳ್ಬೋದು, ಸಮ್ಟೈಮ್ಸ್ ಕೇಳ್ತಾರೆ. ಸೊ ಅದು ಕೂಡ 3 ಮಾರ್ಕ್ಸ್ಗೆ ಕೇಳಬೇಕು. ಬಟ್ ಮೋಸ್ಟ್ ರಿಪೀಟೆಡ್ 3 ಮಾರ್ಕರ್ ಕ್ವೆಶನ್ ಕಾನ್ಸ್ಟೆಂಟ್ ಟೈಮ್ ಅಲ್ಗೋರಿಥಮ್ ಅಂದ್ರೆ ಏನು, ಲೀನಿಯರ್ ಟೈಮ್ ಅಲ್ಗೋರಿಥಮ್ ಅಂದ್ರೆ ಏನು, ಕ್ವಾಡ್ರಾಟಿಕ್ ಟೈಮ್ ಅಲ್ಗೋರಿಥಮ್ ಅಂದ್ರೆ ಏನು, ಈ ಡೆಫಿನೇಷನ್ಸ್ನ ನೀವು ಬರೀಬೇಕು ಆಯಿತಾ. ಕಾನ್ಸ್ಟೆಂಟ್ ಟೈಮ್ ಅಲ್ಗೋರಿಥಮ್ ಅಂದರೆ ಇಮಿಡಿಯೇಟ್ ಆಗಿ ರಿಪಿಟೇಷನ್ಸ್ ಆಗದೇ ಇರುವಂಥ ಅಲ್ಗೋರಿಥಮ್ ಇಸ್ ಕಾನ್ಸ್ಟೆಂಟ್ ಟೈಮ್. ಲೀನಿಯರ್ ಟೈಮ್ ಅಂದರೆ ಒಂದು ಲೂಪ್ ಯೂಸ್ ಮಾಡ್ತೀವಿ, ಓನ್ಲಿ 1 ಲೂಪ್ ಯೂಸ್ ಮಾಡಿ ಸೊ ಅಲ್ಗೋರಿಥಮ್ ವಿಲ್ ರನ್. ಕ್ವಾಡ್ರಾಟಿಕ್ ಟೈಮ್ ಅಂದರೆ ಮಲ್ಟಿಪಲ್ ಫಾರ್ ಲೂಪ್ಸ್ನ ಬಳಸ್ತೀವಿ. ಸೊ ಇದರ ಟೈಮ್ ಕಾಂಪ್ಲೆಕ್ಸಿಟಿ ಬಿಗ್ O of n² ಇರುತ್ತೆ, ಇದರ ಟೈಮ್ ಕಾಂಪ್ಲೆಕ್ಸಿಟಿ ಬಿಗ್ O of n ಇರುತ್ತೆ, ಆ್ಯಂಡ್ ಕಾನ್ಸ್ಟೆಂಟ್ ಟೈಮು ಬಿಗ್ O of 1. ವರ್ಸ್ಟ್ ಕೇಸಲ್ಲಿ ಇದು ಇಮಿಡಿಯೇಟ್ಲಿ ಕ್ವಿಕ್ ಆಗಿ ರನ್ ಆಗುತ್ತೆ, ಇದು ಸ್ವಲ್ಪ ಟೈಮ್ ತೊಗೊಳುತ್ತೆ. ಕ್ವಾಡ್ರಾಟಿಕ್ ಟೈಮ್
ಎನ್ ಸ್ಕ್ವೇರ್ ತೊಗೊಳುತ್ತೆ. ಸೊ ನೀವು 3 ಎಲಿಮೆಂಟ್ಸ್ ಕೊಟ್ಟರೆ 9 ಇಟರೇಷನ್ಸ್ ರನ್ ಆಗುತ್ತೆ ಅಥವಾ 9 ಪಾಸಸ್ ರನ್ ಆಗುತ್ತೆ. ಓಕೆ, ಸೊ ಎಸ್, ಓಕೆ ಓಕೆನಾ? ಸೊ ಐ ಹೋಪ್ ಎಲ್ರಿಗೂ ಅರ್ಥ ಆಗಿದೆ. ಎಸ್, ಹೌ ಟು ಗೆಟ್ PDF ಇನ್ ಕಮೆಂಟ್ ಸೆಕ್ಷನ್. ಸೊ PDF ಅಂತ ಕಮೆಂಟ್ ಮಾಡಿ, ಈ ಎಲ್ಲ ಕ್ವೆಶನ್ಸು ಐ ವಿಲ್ ಸೆಂಡ್ ದ ಲಿಂಕ್. ಅರ್ಥ ಆಯ್ತಾ? ಓಕೆ, ದರ್ಶನ್ ಅವ್ರು ಹಾಯ್ ಸರ್ ಅಂತೀರಾ. ಹಲೋ ದರ್ಶನ್, ಹಾಯ್. ಓಕೆ, ನೆಕ್ಸ್ಟ್ ಏನಪ್ಪ, ಸಾರ್ಟಿಂಗ್ ಚಾಪ್ಟ್ರಲ್ಲಿ 5 ಮಾರ್ಕರ್ಸ್, ವೆರಿ ಸಿಂಪಲ್. ಸೊ 5 ಮಾರ್ಕರ್ಸಲ್ಲಿ ಏನು ಕೇಳ್ತಾರೆ ಸರ್ ಅಂತ ಕೇಳಿದ್ರೆ, ನಮಗೆ ಅರೇಂಜ್ ಮಾಡೋದಕ್ಕೆ ಎಲಿಮೆಂಟ್ಸ್ನ ಹೇಳ್ತಾರೆ. ಸೊ ಈ ಎಲಿಮೆಂಟ್ಸ್ ಬಬಲ್ ಸಾರ್ಟಿನ ಅರೇಂಜ್ ಮಾಡಿ ಅಸೆಂಡಿಂಗ್ ಆರ್ಡ್ರಲ್ಲಿ, ಇಷ್ಟು ಎಲಿಮೆಂಟ್ಸ್ ಇನ್ಸರ್ಷನ್ ಸಾರ್ಟಲ್ಲಿ ಅರೇಂಜ್ ಮಾಡಿ, ಇಷ್ಟು ಎಲಿಮೆಂಟ್ಸ್ ಸೆಲೆಕ್ಷನ್ ಸಾರ್ಟಲ್ಲಿ ಅರೇಂಜ್ ಮಾಡಿ. ಆಯಿತಾ? ಸೊ ವೆರಿ ಸಿಂಪಲ್, ಅರೇಂಜ್ ದ ಫಾಲೋಯಿಂಗ್ ಎಲಿಮೆಂಟ್ಸ್ ಇನ್ ಅಸೆಂಡಿಂಗ್ ಆರ್ಡರ್ ಯೂಸಿಂಗ್ ಇನ್ಸರ್ಷನ್ ಸಾರ್ಟ್ ಅಲ್ಗೋರಿಥಮ್. ಈ ಇಷ್ಟು ಎಲಿಮೆಂಟ್ಸ್ನ ಇನ್ಸರ್ಷನ್ ಸಾರ್ಟ್ ಮುಖಾಂತರ ಅರೇಂಜ್ ಮಾಡಿ ಅಂತ ಕೇಳ್ತಾರೆ. ಇಲ್ಲ ಎಲಿಮೆಂಟ್ಸ್ ಏನಾದರೂ ಕೇಳ್ಬೋದು, ಇದೇ ಎಲಿಮೆಂಟ್ಸ್ ಕೇಳ್ತಾರೆ ಅಂತಿಲ್ಲ, ಎನಿ ಎಲಿಮೆಂಟ್ಸ್ ದೇ ಕ್ಯಾನ್ ಆಸ್ಕ್. ಸೊ ಎನಿ ಎಲಿಮೆಂಟ್ಸ್ ಕೇಳ್ಬೋದು, ಬಟ್ ನೀವು ಇಲ್ಲಿ ಇನ್ಸರ್ಷನ್ ಸಾರ್ಟ್ ಬಳಸಿ ಅಲ್ಗೋರಿಥಮ್ನ ಬಳಸಿ ಈ ಎಲಿಮೆಂಟ್ಸ್ನ ಅರೇಂಜ್ ಮಾಡಬೇಕು. ಅದೇ ರೀತಿ ಸೊ ಇದೇ ಎಲಿಮೆಂಟ್ಸ್ನ ಬಬಲ್ ಸಾರ್ಟ್ ಯೂಸ್ ಮಾಡಿ ಅಸೆಂಡಿಂಗ್ ಆರ್ಡರಲ್ಲಿ ಅರೇಂಜ್ ಮಾಡಬೇಕು. ಅದೇ ರೀತಿ ಈ ಎಲ್ಲ ಎಲಿಮೆಂಟ್ಸ್ನ ಸೆಲೆಕ್ಷನ್ ಸಾರ್ಟ್ ಯೂಸ್ ಮಾಡಿ ಅಸೆಂಡಿಂಗ್ ಆರ್ಡರಲ್ಲಿ ಅರೇಂಜ್ ಮಾಡಬೇಕು. ಆಯಿತಾ? ಸೊ ಬೇಸಿಕ್ಲಿ ಈ 3 ಕ್ವೆಶನ್ ನಮಗೆ 5 ಮಾರ್ಕರ್ಗೆ ಮೋಸ್ಟ್ ಆಫ್ ದ ಟೈಮ್ ಕೇಳೋದು. ಎಕ್ಸಾಮಲ್ಲಿ ಕೂಡ, ಮೇನ್ ಎಕ್ಸಾಮಲ್ಲಿ ಕೂಡ ಈ 3 ಟೈಪ್ ಕ್ವೆಶನ್ನೇ 5 ಮಾರ್ಕ್ಗೆ ಪಾರ್ಟ್ ಇ ಅಲ್ಲಿ ಬರುತ್ತೆ. ಪಾರ್ಟ್ ಇ. ಸೊ ಸಾರ್ಟಿಂಗಿಂದ ಈಸಿಯಾಗಿ ನೀವು ಗೆಸ್ ಮಾಡ್ಬೋದು. ಈ 3 ಕ್ವೆಶನಲ್ಲಿ ಪಕ್ಕ ಒಂದು ಬಂದೇ ಬರುತ್ತೆ. ಎಲಿಮೆಂಟ್ಸ್ ಏನಾದರೂ ಇರ್ಬೋದು, ಬಟ್ ನೀವು ಪ್ರಿನ್ಸಿಪಲ್ನ ಫಾಲೋ ಮಾಡಬೇಕು. ಬಬಲ್ ಸಾರ್ಟ್ದು, ಸೆಲೆಕ್ಷನ್ ಸಾರ್ಟ್ದು ಮತ್ತು ಇನ್ಸರ್ಷನ್ ಸಾರ್ಟ್ದು, ಇದೆಲ್ಲ ಅಸೆಂಡಿಂಗ್ ಆರ್ಡರ್ಲಿ ಅರೇಂಜ್ ಮಾಡೋಕ್ಕೆ. ಸಮ್ ಟೈಮ್ಸ್ ಕೆಲವೊಮ್ಮೆ ಎಕ್ಸ್ಪ್ಲೇನ್ ದ ಪ್ರಿನ್ಸಿಪಲ್ ಆಫ್ ಬಬಲ್ ಸಾರ್ಟ್ ಅಂತ ಕೂಡ ಒಂದೊಂದು ಟೆಸ್ಟ್ ಪೇಪರ್ಸ್, ಒಂದೊಂದು ಮಾರ್ಕ್ ಪೇಪರಲ್ಲಿ ಕೇಳಿದ್ದಾರೆ. ಬಬಲ್ ಸಾರ್ಟ್ ಪ್ರಿನ್ಸಿಪಲ್ ಎಕ್ಸ್ಪ್ಲೇನ್ ಮಾಡಿ ಅಂತ ಕೂಡ 5 ಮಾರ್ಕರಲ್ಲಿ ಕೆಲವೊಮ್ಮೆ ಕೇಳಿದ್ದಾರೆ. ಬಟ್ ಮೋಸ್ಟ್ ಆಫ್ ದ ಟೈಮ್ಸ್ ಈ ಫಸ್ಟ್ 3 ಇದೆಯಲ್ಲ, ಫಸ್ಟ್ 3 ನೀವು ಅರೇಂಜ್ ಮಾಡೋದಕ್ಕೆ ತಿಳ್ಕೊಂಡ್ರೆ ಎಲಿಮೆಂಟ್ಸ್ನ ಅಸೆಂಡಿಂಗ್ ಆರ್ಡರ್ಲಿ, ದಟ್ ವಿಲ್ ಬಿ ಮೋರ್ ದೆನ್ ಎನಫ್. ಅರ್ಥ ಆಯ್ತಾ? ಸೊ ಗೈಸ್, ಈ ಸೆಷನಲ್ಲಿ ನಿಮಗೆ 5 ಚಾಪ್ಟರ್ಸ್ ಇದೆ. ಅಂದರೆ ನೀವು ಕ್ವಾರ್ಟರ್ಲಿ ಎಕ್ಸಾಮ್ಗೆ ಫಸ್ಟ್ 5 ಚಾಪ್ಟರ್ಸ್ ಇದೆ. ಈ ಫಸ್ಟ್ 5 ಚಾಪ್ಟರ್ಸಲ್ಲಿ ಇಂಪಾರ್ಟೆಂಟ್ 2 ಮಾರ್ಕರ್, 3 ಮಾರ್ಕರ್ ಆ್ಯಂಡ್ 5 ಮಾರ್ಕರ್ ಹೇಳಿದ್ದೀನಿ. ಸೊ ಇನ್ನೇನಾದರೂ ಡೌಟ್ ಇದ್ದರೆ ಪ್ಲೀಸ್ ಟೆಲ್ ಮೀ. ಐ ಥಿಂಕ್ ನಳಿನಿ ಅವರು SQL, ವಾಟ್ ಆರ್ ಯು ಆಸ್ಕಿಂಗ್? ಐಮ್ ವೇಟಿಂಗ್. ಪ್ಲೀಸ್ ಟೆಲ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಆಫ್ ಅಂಡರ್ಸ್ಟ್ಯಾಂಡ್ ಡೇಟಾಬೇಸ್ ಕಾನ್ಸೆಪ್ಟ್ SQL. ಬರ್ಕೊಳ್ಳಿ ಬೇಗ, ಕ್ವಿಕ್ಕಾಗಿ, ಅಥವಾ ರೆಕಾರ್ಡ್ ಮಾಡ್ತೀರಾ ಮಾಡ್ಕೊಳ್ಳಿ, ಅಥವಾ ವಾಟ್ ಎವರ್ ನೀವು ತಿಳ್ಕೊಬೋದು. ಯಾವ ಚಾಪ್ಟ್ರು? ಅಂಡರ್ಸ್ಟ್ಯಾಂಡ್ ಡೇಟಾ ಅಲ್ಲಿ ಸಿ 5 ಮಾರ್ಕರ್ಸ್ ಕೇಳೋದು ಆ ಪ್ರಾಬ್ಲಮ್ಸೇ. ವಾಟ್ ಈಸ್ ರೇಂಜ್, ಸ್ಟ್ಯಾಂಡರ್ಡ್ ಡಿವಿಯೇಷನು, ಮೀನು, ಮೀಡಿಯನ್, ಮೋಡು ಅಷ್ಟೇ ಕೇಳೋದು. ಪ್ರಾಬ್ಲಮ್ಸೇ ಕೇಳೋದು ಅಂಡರ್ಸ್ಟ್ಯಾಂಡ್ ಡೇಟಾಯಿಂದ. ಬೇಸಿಕ್ಲಿ ಲರ್ನ್ ದ ಪ್ರಾಬ್ಲಮ್ಸ್ ಪ್ರಾಪರ್ಲಿ. ಮತ್ತು ಡೇಟಾ ಲೈಫ್ ಸೈಕಲ್ ಇದೆಯಲ್ಲ, ಆ ಲೈಫ್ ಸೈಕಲು ಒಂದ್ಸಲಿ ಓದಿರಿ. ಓಕೆ, ಸೊ ಬೇಸಿಕ್ಲಿ ಡೇಟಾ ಸ್ಟೋರೇಜು, ಡೇಟಾ ಕಲೆಕ್ಷನು, ಆ ಲೈಫ್ ಸೈಕಲ್ ಬರುತ್ತೆ. ಲೈಫ್ ಸೈಕಲ್ ಒಂದ್ಸಲಿ ಓದಿ. ಅದು ಬಿಟ್ಟರೆ ರೇಂಜು, ಸ್ಟ್ಯಾಂಡರ್ಡ್ ಡಿವಿಯೇಷನ್, ಮೀನ್, ಮೀಡಿಯನ್, ಮೋಡ್, ಪ್ರಾಬ್ಲಮ್ಸ್ ಕಲೀರಿ. ಪ್ರಾಬ್ಲಮ್ಸ್ ದೇ ವಿಲ್ ಆಸ್ಕ್ ಅಂಡರ್ಸ್ಟ್ಯಾಂಡ್ ಡೇಟಾಯಿಂದ. ಆಫ್ಟರ್ ದಟ್ ಅಂಡರ್ಸ್ಟ್ಯಾಂಡ್ ಡೇಟಾ ಆದಮೇಲೆ ಡೇಟಾಬೇಸ್ ಕಾನ್ಸೆಪ್ಟ್ಸಲ್ಲಿ ಅಪ್ಲಿಕೇಶನ್ಸ್ ಆಫ್ ಡೇಟಾಬೇಸ್ ಕಲೀರಿ. ಲಿಮಿಟೇಷನ್ಸ್ ಆಫ್ ಫೈಲ್ ಸಿಸ್ಟಮ್ ಏನು, ಲಿಮಿಟೇಷನ್ಸ್ ಇದೆ, ಕೆಲವೊಂದು ಫೈಲ್ ಸಿಸ್ಟಮ್ ಯೂಸ್ ಮಾಡೋದ್ರಿಂದ ಲಿಮಿಟೇಷನ್ಸ್ ಏನಿದೆ. ಸೊ 5 ಲಿಮಿಟೇಷನ್ಸ್ ಆದಷ್ಟು ಓದಿ. ಡೇಟಾ ಇನ್ಕನ್ಸಿಸ್ಟೆನ್ಸಿ, ರಿಡಂಡೆನ್ಸಿ, ಅದೆಲ್ಲ ಲಿಮಿಟೇಷನ್ಸ್ ಬರುತ್ತೆ. ಡ್ರಾಬ್ಯಾಕ್ಸ್ ಆಫ್ ದ ಫೈಲ್ ಸಿಸ್ಟಮ್ ಅಂತ ಕೂಡ ಹೇಳ್ತೀವಿ. ಅದು ಬಿಟ್ಟರೆ ನಿಮಗೆ ಯು ಹ್ಯಾವ್ ರಿಲೇಷನಲ್ ಡೇಟಾ ಮಾಡೆಲ್ ತುಂಬ ಮುಖ್ಯ. ಅದರಲ್ಲಿ ಆಟ್ರಿಬ್ಯೂಟ್ ಅಂದರೆ ಏನು, ಟಪಲ್ ಅಂದರೆ ಏನು, ಡೊಮೇನ್ ಅಂದರೆ ಏನು, ರೇಂಜ್ ಅಂದರೆ ಏನು, ಕಾರ್ಡಿನಾಲಿಟಿ ಅಂದರೆ ಏನು, ಡಿಗ್ರಿ ಅಂದರೆ ಏನು, ಇದೆಲ್ಲ ಡೆಫಿನೇಷನ್ಸ್ ಕೇಳ್ತಾರೆ. ಡೇಟಾಬೇಸ್ ಕಾನ್ಸೆಪ್ಟ್ಸಲ್ಲಿ ಡೆಫಿನೇಷನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಆಯಿತಾ? ಸೊ ಅದು ಬಿಟ್ಟರೆ ಕೀಸು, ಪ್ರೈಮರಿ ಕೀ ಅಂದರೆ ಏನು, ಫಾರಿನ್ ಕೀ ಅಂದರೆ ಏನು, ಆಲ್ಟರ್ನೇಟ್ ಕೀ ಅಂದರೆ ಏನು, ಆಲ್ ದ ಕೀಸ್ ಓದಬೇಕು. ಪ್ರೈಮರಿ ಕೀ, ಫಾರಿನ್ ಕೀ, ಕ್ಯಾಂಡಿಡೇಟ್ ಕೀ, ಆಲ್ಟರ್ನೇಟ್ ಕೀಸ್ದು ಡೆಫಿನೇಷನ್ಸ್ ಓದ್ಕೊಳ್ಳಿ. ಆಯಿತಾ? ಆಫ್ಟರ್ ದಟ್ ನಿಮಗೆ ರಿಲೇಷನಲ್ ಡೇಟಾ ಮಾಡೆಲ್ ಆದಮೇಲೆ ನಿಮಗೆ ಮಾಮೂಲಿ ನಾರ್ಮಲ್ ಡೆಫಿನೇಷನ್ಸ್ ಕೇಳ್ತಾರೆ. ಕನ್ಸ್ಟ್ರೇಂಟ್ ಅಂದರೆ ಏನು, ದೇ ವಿಲ್ ಆಸ್ಕ್ ಡೇಟಾ ಕನ್ಸ್ಟ್ರೇಂಟ್ ಅಂದರೆ ಏನು, ಮತ್ತು ನಿಮ್ಮ ದರ್ ಇಸ್ ಒನ್ ಮೋರ್ ಡೆಫಿನೇಷನ್, ಮೆಟಾ ಡೇಟಾ ಅಂದರೆ ಏನು, ಡೇಟಾ ಅಬೌಟ್ ದ ಡೇಟಾ, ಮೆಟಾ ಡೇಟಾ. ಸೊ ಈ ಡೆಫಿನೇಷನ್ಸ್ ಕೂಡ ಕಲೀರಿ. ಆಯಿತಾ? ಡೇಟಾಬೇಸ್ ಕಾನ್ಸೆಪ್ಟ್ಸಿಂದ ದಟ್ ಇಸ್ ಇಂಪಾರ್ಟೆಂಟ್. SQLಗೆ ಬಂದರೆ SQLಲ್ಲಿ ಸಿಂಟ್ಯಾಕ್ಸಸ್ ಕರೆಕ್ಟಾಗಿ ತಿಳ್ಕೊಳ್ಳಿ. ಸೊ ಸಿಂಟ್ಯಾಕ್ಸ್ ಆಫ್ ಕ್ರಿಯೇಟು, ಆಲ್ಟರು, ಡ್ರಾಪ್. ಕ್ರಿಯೇಟ್ ಟೇಬಲ್ಗೆ ಸಿಂಟ್ಯಾಕ್ಸು, ಆಲ್ಟರ್ ಮಾಡೋದಕ್ಕೆ, ಆಲ್ಟರ್ ಅಂದರೆ ಸಪೋಸ್ ಒಂದು ಕಾಲಮ್ನ ಆಲ್ಟರ್ ಮಾಡ್ತೀರಾ, ಅದು ಕಾಲಮ್ನ ಡ್ರಾಪ್ ಮಾಡ್ತೀರಾ, ಅದು ಕಾಲಮ್ನ ಆ್ಯಡ್ ಮಾಡ್ತೀರಾ ಟೇಬಲಲ್ಲಿ. ಆಲ್ಟರ್ಗೆ ಸಿಂಟ್ಯಾಕ್ಸ್ ಅನ್ ಎಕ್ಸಾಂಪಲ್ ತಿಳ್ಕೊಳ್ಳಿ. ಡ್ರಾಪ್ ಅಂದರೆ ಟೇಬಲ್ ಡ್ರಾಪ್ ಮಾಡೋದಿರ್ಬೋದು, ಅಥವಾ ಲೈಕ್ ಪೂರ್ತಿ ಡೇಟಾಬೇಸೇ ಡ್ರಾಪ್ ಮಾಡೋದಿರ್ಬೋದು. ಅದಾದಮೇಲೆ ಇನ್ಸರ್ಟ್ ಹೆಂಗೆ ಮಾಡ್ತೀರಾ ಟೇಬಲಲ್ಲಿ,
ಅಪ್ಡೇಟ್ ಹೆಂಗೆ ಮಾಡ್ತೀರಾ ಟೇಬಲಲ್ಲಿ, ಡಿಲೀಟ್ ಹೆಂಗೆ ಮಾಡ್ತೀರಾ ರೋಸ್ ಆಫ್ ದ ಟೇಬಲ್, ಸಿಂಟ್ಯಾಕ್ಸಸ್. ಸೆಲೆಕ್ಟ್ ಕಮಾಂಡು ಮೋಸ್ಟ್ ಆಫ್ ದ ಟೈಮ್ಸ್ ನಿಮಗೆ ಒಂದು ಟೇಬಲ್ ಕೊಟ್ಬಿಡ್ತಾರೆ, ದೇ ವಿಲ್ ಗಿವ್ ಯು ಅ ಟೇಬಲ್. ಸೊ ಈ ರೀತಿ ಒಂದು ಟೇಬಲ್ ಕೊಟ್ಟು ಟೇಬಲಲ್ಲಿ ಡೇಟಾ ಇರುತ್ತೆ, ಸೊ ಈ ಟೇಬಲಲ್ಲಿ ಇರೋ ಡೇಟಾ ಮೇಲೆ ಸಬ್ ಕ್ವೆಶನ್ಸ್ ಕೇಳ್ತಾರೆ. ಎಕ್ಸಾಂಪಲ್ ಸಪೋಸ್ ಈ ಒಂದು ಕ್ವೆಶನ್ ಕೇಳ್ತಾರೆ, ಆ್ಯಡ್ ಅ 5th ಕಾಲಮ್ ಅಂತ ಕೇಳ್ತಾರೆ. ಸೊ ಇಲ್ಲಿ 4 ಕಾಲಮ್ಸ್ ಇದೆ, ಆ್ಯಡ್ ಅ 5th ಕಾಲಮ್, ಇನ್ಸರ್ಟ್ ಮೋರ್ ರೋಸ್, ಪ್ರೈಮರಿ ಕೀ ಹುಡುಕಿ ಅಂತ ಕೇಳ್ತಾರೆ, ಪ್ರೈಮರಿ ಕೀ ಕ್ರಿಯೇಟ್ ಮಾಡಿ ಅಂತ ಕೇಳ್ತಾರೆ. ಸೊ ಅದಕ್ಕೆಲ್ಲ ಕ್ರಿಯೇಟ್ ಕಮಾಂಡು, ಇನ್ನೊಂದು ಕಾಲಮ್ ಆ್ಯಡ್ ಮಾಡೋಕ್ಕೆ ಆಲ್ಟರ್, ಅಥವಾ ಈ ಕಾಲಮ್ ಡ್ರಾಪ್ ಮಾಡಿ ಅಂತ ಕೇಳ್ತಾರೆ. ಫಾರ್ ದ್ಯಾಟ್ ಅಗೇನ್ ಆಲ್ಟರ್ ಕಮಾಂಡ್ ಯೂಸ್ ಮಾಡ್ತೀರಾ. ಮತ್ತು ಅಪ್ಡೇಟ್ ಕೇಳ್ತಾರೆ, ಇಲ್ಲಿ ಯಾವುದೋ ವ್ಯಾಲ್ಯೂ 40 ಇದೆ, ಇದನ್ನು 70 ಮಾಡಿ ಅಂತ ಕೇಳ್ತಾರೆ, ಅಪ್ಡೇಟ್ ಕಮಾಂಡ್ ಯೂಸ್ ಮಾಡ್ತೀರಾ. ಸೆಲೆಕ್ಟು, ಅಪ್ಡೇಟು, ಅದರದ್ದೆಲ್ಲ ಸಿಂಟ್ಯಾಕ್ಸಸ್ ಯು ಹ್ಯಾವ್ ಟು ನೋ. ಅದಾದಮೇಲೆ ಸಿಂಗಲ್ ರೋ ಮಲ್ಟಿಪಲ್ ರೋ ಫಂಕ್ಷನ್ಸ್. ಸಿಂಗಲ್ ರೋ ಫಂಕ್ಷನ್ಸ್ ಅಂದರೆ ಒನ್ ರಿಸಲ್ಟ್ ಅಟ್ ಅ ಟೈಮ್, ಒಂದು ರೋ ಅನಲೈಸ್ ಮಾಡಿ ಒಂದೇ ರಿಸಲ್ಟ್ ಕೊಡುತ್ತೆ. ಬಟ್ ಮಲ್ಟಿಪಲ್ ರೋಸ್ ಅನಲೈಸ್ ಮಾಡಿ ನಿಮಗೆ ಉತ್ತರ ಕೊಡುತ್ತೆ. ಆಯಿತಾ. ಮಲ್ಟಿಪಲ್ ರೋ ಫಂಕ್ಷನ್ಸಲ್ಲಿ ಸಮ್, ಮಿನ್, ಮ್ಯಾಕ್ಸ್, ಆವ್ರೇಜ್ ಅದೆಲ್ಲ ಬರುತ್ತೆ, ಆ್ಯಂಡ್ ಕೌಂಟ್ ಕೂಡ ಬರುತ್ತೆ. ಸೊ ಸಿಂಗಲ್ ರೋ ಫಂಕ್ಷನ್ಸಲ್ಲಿ ಯು ಹ್ಯಾವ್ ಟೈಮ್, ಡೇಟ್ ಆ್ಯಂಡ್ ಟೈಮ್ ಫಂಕ್ಷನ್ಸ್ ಬರುತ್ತೆ, ಟೆಕ್ಸ್ಟ್ ಫಂಕ್ಷನ್ಸ್ ಬರುತ್ತೆ, ಆಮೇಲೆ ಮ್ಯಾಥ್ ಫಂಕ್ಷನ್ಸ್ ಬರುತ್ತೆ. ಸೊ ಈ 3 ಫಂಕ್ಷನ್ಸು ಸಿಂಗಲ್ ರೋ ಅಲ್ಲಿ ಬರುತ್ತೆ. ಆರ್ಡರ್ ಬೈ ಅಂದರೆ ಏನು, ಗ್ರೂಪ್ ಬೈ ಅಂದರೆ ಏನು, ಡಿಫ್ರೆನ್ಸಸ್ ತಿಳ್ಕೊಳ್ಳಿ. ಸೊ ಇದೆಲ್ಲ ಮೋಸ್ಟ್ ಆಫ್ ದ ಪ್ರಾಬಬಲ್ ಕ್ವೆಶನ್ಸ್ ಫ್ರಮ್ SQL. ಅರ್ಥ ಆಯ್ತಾ. ವೆನ್ ವಿಲ್ ಯು ಕಂಡಕ್ಟ್ MCQ ಅಂತ ಕೇಳ್ತಿದ್ದಾರೆ. MCQ ವಿಲ್ ಬಿ ಜುಲೈ ಮಂತಲ್ಲೇ, ಈ ಮಂತಲ್ಲೇ, ಈ ಮಂತಲ್ಲ, ನೆಕ್ಸ್ಟ್ ಮಂತಲ್ಲೇ ವಿ ವಿಲ್ ಕಂಡಕ್ಟ್ ದ MCQ ಸೆಷನ್. ನೋಟಿಫಿಕೇಶನ್ ಬರುತ್ತೆ, ಸೊ ಟರ್ನ್ ಆನ್ ದ ನೋಟಿಫಿಕೇಶನ್ ಬೇಲ್, ನಮಗೆ ಅಪ್ಡೇಟ್ ಸಿಗುತ್ತೆ. ಕ್ಯಾನ್ ಯು ಪ್ಲೀಸ್ ಮೇಕ್ ಚಾಪ್ಟರ್ ವೈಸ್ ರಿವಿಷನ್ ವಿಡಿಯೋ ಲೈಕ್ 20 to 30 minutes? ತ್ರಿಜಾಲ್ ಶೆಟ್ಟಿ. ಆಲ್ರೆಡಿ ಮಾಡಿದ್ದೀನಿ. ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಒಂದು ರಿವಿಷನ್ ಮಾಡಿದ್ದೀನಿ, ಫೈಲ್ ಹ್ಯಾಂಡ್ಲಿಂಗ್ ಒಂದು ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಲೈವ್ ಸೆಕ್ಷನ್ ಹೋಗಿ ಚೆಕ್ ಮಾಡಿ. ಸೊ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ರಿವಿಷನ್ ಥರಾನೇ ಸಮರಿ ವಿಡಿಯೋ ಮಾಡಿದ್ದೀನಿ. ಓಕೆ, ಇನ್ ಕೇಸ್ ಸಿಕ್ಕಿಲ್ಲ ಅಂದರೆ ಕಾಮರ್ಸ್ ಚಾನಲಲ್ಲಿ ನೋಡಿ, ಕಾಮರ್ಸ್ ಚಾನಲಲ್ಲಿ ಮೇ ಬಿ ಒಂದು ರಿವಿಷನ್ ಅಂತ ಒಂದು ಮಾಡೀನಿ, ಸಮರಿ ಅಂತ ಮಾಡೀನಿ, ಒಂದ್ಸಲಿ ಚೆಕ್ ಮಾಡಿ ನೋಡಿ. ಓಕೆ. ಹೌ ಟು ಲರ್ನ್ ದ ಸಿಂಟ್ಯಾಕ್ಸ್ ಇನ್ SQL. ಸಿಂಟ್ಯಾಕ್ಸ್ ಕಲಿಯೋಕ್ಕೆ ಇಟ್ ವಿಲ್ ಟೇಕ್ ಟೈಮ್, ಬಟ್ ಪ್ರಾಕ್ಟೀಸ್ ಮಾಡಿ. ಸೆಲೆಕ್ಟ್, ಸ್ಟಾರ್, ಫ್ರಮ್, ಟೇಬಲ್, ನೇಮ್, ಒಂದು ಸಿಂಟ್ಯಾಕ್ಸ್ ಅಥವಾ ಒಂದು ರೂಲ್ ಫಾಲೋ ಮಾಡ್ತೀರಾ ಅಲ್ವಾ, ಸೊ ಅದನ್ನು ಬರೆದು ಪ್ರಾಕ್ಟೀಸ್ ಮಾಡಿ. ಇನ್ಸರ್ಟ್ ಇಂಟು ಟೇಬಲ್ ನೇಮ್, ವ್ಯಾಲ್ಯೂ ಕೊಡ್ತೀರಾ. ಡ್ರಾಪ್ ಫ್ರಮ್ ಟೇಬಲ್ ನೇಮ್, ಅದು ಒಂದು ಸಿಂಟ್ಯಾಕ್ಸು. ಅಪ್ಡೇಟ್ ಟೇಬಲ್ ನೇಮ್, ಸೆಟ್ ಕಾಲಮ್ ನೇಮ್ ಇಸ್ ಈಕ್ವಲ್ ಟು ವ್ಯಾಲ್ಯೂ, ಅದು ಒಂದು ಸಿಂಟ್ಯಾಕ್ಸ್ ಅಪ್ಡೇಟ್ಗೆ. ಸೊ ಈ ರೀತಿ ಯು ಹ್ಯಾವ್ ಟು ಪ್ರಾಕ್ಟೀಸ್. ಸೊ ಬರೆದು ಪ್ರಾಕ್ಟೀಸ್ ಮಾಡಿ ಆದಷ್ಟು. ಇನ್ ಕೇಸ್ SQL ಇನ್ಸ್ಟಾಲ್ ಮಾಡಿದರೆ SQL ಅಲ್ಲೇ ಪ್ರಾಕ್ಟೀಸ್ ಮಾಡಿ. ಅರ್ಥ ಆಯ್ತಾ. ಓಕೆ, ಫಸ್ಟ್ PU ಸಂಜಯ್ ಆಲ್ರೆಡಿ ಆಗಿದೆಯಪ್ಪ, 6 to 7 PM ಮಾಡಿದ್ದೀನಿ. ಲೈವ್ ಸೆಕ್ಷನ್ಗೆ ಹೋಗು, ಲೈವ್ ಸೆಕ್ಷನಲ್ಲಿ ಆಲ್ಮೋಸ್ಟ್ ಆಲ್ ದ ಕ್ವೆಶನ್ಸ್ ಇದೆ. ಅರ್ಥ ಆಯ್ತಾ. ಒನ್ ಶಾರ್ಟ್ ವಿಡಿಯೋ SQL ಇದೆಯಪ್ಪ ನಲ್ಲಿನಿ, ಇಟ್ಸ್ ದೇರ್. ಸೊ ಕಂಪ್ಯೂಟರ್ ಪ್ಲೇಲಿಸ್ಟ್ಗೆ ಹೋಗಿ, ಪ್ಲೇಲಿಸ್ಟಲ್ಲಿ ಕಂಪ್ಯೂಟರ್ ಸೈನ್ಸ್ ಇರುತ್ತೆ, ಕಂಪ್ಯೂಟರ್ ಸೈನ್ಸ್ ಒನ್ ಶಾರ್ಟ್ PPTs ನೋಡಿ, ಒನ್ ಶಾರ್ಟ್ ವೀಡಿಯೋಸ್ ನೋಡಿ, ಒನ್ ಶಾರ್ಟ್ ವೀಡಿಯೋಲಿ SQL ಕೂಡ ಇದೆ. ಓಕೆ ಫೈನ್ ಗೈಸ್, ಐ ಹೋಪ್ ಈ ಸಾರ್ಟಿಂಗ್ ಚಾಪ್ಟರ್ ಇಂಪಾರ್ಟೆಂಟ್ ಕ್ವೆಶನ್ಸು ಮತ್ತು ಎಲ್ಲ 4 ಚಾಪ್ಟರ್ಸ್ ಇಂಪಾರ್ಟೆಂಟ್ ಕ್ವೆಶನ್ಸ್, ಅದು ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್, ಫೈಲ್ ಹ್ಯಾಂಡ್ಲಿಂಗ್, ಸ್ಟ್ಯಾಕು, ಕ್ಯೂದು ಎಲ್ಲದರದ್ದು ಇಂಪಾರ್ಟೆಂಟ್ ಕ್ವೆಶನ್ಸ್ ಗೊತ್ತಾಗಿದೆ ಅನ್ಕೊತೀನಿ. ಸೊ ನಿಮ್ಮ ಕ್ವಾರ್ಟರ್ಲಿ ಎಕ್ಸಾಮ್ ಕೂಡ ಹತ್ತಿರ ಅಪ್ರೋಚ್ ಆಗ್ತಿದೆ. ಕೆಲವೊಂದು ಕಾಲೇಜಸ್ಗೆ ಜುಲೈ ಎಂಡಿಂಗಲ್ಲೇ ಮಾಡ್ತಾರೆ, ಕೆಲವೊಂದು ಕಾಲೇಜಲ್ಲಿ PU ಬೋರ್ಡ್ ಕೊಟ್ಟಿರುವ ಟೈಮಿಂಗ್ಸೇ ಫಾಲೋ ಮಾಡ್ತಾರೆ ಆ್ಯಂಡ್ ಡೇಟ್ನ ಫಾಲೋ ಮಾಡ್ತಾರೆ, ದಟ್ ಇಸ್ August 3rd. ಬಟ್ ಕೆಲವೊಂದು ಕಾಲೇಜಲ್ಲಿ ಮುಂಚೆನೇ ಮಾಡ್ತಾರೆ, ಅದಕ್ಕೋಸ್ಕರ ನಾನು ಇಂಪಾರ್ಟೆಂಟ್ ಕ್ವೆಶನ್ಸ್ ಹೇಳಿದ್ದೀನಿ. ಈ ಎಲ್ಲ ಕ್ವೆಶನ್ಸ್ ಬೇಕಾದರೆ ನೀವೇನು ಮಾಡಬೇಕು, ಸೊ ಈ ಲೈವ್ ಸೆಕ್ಷನ್ ಆದಮೇಲೆ ಕಮೆಂಟ್ ಬಾಕ್ಸಲ್ಲಿ PDF ಅಂತ ಕಮೆಂಟ್ ಮಾಡಿ. ಸೊ ಈ ಎಲ್ಲ ಕ್ವೆಶನ್ಸ್ದು PDF ನಾನು ನಿಮಗೆ ಕಳಿಸ್ತೀನಿ. ಓಕೆ ಸರ್, ಆರ್ ಕಾಲೇಜ್ ಆರ್ ಕಂಡಕ್ಟಿಂಗ್ ಎಕ್ಸಾಮ್ಸ್ ಆನ್ ಮಂಡೇ ಲೈಕ್ ಇಟ್ ಇಸ್ ಗೌರ್ಮೆಂಟ್ ಎಕ್ಸಾಮ್ಸ್ ಆರ್ ಇಸ್ ಇಟ್ ಫ್ರಮ್ ಕಾಲೇಜ್? ಈಗ ಕಂಡಕ್ಟ್ ಮಾಡೋದೆಲ್ಲ ಇಟ್ ವಿಲ್ ಬಿ ಕಾಲೇಜ್ ಬೇಸ್ಡ್. August 3rd ಕಂಡಕ್ಟ್ ಮಾಡೋದು ಇಟ್ ಇಸ್ ಗೌರ್ಮೆಂಟ್, ಆಯಿತಾ. ಸೊ ಗೌರ್ಮೆಂಟ್ ವಿಲ್ ರಿಲೀಸ್ August 3rd ಓನ್ಲಿ. ಡಿಡ್ ಯು ಮೇಕ್ SQL? ಮಾಡಿದ್ದೀನಪ್ಪ ನಲ್ಲಿನಿ, SQL ಕೂಡ ಇದೆ ಒನ್ ಶಾರ್ಟ್ ವಿಡಿಯೋ, ದಯವಿಟ್ಟು ಹೋಗಿ ನೋಡಿ. SQL MCQ ಲೈವ್ ಸೆಕ್ಷನಲ್ಲಿ ನೋಡಿ. MCQ ಲಾಸ್ಟ್ ಇಯರ್ ಒಂದು ಐ ಥಿಂಕ್ 5 or 6 hours ನಾನೇ ಮಾಡಿದ್ದೀನಿ, ಅದರಲ್ಲಿ SQL ಕೂಡ ಇದೆ. ಓಕೆ, ಇನ್ ಫಸ್ಟ್ PU ಐ ಗಾಟ್ 96 ಇನ್ CS ಬಯೋ ವಿಡಿಯೋ, ಐ ವಾಂಟ್ ಗೆಟ್ 95+ ಇನ್ ಸೆಕೆಂಡ್ PUC. ಖಂಡಿತ ಆಗತ್ತಪ್ಪ ಹರ್ಷ ಶಿವ, ಇಟ್ ಈಸ್ ಪಾಸಿಬಲ್. ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕು, ಅಲ್ಗೋರಿಥಮ್ಸು, ಸಿಂಟ್ಯಾಕ್ಸು ಎಲ್ಲ ಪ್ರಾಕ್ಟೀಸ್ ಮಾಡಿದ್ರೆ ಇಟ್ ಈಸ್ ಪಾಸಿಬಲ್, ಆಯಿತಾ. ಸೊ ಗೈಸ್, ಥ್ಯಾಂಕ್ ಯು ಸೋ ಮಚ್ ಈ ಒಂದು ಸೆಷನ್ನ ಜಾಯ್ನ್ ಆಗಿದ್ದಕ್ಕೆ. ಸೊ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಸೊ ಲೈಕ್ ಮಾಡಿ ಈ ಸ್ಟ್ರೀಮ್ನ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮರಿಬೇಡಿ. ಜುಲೈಯಲ್ಲಿ ತುಂಬಾ ಲೈವ್ಸ್ ಇರುತ್ತೆ, ಮ್ಯಾರಥಾನ್ ಸೆಷನ್ಸು, ಶಾರ್ಟ್ ಕ್ವೆಶನ್ಸ್
ಎಲ್ಲ ಲೈವ್ಸು ಇರುತ್ತೆ. ಸೊ ನೀವೇನು ಮಾಡಬೇಕು, ಈ ಲೈವ್ ಮುಗಿದಿದ ತಕ್ಷಣ PDF ಅಂತ ಕಮೆಂಟ್ ಮಾಡಿ, ಈ ಎಲ್ಲ ಇಂಪಾರ್ಟೆಂಟ್ ಕ್ವೆಶನ್ಸು ನಾನು ನಿಮ್ಗೆ ಕಳಿಸ್ತೀನಿ ಅಂತ ಹೇಳ್ತಾ ಸ್ಟೂಡೆಂಟ್ಸ್, ಥ್ಯಾಂಕ್ ಯು ಆ್ಯಂಡ್ ಟೇಕ್ ಕೇರ್.